ಜಯತಿ ಪರಾಶರಸೂನು ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಹಾಸ್ಯಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ. ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಇವತ್ತೀಗ ನೋಡಬೇಕಾದಂಥ ಸ್ತೋತ್ರ ದ್ವಾದಶ ಸ್ತೋತ್ರ ಮಾಲಿಕೆಯಲ್ಲಿ ಕೊನೆಯ ಸ್ತೋತ್ರ. ಅದು ಚಿಕ್ಕ ಸ್ತೋತ್ರ, ಅದರಲ್ಲೂ ಹಾಗೆ 9 ಪದ್ಯಗಳಿವೆ. 9 ಪದ್ಯಗಳಿದ್ದರೆ ಅದರಲ್ಲಿ 9 ಸಾಲುಗಳು ಸ್ವತಂತ್ರ ಮತ್ತು 9 ಸಾಲುಗಳು ಕೋರಸ್ ಆಗಿ ಆನಂದ ತೀರ್ಥ ಪರಾನಂದ ವರದ ಅನ್ನುವುದನ್ನು ಎಲ್ಲ ಶಿಷ್ಯರು ಕೋರಸ್ ಆಗಿ ಆಡ್ತಕ್ಕಂಥದ್ದು. ಹಾಗಾಗಿ ನಾವು ಈಗ ನೋಡಲಿಕ್ಕಿರುವಂಥದ್ದು ಕೇವಲ 9 ಪಂಕ್ತಿ ಮತ್ತು ಕೋರಸ್ಸಿನ 1 ಪಂಕ್ತಿ, 10 ಪಂಕ್ತಿಗಳು, ಒಟ್ಟಿಗೆ 18 ಪದ್ಯಗಳು ಸಾಲುಗಳಿದ್ದರೂ ಕೂಡ ನಾವು ನೋಡಲಿಕ್ಕಿರುವಂಥದ್ದು ಕೇವಲ 9 ಸಾಲುಗಳು ಮತ್ತು 1 ಕೋರಸ್ಸಿನ ಸಾಲು. ಇದು ಒಂಥರದ ಗಾನ ಛಂದಸ್ಸೆ. ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರ ಆನಂದ ವರದ, ಅಲ್ಲಿಗೆ 1 ಆನಂದ ಮುಕುಂದ ಅರವಿಂದ ನಯನ ಅಂತ ಆಚಾರ್ಯ ಹಾಡ್ತಿದ್ರು. ಆಗ ಕೋರಸ್ ಆಗಿ ಎಲ್ಲರೂ ಆನಂದ ತೀರ್ಥ ಪರ ಆನಂದ ವರದ ಅಂತ ಎಲ್ಲ ಶಿಷ್ಯರು ಒಟ್ಟಿಗೆ ಹಾಡೋದು. ಹೀಗೆ ಇದು ಭಜನೆ ಮಾಡುವುದಕ್ಕೆ, ದೇವರ ಗಾನ ಮಾಡಿಕೊಂಡು ಕುಣಿದಾಡಿಕೊಂಡು, ನಾಟ್ಯ ಬರೇ ಹಾಡುವುದಲ್ಲ, ಕುಣ್ಕೋತಾ ಹೋಗೋದು. ದೇವರ ಭಜನೆ ಮಾಡ್ತಾ ಕುಣ್ಕೋತಾ ಯಾತ್ರೆಯಲ್ಲಿ ಹೋಗುವಾಗ ಆನಂದದಿಂದ ಪರವಶರಾಗಿ ಕುಣಿತಾ, ಆ ಕುಣಿತದ ಮಣಿತ ಇದೆ ಆ ಶಬ್ದದಲ್ಲಿ ಕೂಡ. ಆ ಶಬ್ದ ಹೇಳುವಾಗಲೇ ಆ ಡ್ಯಾನ್ಸಿಂಗ್ ಶಬ್ದಗಳಲ್ಲಿ ಒಂದು ಕುಣಿತ ಇದೆ. ಅಂಥ ಒಂದು ಸುಂದರವಾದ ಹಾಡಿದು. ಇದರಲ್ಲಿ ಒಂದೊಂದು ಸಾಲಿನಲ್ಲಿ ಅನೇಕ ವಿಧವಾದ ಆಧ್ಯಾತ್ಮದ ಅನುಸಂಧಾನವನ್ನು ಆಚಾರ್ಯರು ತುಂಬಿದ್ದಾರೆ. ಆನಂದ ಮುಕುಂದ ಅರವಿಂದ ನಯನ, ಇದು ಮೊದಲನೇ ಸಾಲು. ಇದು ಮೇಲುನೋಟಕ್ಕೆ ವಿಶೇಷವಾದಂಥ ಕಷ್ಟದ ಶಬ್ದಗಳು ಏನೂ ಇಲ್ಲ. ಇನ್ನೊಂದು ವಿಶೇಷ ಏನು ಅಂದರೆ, ಈ ಪದ್ಯವನ್ನು ಯಾವ ಭಾಷೆಯವರು ಹಾಡಬಹುದು. ಯಾಕೆಂದರೆ ಇದರಲ್ಲಿ ಯಾವ ಭಾಷೆಗೂ ಅನ್ವಯವಾಗದ ಶಬ್ದಗಳೇ ಇಲ್ಲ. ಸಂಗೀತ ಭಾಷೆಗೆ ಮೀರಿದ್ದು ಅನ್ನೋದನ್ನು ತೋರಿಸಿದಂಥ ಹಾಡಿದು. ಆನಂದ ಮುಕುಂದ ಅರವಿಂದ ನಯನ, ಇದು ಯಾವ ಕನ್ನಡದವರಿಗೂ ಅರ್ಥ ಆಗುತ್ತೆ, ತೆಲುಗಿನವರಿಗೂ ಅರ್ಥ ಆಗುತ್ತೆ, ಸಂಸ್ಕೃತವರಿಗೂ ಅರ್ಥ ಆಗುತ್ತೆ, ಹಿಂದಿಯವರಿಗೂ ಅರ್ಥ ಆಗುತ್ತೆ. ಎಲ್ಲ ಭಾಷೆಯವರು ಹಾಡಬಹುದಾದ, ಅರ್ಥ ಮಾಡಿಕೊಂಡು ಹಾಡಬಹುದಾದ ಒಂದು ಸಂಗೀತ ಇದು. ಅದರ ಮುಂದೆ ಆನಂದ ತೀರ್ಥ ಪರ ಆನಂದ ವರದ, ಸುಂದರಿ ಮಂದಿರ ಗೋವಿಂದ ವಂದೇ, ಚಂದ್ರಕ ಮಂದಿರ ನಂದಕ ವಂದೇ, ಈ ಎಲ್ಲ ನಾಮಗಳು ಶಬ್ದಗಳು ಪ್ರತಿ 9 ಹಾಡು ಕೂಡ ಒಂದೇ ಅನ್ನುವಂಥದ್ದು ಎಲ್ಲರಿಗೂ ಅರ್ಥವಾಗುವ ಶಬ್ದ. ಅದು ಸಂಸ್ಕೃತದ ಕ್ರಿಯಾಪದ ಆದರೂ ಕೂಡ ಅದು ನಮಸ್ಕಾರ ಮಾಡುವಾಗ ಒಂದೇ ಅಂತ ಹೇಳುವಂಥದ್ದು. ಹೀಗಾಗಿ ಎಲ್ಲ ಭಾಷೆಯವರು ಕೂಡ ತಮ್ಮದೇ ಹಾಡು, ತಮ್ಮ ಭಾಷೆಯ ಒಂದು ಸಂಗೀತ ಸಂಯೋಜನೆ ಅಂತ ತಿಳಿದು ಹಾಡಬಹುದಾದಂಥ ವಿಚಿತ್ರವಾದ ಸಂಗೀತದ ವಾಗ್ಗೇಯ ಇದು. ಈ ವಾಂಗ್ಮಯದ ವಿಚಿತ್ರವಾದಂಥ ಅಪೂರ್ವವಾದ ಅರ್ಥಗಳನ್ನು ನಾವು ನೋಡಿ, ಮೇಲ್ನೋಟಕ್ಕೆ ಆನಂದ ಮುಕುಂದ ಅರವಿಂದ ನಯನ ಇದೆಲ್ಲ ಅರ್ಥ ಆಗತ್ತೆ. ಆನಂದ ಅಂದರೆ ಆ ಭಗವಂತ ಆನಂದ ಸ್ವರೂಪ. ಮುಕುಂದ ಅಂದರೆ, ಇದು ಹೆಚ್ಚು ಜನರಿಗೆ ಇದರ ಸರಿಯಾದ ಅರ್ಥ ಗೊತ್ತಿರುವುದಿಲ್ಲ. ಮುಕುಂದ ಅಂತ ದೇವರ ಹೆಸರು ಅಂತ ಗೊತ್ತಿರ್ತದೆ. ಮುಕು ಅಂದರೆ ಮುಕ್ತಿ, ಮುಕುಂದ ಅಂದರೆ ಮುಕ್ತಿಪ್ರದ ಅಂತ ಅರ್ಥ. ಅದು ಸಾಮಾನ್ಯವಾಗಿ ಈ ಶಬ್ದದ ಎಟಿಮಾಲಜಿ ಗೊತ್ತಿರೋದಿಲ್ಲ. ಮುಕು ಅಂದರೆ, ಈಗ ಸಂಸ್ಕೃತದಲ್ಲಿ ಶಕುನಿ ಅಂತ ಒಂದು ಶಬ್ದ ಇದೆ. ಶಕುನಿ ಅಂದರೆ ಮಹಾಭಾರತದ ಶಕುನಿ ಅಲ್ಲ. ಶಕುನಿ ಅಂದರೆ ಸಂಸ್ಥೆಯಲ್ಲಿ ಹಕ್ಕಿ ಅಂತ ಅರ್ಥ. ಅದು ಹಾಗೆ ದೇವರುಗಳನ್ನು ವರ್ಣನೆ ಮಾಡುವಾಗಲೂ ಶಕುನಿ ಅನ್ನುವ ಶಬ್ದವನ್ನು ಬಳಸ್ತಾರೆ. ಅಲ್ಲಿ ಶಕು ಅಂದರೆ ಶಕ್ತಿ ಅಂತ ಅರ್ಥ. ಹಾಗೆ ಮುಕು ಅಂದರೆ ಮುಕ್ತಿ, ಶಕು ಅಂದರೆ ಶಕ್ತಿ. ಮುಕು ಅಂದರೆ ಮುಕ್ತಿಯನ್ನು, ದ ಅಂದರೆ ಕೊಡುವ, ಮೋಕ್ಷಪ್ರದ ಅಂತ ಅರ್ಥ ಮುಕುಂದ ಅಂದರೆ. ಈ ಅರ್ಥ ಅಷ್ಟು ಬಳಕೆಯಲ್ಲಿ ಇಲ್ಲ. ಆದರೆ ಮುಕುಂದ ಅನ್ನುವ ಹೆಸರು ಎಲ್ಲ ಭಾಷೆಯಲ್ಲೂ ದೇವರಿಗೆ ಕೃಷ್ಣನನ್ನು ಮುಕುಂದ ಅಂತ ಕರೆಯುವಂತಹದ್ದು ಪಾಪ್ಯುಲರ್ ಆಗಿರತಕ್ಕಂಥದ್ದು. ಆನಂದ ಮುಕುಂದ, ಆನಂದ ಸ್ವರೂಪನೇ, ಮೋಕ್ಷಪ್ರದನೇ
ನೀನು ಆನಂದ ಸ್ವರೂಪ ಮತ್ತು ನಮಗೆ ನಿಜವಾದ ಆನಂದದ ಆವಿರ್ಭಾವವನ್ನು ಮೋಕ್ಷದಲ್ಲಿ ಕೊಡುವವ. ಆಮೇಲೆ ಭಗವಂತನನ್ನ, ಮೋಕ್ಷಪ್ರದನಾದ ಭಗವಂತನನ್ನು ನೆನಪಿಸ್ತಾ ಆಚಾರ್ಯರು ಅರವಿಂದನಯನ ಅಂತ ಮುಕುಂದ ಅಂದಾಗ ಕೃಷ್ಣನ ಬಾಲರೂಪ ಅವರಿಗೆ ನೆನಪಾಯಿತು. ಹೆಚ್ಚಾಗಿ ಮುಕುಂದ ಅನ್ನತಕ್ಕಂಥದ್ದು ಕೃಷ್ಣನಿಗೆ ವಿಶೇಷವಾಗಿ ಬಳಸ್ತಾರೆ ಆ ಶಬ್ದವನ್ನು. ಕೃಷ್ಣನ ಬಾಲರೂಪ ನೆನೆದಾಗ ಅದನ್ನು ಅರವಿಂದ ನಯನ ಅಂತ ಕರೆದು. ಅಂದರೆ ತಾವರೆಯಂತೆ, ಅರಳಿದ ತಾವರೆಯ ಎಸಳಿನಂತೆ ನಸೆಯಾದ, ಅಗಲವಾದ ಮತ್ತು ಉದ್ದವಾದ ಕಣ್ಣುಳ್ಳವ ಅಂತ ಮೂರು ಅಂಶಗಳು ಅರವಿಂದದಲ್ಲಿ ಇರುವಂಥದ್ದು. ತುಂಬ ನಸೆ, ಹಾಗೆ ಕಣ್ಣು, ಕೋಮಲವಾದ ಕಣ್ಣು. ಆಮೇಲೆ ತಾವರೆ ಎಸಳಿನಂತೆ ಅರಳಿದ ಕಣ್ಣು. ಆಮೇಲೆ ತಾವರೆ ಎಸಳಿನಂತೆ ದೀರ್ಘವಾದ ಕಣ್ಣು. ಇದು ಮೂರು ಕಣ್ಣಿನ ಲಕ್ಷಣಗಳು. ಅದು ತಾವರೆ ಎಲೆಯನ್ನ ದೃಷ್ಟಾಂತ, ತಾವರೆಯ ಎಸಳನ್ನ, ಕಮಲದ ಎಸಳಿನಂಥ ಕಣ್ಣಿನವ ಅಂತ. ಇಲ್ಲಿ ಅರವಿಂದ ನಯನ ಅನ್ನುವುದರಲ್ಲಿ ಇದು ಒಂದು ಮುಖ ಆಯಿತು, ಕೇಳಿದಾಗ ತಕ್ಷಣ ಆಗುವ ಅರ್ಥ. ಆದರೆ ಇದೊಂದು ಭಯಾನಕವಾದ ಅರ್ಥ ಉಂಟು ಇದರಲ್ಲಿ. ಅರವಿಂದ ಅಂತಂದ್ರೆ ತಾವರೆ ಎನ್ನುವುದು ಎಲ್ಲ ಡಿಕ್ಷನರಿಯಲ್ಲೂ ಇರತಕ್ಕ ಅರ್ಥ. ಸಂಸ್ಕೃತ ಕಲಿಯದೇ ಇದ್ದವರಿಗೂ ಕನ್ನಡ ಡಿಕ್ಷನರಿ ನೋಡಿದ್ರು ಅರವಿಂದ ಅಂದ್ರೆ ತಾವರೆ ಅಂತ ಹೇಳ್ತಾರೆ. ಆದರೆ ಸಂಸ್ಕೃತದಲ್ಲಿ ಅರವಿಂದ ಅನ್ನೋದಕ್ಕೆ ಒಂದು ಕೆಟ್ಟ ಅರ್ಥ ಇದೆ, ತುಂಬ ಕೆಟ್ಟ ಅರ್ಥ. ಅರ ಅಂದರೆ ಸಂಸ್ಥೆಯಲ್ಲಿ ದೋಷ, ಅರವಿಂದ ಅಂದರೆ ದೋಷವನ್ನು ಸ್ವೀಕರಿಸಿ ನಮ್ಮ ದುಷ್ಟ ಅಂತ ಅರ್ಥ. ಅರ ಅಂದರೆ ದೋಷ. ಇದು ಆಚಾರ್ಯರೇ ಕೋಶ ಕೊಟ್ಟು, ದೋಷಾರ ಛಿದ್ರ ಶಬ್ದಾನಾಂ ಪರ್ಯಾಯತ್ವಂ ಯತಸ್ತಥ ಅಂತ. ಅರ ಅಂದರೆ ದೋಷ, ವಿಂದ ಅಂದರೆ ಅದನ್ನು ಪಡೆದವ. ಇವಾಗ ಭಗವಂತನಿಗೆ ಗೋವಿಂದ ಅಂತ ಹೆಸರಿದೆ. ಅಂದರೆ ಗೋ ಅಂದರೆ ವೇದ, ಅದನ್ನು ವಿಂದ ಅಂದರೆ ಪಡೆದವ. ಅಥವಾ ಗೋವು ಅಂದರೆ ಭೂಮಿ, ಅಲ್ಲಿ ಅವತರಿಸಿ ಭೂಮಿಯನ್ನ, ಅಥವಾ ಗೋವುಗಳು, ಹಸುಗಳು, ಆ ಗೋವುಗಳ ಜೊತೆಗೆ ಹಸುಗಳನ್ನು ಪಡೆದು ಸಾಕಿದವ ಅಂತ. ಹಾಗೆ ವಿಂದ ಅಂದರೆ ವಿದಿಲ್ ಲಾಭೆ ಅಂತ ಧಾತು. ಹಾಗಾಗಿ ಅರವಿಂದ ಅಂದರೆ ದೋಷಗಳನ್ನು ಸ್ವೀಕರಿಸಿದವ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ ಅನ್ನುವ ದುರ್ಯೋಧನನ ಸ್ವಭಾವ. ಧರ್ಮ ಯಾವುದು ಅಂತ ನನಗೆ ಗೊತ್ತಿದೆ, ಒಳ್ಳೆಯದು ಯಾವುದು ಅಂತ ನನಗೆ ಗೊತ್ತಿದೆ, ಆದರೆ ಅದನ್ನು ಮಾಡುವ ಇಷ್ಟ ನನಗಿಲ್ಲ ಅಂತಾನು. ಹಾಗೆ ಕೆಟ್ಟದ್ದು ಯಾವುದು ಅಂತ ಗೊತ್ತಿದೆ, ಅದನ್ನು ಬಿಡಲಿಕ್ಕೆ ನನ್ನ ಮನಸ್ಸಿಲ್ಲ. ಇದು ಅರವಿಂದ. ದೋಷವನ್ನೇ ಸ್ವೀಕರಿಸುವುದು, ಒಳ್ಳೆಯದನ್ನು ಬಿಡುವುದು, ಕೆಟ್ಟದ್ದನ್ನು ಸ್ವೀಕರಿಸುವ ಸ್ವಭಾವ ಉಂಟಲ್ಲ, ಇದು ಅರವಿಂದ. ಅದರಿಂದ ಅರವಿಂದರು ಅಂದರೆ ದೋಷದ ದಾರಿಯಲ್ಲಿ, ದುಷ್ಟವಾದ ದಾರಿಯಲ್ಲಿ, ಕೆಟ್ಟ ದಾರಿಯಲ್ಲಿ ಸಾಗುವವರು. ಎಲ್ಲಿ ತಾವರೆ, ಎಲ್ಲಿ ದುಷ್ಟರು. ಆ ಒಳ್ಳೆಯ ಶಬ್ದಕ್ಕೆ ಒಂದು ಕೆಟ್ಟ ಅರ್ಥ ಬಂದು ಹೋಯ್ತು ಈಗ. ಅರವಿಂದ ಅಂದರೆ ಕೆಟ್ಟ ದಾರಿಯಲ್ಲಿ ಸಾಗುವವರು, ಕೆಟ್ಟದ್ದನ್ನ ಜೀವನ ಧರ್ಮವಾಗಿ ಸ್ವೀಕರಿಸಿದವರು, ದುಷ್ಟತನವನ್ನೇ ತಮ್ಮ ಬದುಕಿನ ಧರ್ಮವಾಗಿ ಸ್ವೀಕರಿಸಿದವರು ಅರವಿಂದರು. ಅವರನ್ನ ಏನು ಮಾಡ್ತಾನೆ ಇವ? ನಯತಿ, ಅರಂ ಪ್ರತ್ಯೇವ ನಯತಿ. ಯಾರು ದುಷ್ಟತನವನ್ನೇ ಜೀವನ ಧರ್ಮವಾಗಿ ಬಯಸಿದರೋ ಅವರನ್ನು ದೋಷದ ಕಡೆಗೇ ಸಾಗಿಸುವವನು. ಅಂದರೆ ಯಾರು ತಮೋ ಗುಣದ ಸ್ವಭಾವವೇ ಯಾರದ್ದಾಯ್ತೋ ಅವರನ್ನು ತಮಸ್ಸಿನ ದಾರಿಯಲ್ಲೇ ಕೊಂಡೊಯ್ಯುವವನು ಅರವಿಂದನಯನ ಅನ್ನೋದು. ಇದು ಅಧ್ಯಾತ್ಮದ ಒಂದು ವಿಚಿತ್ರವಾದಂಥ ಹೊಳಹು ಈ ಶಬ್ದದ ಮೂಲಕ ಆಚಾರ್ಯರು ಧ್ವನಿಸ್ತಾರೆ. ಆನಂದ ಅನ್ನೋದು ಮೊದಲು ನಮಗೆ ಆನಂದದ ದಾರಿಯಲ್ಲಿ ಕೊಂಡೊಯ್ಯುವವನು, ಮೋಕ್ಷವನ್ನು ಕೊಡುವವನು. ಅಷ್ಟೇ ಅಲ್ಲ, ಅವನು ದುಷ್ಟರಿಗೆ ದೋಷಮಯವಾಗಿರತಕ್ಕಂಥ ತಮಸ್ಸಿನ ದಾರಿಗೆ ಕೊಂಡೊಯ್ಯುವನು ಅವನು ಮೋಕ್ಷಪ್ರದ, ಹಾಗೇ ದುಷ್ಟರಿಗೆ ತಮಸ್ಸನ್ನು ಕೊಡತಕ್ಕವನು ಅನ್ನುವಂಥ ಎರಡು ಮುಖವೂ ಈ ಒಂದು ಪಂಕ್ತಿಯಲ್ಲಿ ಹೇಳಿದ ಹಾಗಾಯ್ತು. ಆನಂದ ಮುಕುಂದ ಅರವಿಂದ ನಯನ. ಈಗ ಎಲ್ಲ ಶಿಷ್ಯರು ಒಟ್ಟಿಗೆ ಇದರ ಎರಡನೇ ಪಾದವನ್ನು ಹೇಳ್ತಾರೆ, ಆನಂದ ತೀರ್ಥ ಪರಾನಂದ ವರದ ಅಂತ. ಆನಂದ ತೀರ್ಥರು ತನ್ನ ಕುರಿತೇ ಹೇಳಿಕೊಂಡದ್ದಿದು. ಆನಂದ ತೀರ್ಥ ನಾಮಕನಾದ ನನಗೆ ಪರಮಾನಂದವನ್ನು ಕೊಟ್ಟವ ಅಂತ, ಪರಮಾನಂದದ ವರವನ್ನು. ಅಂದರೆ ಅವ್ರು ನೋಡಿ, ನನಗೆ ಪರಮಾನಂದ ಪದೈಷಿನ್ ಅಂತ ಹಿಂದಿನ ಸ್ತೋತ್ರದಲ್ಲಿ ಪರಮಾನಂದದ ಪದವನ್ನು ಬಯಸುವವನೇ ನಿನಗಾಗಿ ನಾನು ಬರೆದಿದ್ದೇನೆ. ಇಲ್ಲಿ ಪರಮಾನಂದವನ್ನು ಬಯಸುವುದಿಲ್ಲ ಅವರು, ಪರಮಾನಂದವನ್ನು ಕೊಡು ಅಂತ ಹೇಳುವುದಿಲ್ಲ. ಯಾಕೆಂದ್ರೆ ಅದನ್ನು ಕನ್ಫರ್ಮ್ ಮಾಡಿ ಹೇಳ್ತಾರೆ, ಪರಮಾನಂದ ವರದ ಅಂತ. ನನಗೆ ಪರಮಾನಂದ ರೂಪವಾದ ವರವನ್ನು ಕೊಟ್ಟು ಬಿಟ್ಟಿದ್ದಾನೆ ಭಗವಂತ, ಇನ್ನು ಕೇಳುವುದೇನಿದೆ? ಆನಂದ ತೀರ್ಥ ಅನ್ನುವ ಹೆಸರು ಹೊತ್ತ ನನಗೆ ಪರಮಾನಂದ ರೂಪವಾದ ವರವನ್ನ ಕೊಟ್ಟೇ ಬಿಟ್ಟಾಗಿದೆ ಅವನು, ಇನ್ನು ಕೇಳೋ ಪ್ರಶ್ನೆ ಇಲ್ಲ. ಆನಂದ ತೀರ್ಥ ಪರಾನಂದ ವರದ ಅಂತ. ಇದರಲ್ಲಿ ಒಂದು ದೃಷ್ಟಿಯಿಂದ ಈ ಪಾದ ಸ್ಪ್ಲಿಟ್ ಮಾಡುವಾಗ ಇದು ಬೇರೆ ರೀತಿ ತೆರೆಕೊಳ್ಳುತ್ತಾನೆ. ಆನಂದ ತೀರ್ಥಪ ರಾನಂದ ವರದ, ಆನಂದ ತೀರ್ಥಪ ರಾನಂದ ವರದ. ಆನಂದ ತೀರ್ಥಪ ಅನ್ನುವಲ್ಲಿ ನಿಲ್ಲುತ್ತೆ ಅದು. ಆನಂದ ತೀರ್ಥಪ ಅಂದರೆ ಆನಂದ ತೀರ್ಥರನ್ನ ರಕ್ಷಿಸಿದವನು ಅಂತ. ಪ ಅಂದರೆ ಪಾಲಿಸಿದವ. ಅದರಿಂದ ಆನಂದ ತೀರ್ಥನಾಗಿ ನಾನು ಭೂಮಿಗೆ ಬಂದು
ಜ್ಞಾನವನ್ನು ಜನತೆಗೆ ಕೊಡುವುದಕ್ಕೋಸ್ಕರ ಬಂದಾಗ ನಿರಂತರವಾಗಿ ತನಗೆ ಬಹಳ ಪ್ರತಿರೋಧಗಳಿದ್ದವು. ಅದನ್ನು ಯಾಕೆ ಆಚಾರ್ಯ ಹೇಳ್ತಾರೆ ಅಂದರೆ, ಆಚಾರ್ಯರು ಭೂಮಿಗೆ ಬಂದು ತತ್ವಜ್ಞಾನದ ಪ್ರಸಾರದ ದೀಕ್ಷೆ ತೊಟ್ಟಾಗ ಪ್ರಾಯ ಉಳಿದ ಎಲ್ಲರಿಗೂ ಬಂದಿದೆ, ಬೇರೆಯವರು ಎದುರಿಸಲಾಗದಷ್ಟು ಭೀಕರವಾದ ಪ್ರತಿರೋಧಗಳನ್ನು ಅವರು ಎದುರಿಸಿದ್ರು. ಅವರಿಗೆ ಅನೇಕ ವಿಧವಾದಂಥ ತೊಂದರೆಗಳನ್ನು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಸುಬ್ರಹ್ಮಣ್ಯದ ಹತ್ತಿರ ಒಂದು ಪಾರಂತಿ ಅಂತ ಒಂದು ಊರಿದೆ. ಸುಬ್ರಹ್ಮಣ್ಯದ ಹತ್ತಿರ ಅಲ್ಲ, ತೀರ ಸುಬ್ರಹ್ಮಣ್ಯದ ಹತ್ತಿರ ಅಲ್ಲ, ಅದು ನಾವು ಸುಬ್ರಹ್ಮಣ್ಯಕ್ಕೆ ಹೋಗುವ ದಾರಿಗಿಂತಲೂ ಮುಂದೆ ಈ ಸಕಲೇಶ್ಪುರಕ್ಕೆ ಹೋಗುವ ದಾರಿಯಲ್ಲಿ ಸ್ವಲ್ಪ ಮುಂದಕ್ಕೆ ಹೋದರೆ, ಸುಬ್ರಹ್ಮಣ್ಯಗೆ ತಿರುಗುವುದಾಗಕ್ಕಿಂತ ಸ್ವಲ್ಪ ಮುಂದಕ್ಕೆ ಒಂದು 7 ಕಿಲೋಮೀಟರ್ ಮುಂದಕ್ಕೆ ಹೋದರೆ ಅಲ್ಲಿ ಒಂದು ಪಾರಂತಿ ಅಂತ, ಈಗ ಪಾರಂತಿ ಅಂತಲ್ಲ, ಇನ್ನು ಬೇರೆ ಏನೋ ಹೆಸರಿದೆ, ಕಾಂಚನ ಅಂತ ಒಂದು ಊರಿದೆ. ಅದು ಅದರ ಹತ್ತಿರವೇ ರಾಮಕುಂಜ, ಸುಬ್ರಹ್ಮಣ್ಯದ ಹತ್ತಿರ ಪೇಜಾವರ ಸ್ವಾಮಿಗಳ ಹಿರಿಯರಿದ್ದವರು ರಾಮಕುಂಜ ಅಂತ ಒಂದು ಊರಿದೆ. ರಾಮಕುಂಜದ ಹಕ್ಕೆ ಸಮೀಪವಾಗಿ ಕಾಂಚನ ಅಂತ ಒಂದು ಊರಿದೆ. ಅದರ ಹತ್ತಿರ ಇದೆ ಪಾರಂತಿ ಅಂತ. ಪಾರಂತಿ ಅಂತ ಈಗ ಹೆಸರಲ್ಲ, ಈಗ ಏನೋ ಬೇರೆ ಹೆಸರಿದೆ, ಆ ಹೆಸರೇ ಇಲ್ಲ. ಮಧ್ವಿ ಇದೆಯಲ್ಲ, ಅದನ್ನು ಪಾರಂತಿ ಅಂತ ಕರೆದಿದ್ದಾರೆ. ಅಲ್ಲಿ ಒಂದು ಬೆಟ್ಟದ ಮೇಲೆ ಪಂಚಲಿಂಗೇಶ್ವರ ದೇವಸ್ಥಾನ ಇದೆ. ಪಂಚಾತ್ಮ ಮುರರಿಪುರಂಚಿತೋ ಯದತ್ರ. ಆ ದೇವಸ್ಥಾನದಲ್ಲಿ 5 ಲಿಂಗಗಳಿವೆ. ಆ ಲಿಂಗಗಳಿಗೆ ಪೂಜೆ ನಿಂತು ಹೋಗಿತ್ತಂತೆ ಆಚಾರ್ಯರ ಕಾಲದಲ್ಲಿ. ಆಚಾರ್ಯರು ಹೋಗಿ ಅಲ್ಲಿ ಒಂದು ದಿವಸ ನಿಂತು ಆ ದೇವಾಲಯದ ಪೂಜೆ ನಡೆಯುವಂತೆ, ನಿರಂತರವಾಗಿ ನಡೆಯುವಂತೆ ವ್ಯವಸ್ಥೆ ಮಾಡಿ ಬಂದರು ಅಂತ ಅವರ ಜೀವನ ಚರ್ಚೆಯಲ್ಲಿ ಬರುತ್ತೆ. ಮಾಡುವಾಗ ಏನು ಮಾಡಿದರು ಅವರು? 5 ಲಿಂಗಗಳಿದ್ದಾಗ ಸಾಮಾನ್ಯವಾಗಿ ಶೈವರು ಅದನ್ನು ಪಂಚಮುಖನಾದ ಶಿವ ಅಂತ, ಪಂಚರೂಪಿಯಾದ ಶಿವ ಅಂತ ಉಪಾಸನೆ ಮಾಡ್ತಾರೆ. ಆ ರೀತಿಯ ಒಂದು ಉಪಾಸನೆಯ ಕ್ರಮ ಇದೆ, ಪಂಚಲಿಂಗೇಶ್ವರ ಅಂತ ಹೇಳ್ತಾರೆ. ಆದರೆ ಭಗವಂತ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ, ಪಂಚರೂಪಿಯಾದ ನಾರಾಯಣ ಅಂತ ಕೆಲವರು ಉಪಾಸನೆ ಮಾಡ್ತಾರೆ. ಯಾಕೆಂದ್ರೆ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಯಾವ ದೇವಾಲಯದಲ್ಲಿ ಲಿಂಗ ಇದೆ ಅದು ಶಿವ ದೇವಾಲಯ ಅಂತ. 3 ಲಿಂಗಗಳಿವೆ. ದುರ್ಗಾಲಿಂಗ ಅಂತ, ದುರ್ಗಾ ಈಗ ನಿಮಗೆ ಉಡುಪಿಯಲ್ಲಿ ಹತ್ತಿರ ಪುತ್ತೂರು ಅಂತಿದೆ, ಅಲ್ಲಿ ಇರುವುದು ಲಿಂಗ, ಪ್ರತಿಮೆ ಅಲ್ಲ, ಕಲ್ಲಿನ ಲಿಂಗ ಇರುವುದು. ಅದು ದೇವರು ಯಾರು ಅಂದಲ್ಲಿ ದುರ್ಗಾ ಪರಮೇಶ್ವರಿ ಅಂತಾರೆ, ಶಿವ ಅಲ್ಲ. ಆದ್ದರಿಂದ ದುರ್ಗಾಲಿಂಗ ಇದೆ. ಹರಿಹರ ದೇವ, ಶಂಕರ ನಾರಾಯಣ, ಅಲ್ಲಿ ಶಂಕರನಿಗೂ ಲಿಂಗ, ನಾರಾಯಣನಿಗೂ ಲಿಂಗ. ಅದರಿಂದ ವಿಷ್ಣುಲಿಂಗ, ಶಿವಲಿಂಗ ಮತ್ತು ದುರ್ಗಾಲಿಂಗ, ವಿಶೇಷವಾಗಿ ಈ 3. ಬೇರೆ ದೇವತೆಗಳಿಗೆ ಲಿಂಗದಲ್ಲಿ ಪೂಜೆ ಸ್ವಲ್ಪ ಕಡಿಮೆ, ಈ 3 ಲಿಂಗದಲ್ಲಿ ಪೂಜೆ ಇದೆ. ಲಿಂಗ ಅಂದ್ರೆ ಪ್ರತೀಕ ಅಂತ ಅರ್ಥ. ಲಿಂಗ ಅನ್ನೋ ಶಬ್ದಕ್ಕೆ ಒಂದು ಆಕಾರ, ಎಲ್ಲವೂ ಲಿಂಗವೇ, ಪ್ರತಿಮೆಯೂ ಲಿಂಗವೇ. ಲಿಂಗ ಅಂದ್ರೆ ಭಗವಂತನ ಪ್ರತೀಕ ಅಂತ ಅರ್ಥ. ಅದು ಲಿಂಗ ಅಂದ್ರೆ ಅಲ್ಲಿ ಬರೇ ಹಿಂದೆ ಕಲ್ಲಿನಲ್ಲಿ ರೂಪವನ್ನು ಕಡೆದು ಮಾಡುವ ಮುಂಚೆ ಸುಮ್ಮನೆ ಒಂದು ಗುಂಡು ಕಲ್ಲಿನಂಥ ಪ್ರತೀಕವನ್ನಿಟ್ಟು ಅದರಲ್ಲಿ ಭಗವಂತನನ್ನು ಆವಾಹನೆ ಮಾಡ್ತಿದ್ರು. ಹಾಗಾಗಿ ವಿಷ್ಣು ಲಿಂಗವೂ ಇದೆ, ಶಿವಲಿಂಗವೂ ಇದೆ, ದುರ್ಗಾಲಿಂಗವೂ ಇದೆ. ಎಷ್ಟೋ ಕಡೆ ಆಯಾ ಧರ್ಮದ ಅನುಯಾಯಿಗಳ ಪ್ರಾಬಲ್ಯ ಬಂದಾಗ ವಿಷ್ಣು ಲಿಂಗವನ್ನ ಶೈವರ ಸ್ವಾಧೀನಕ್ಕೆ ಬಂದಾಗ ಶಿವಲಿಂಗ ಅಂತ ಪೂಜೆ ಮಾಡಿದ್ದುಂಟು. ಅಲ್ಲಿಂದ ಮತ್ತೆ ವೈಷ್ಣವರ ಕೈಗೆ ಬಂದಾಗ ಅದು ವಿಷ್ಣುಲಿಂಗ ಆದದ್ದುಂಟು. ಹಾಗೆ ಇಲ್ಲಿ ಶೈವರು ಅದನ್ನು ಶಿವಲಿಂಗ ಅಂತ ಪೂಜೆ ಮಾಡ್ತಿದ್ರಂತೆ. ಆಚಾರ್ಯರು ಅದು ಶಿವಲಿಂಗ ಅಲ್ಲಪ್ಪ, ವಿಷ್ಣುಲಿಂಗ ಅಂತ ಹೇಳಿ ಅಲ್ಲಿ ವಿಷ್ಣುವಿನ ಪಂಚರೂಪಗಳ ಪೂಜೆ ವ್ಯವಸ್ಥೆ ಮಾಡಿದರು. ಈಗ ಪುನಃ ಹಾಗೆ ಆಗಿದೆ ಅದು. ನಾನು ಇತ್ತೀಚೆಗೆ ಅಲ್ಲಿಗೆ ಹೋಗಿ ಬಂದೆ ಅಲ್ಲಿ ಏನಾಗಿದೆ ಅಂದರೆ, ಅಲ್ಲಿ ಪೂಜೆ ಮಾಡುವವರು ವೈಷ್ಣವರೇ, ಮಾಧ್ವರು. ಅಲ್ಲಿ ನಾನು ಮೊನ್ನೆ ಹೋದ್ಮೇಲೆ ಗೊತ್ತಾಯ್ತು, ಅಲ್ಲಿ ಪೂಜೆ ಮಾಡ್ತಾ ಇರತಕ್ಕ ಮನುಷ್ಯ ಒಂದು ಸುಮಾರು 40 ವರ್ಷಗಳ ಕೆಳಗೆ ಉಡುಪಿಯಲ್ಲಿ ನನ್ನ ವಿದ್ಯಾರ್ಥಿ ಆಗಿದ್ದ. ಅಲ್ಲಿ ಹೋದ್ಮೇಲೆ ಗೊತ್ತು ನನಗೆ. ಅವನು ಪೂಜೆ ಮಾಡ್ತಾ ಇದ್ದಾನೆ. ಪೂಜೆ ಮಾಡ್ತಾ ಇದ್ರೆ ಏನಾಗಿದೆ ಅಂದರೆ, ಎಲ್ಲೋ ಒಂದು ದೇವಸ್ಥಾನದಲ್ಲಿ ಇದ್ದದ್ದು ನಂದಿ ತಂದಿಟ್ಟಿದ್ದಾರೆ. ಅಲ್ಲಿ ಮುಂಚೆ ನಂದಿ ಇರಲಿಲ್ಲ, ಅಲ್ಲಿ ಒಂದು ನಂದಿ ತಂದಿಟ್ಟಿದ್ದಾರೆ. ಆಮೇಲೆ ತಲೆಯ ಮೇಲೆ ಧಾರೆ ಬಟ್ಲು ಇಟ್ಟಿದ್ದಾರೆ. ಆಮೇಲೆ ಸಮರ್ಪಣೆ ಮಾಡುವಾಗಲೂ ಶಿವನಿಗೆ ಪೂಜೆ ರುದ್ರದಿಂದ, ವಿಷ್ಣುವಿಗೆ ಪೂಜೆ ಇಲ್ಲ, ಹಾಗಾಗಿದೆ. ಅದಕ್ಕೆ ಏನು ಕಾರಣ ಅಂತ ಕೇಳಿದೆ ನಾನು. ನೀನು ವೈಷ್ಣವಪ್ಪ, ಆಚಾರ್ಯ ಇದನ್ನು ಪಂಚರೂಪಿಯಾದ ನಾರಾಯಣನ ದೇವಾಲಯ ಅಂತ ಹೇಳಿದ್ದಾರೆ, ನೀನು ಯಾಕೆ ಹೀಗೆ ಮಾಡ್ತೀವಿ ಅಂತ. ಅಲ್ಲ, ನನಗೂ ಆ ಸಮಸ್ಯೆ ಕಾಡ್ತಾ ಇದೆ. ನಮ್ಮ ಹಿರಿಯರು ಹಾಗೆ ಪೂಜೆ ಮಾಡ್ತಾ ಬಂದಿದ್ದು, ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿದ. ನಾನು ಮತ್ತೆ ಅದನ್ನು ಹೇಗೆ ಪೂಜೆ ಮಾಡಬೇಕು ಅಂತ ಅವನಿಗೆ ಹೇಳಿ ಬಂದೆ. ಈಗ ಏನು ಮಾಡ್ತಾನೋ ಗೊತ್ತಿಲ್ಲ. ಇದು ಯಾಕೆ ಬಂತು ಅಂದರೆ, ಆಚಾರ್ಯರು ಒಮ್ಮೆ ಹೀಗೆ ಅಲ್ಲಿ ಪೂಜೆಯ ವ್ಯವಸ್ಥೆ ಮಾಡಿ ಬಂದರು. ಪೂಜೆಯ ವ್ಯವಸ್ಥೆ ಮಾಡಿ ಬಂದಾಗ ಅಲ್ಲಿಯ ಶೈವರೆಲ್ಲ ಒಟ್ಟಾಗಿ
ನಾನು ಆನಂದ ತೀರ್ಥಪ ಅನ್ನೋದಕ್ಕೆ ಈ ಕಥೆಯನ್ನು ಹೇಳಿದೆ ಅಷ್ಟೇ. ಅಲ್ಲಿಯ ಶೈವರು ಎಲ್ಲ ಒಟ್ಟಾಗಿ ಅಲ್ಲಿಯ ರಾಜನ ಹತ್ರ ಹೇಳಿದ್ರಂತೆ, ನೋಡಿ ಹಿಂದಿನಿಂದ ನಡ್ಕೊಂಡು ಬಂದ ಸಂಪ್ರದಾಯವನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಈ ಆಚಾರರು, ಇವರ ಸೊಂಟ ಮುರಿಬೇಕು ಅಂತ. ದಾರಿ ಅಲ್ಲಿಂದ ಅವರು ರಾಮಕುಂಜದಿಂದ ಬೆಳ್ತಂಗಡಿಗೆ ಬರುವವರು. ಬೆಳ್ತಂಗಡಿಗೆ ಬರುವಾಗ ಅದು ಹತ್ತಿರ ಅಲ್ಲಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ ಅಷ್ಟೇ ನಡ್ಕೊಂಡು ಬಂದರೆ ಒಳದಾರಿಯಲ್ಲಿ. ಬೆಳ್ತಂಗಡಿ ಉಜಿರೆ ಹತ್ರ ಬರುವವರು. ಆ ಉಜಿರೆಗೆ ಬರುವಾಗ ದಾರಿಯಲ್ಲಿ ಅವತ್ತು ಉಜಿರೆಗೆ ಬರುವಾಗ ಸಾಯಂಕಾಲ ಆಗಿದೆ. ಅವರು ಬೆಳಗಾತ ಹೊರಟವರು ಮಧ್ಯಾಹ್ನ ಪೂಜೆಗೆ ಉಜಿರೆಗೆ ಹೋಗಬೇಕು ಶಿಷ್ಯರನ್ನು ಕಟ್ಟಿಕೊಂಡು. ಅವತ್ತು ಸಾಯಂಕಾಲ ಆಗಿಬಿಟ್ಟಿದ್ರು ಉಜಿರೆ ಹೋಗುವಾಗ. ದಾರಿಯಲ್ಲಿ ಏನಾಗಿದೆ ಅಂದರೆ ಆ ರಾಮಕುಂಜದ ರಾಜ ಇದ್ದಾನಲ್ಲ, ಅವನು ಸೇನೆಯನ್ನು ಕಟ್ಟಿಕೊಂಡು ನಿಂತು ದಾರಿಯಲ್ಲಿ ಗದಿಯಿಂದ ಹೋಗುವಾಗ ಇವರು ಸೊಂಟ ಮುರಿದು ಬಿಡಬೇಕು ಅಂತ ನಿಂತಿದ್ದು. ಅಂಥ ಸಂದರ್ಭದಲ್ಲಿ ಅವನ ಹತ್ರ ಮಾತನಾಡಿ ಅವನಿಗೆ ಇವ್ರ ಹತ್ರ ಮಾತಾಡಿದ ತಕ್ಷಣ ಪಶ್ಚಾತ್ತಾಪ ಹೋಯ್ತು. ಅಯ್ಯೋ, ಇಷ್ಟು ಒಳ್ಳೆಯ ಯತಿಗಳನ್ನು ನಾನು ಯಾರದ್ದೋ ಮಾತು ಕೇಳಿ ಹೊಡಿಸ್ಬೇಕು ಅಂತ ನಿಂತಿದ್ನಲ್ಲ ಅಂತ ಕ್ಷಮೆ ಕೇಳಿ ಅಲ್ಲಿ ವ್ಯವಸ್ಥೆಯೆಲ್ಲ ಮಾಡಿ ಮುಂದೆ ಹೋಗುವಾಗ ಮಧ್ಯಾಹ್ನ ಕಳೆದು ಹೋಯಿತು. ಮಧ್ಯಾಹ್ನದ ಪೂಜೆ ಮಾಡಲಿದೆ ಅಲ್ಲಿ ಹೋಗುವ ಸಾಯಂಕಾಲ ಆಗಿದೆ. ಆಚಾರ್ಯರು ಉಜಿರೆಗೆ ಹೋಗುವಾಗ, ಬೆಳ್ತಂಗಡಿಗೆ ಹೋಗುವಾಗ ಉಜಿರೆಯಲ್ಲಿ ಅವರು ಹೋಗಿ ಒಂದು ಮನೆಯಲ್ಲಿ ಉಳ್ಕೊಂಡ್ರು. ಆ ಮನೆಯವರು ಮಧ್ಯಾಹ್ನದ ಊಟ ಗೀಟ ಎಲ್ಲ ಆಗಿಬಿಟ್ಟಿದೆ ಅವರದು. ಮತ್ತೆ ಅವರು ಯಾಜ್ಞಿಕರು, ಆವತ್ತು ಹುಣ್ಣಿಮೆಯೋ ಅಮಾವಾಸ್ಯೆಯೋ ಇತ್ತು ಅಂತ ಹೇಳ್ತಾರೆ ಕಥೆ. ಹಾಗಾಗಿ ಏನಾಗಿದೆ ಅಂದರೆ ದರ್ಶಪೂರ್ಣ ಮಾಸ, ದರ್ಶಪೂರ್ಣ ಇಷ್ಟಿ ಮಾಡಿದವರು ಅವರು. ಹುಣ್ಣಿಮೆ ಅಮಾವಾಸ್ಯೆ ಇಷ್ಟಿ ಮಾಡಿ ಮಧ್ಯಾಹ್ನದ ಊಟ ಮಾಡಿಬಿಟ್ರೆ ಮತ್ತೆ ರಾತ್ರಿ ಏನೋ ತಗೊಳ್ಳೋ ಹಾಗಿಲ್ಲ. ಆಚಾರ್ಯರು ಸಾಯಂಕಾಲ ಹೋದ್ರು, ಪೂಜೆ ಆಯಿತು. ಪೂಜೆ ಆದಮೇಲೆ ಪ್ರಸಾದಕ್ಕೆ ಬನ್ನಿ ಅಂತ ಕರೆದ್ರಂತೆ ಆಚಾರ್ಯರು. ಇವರು, ಅಯ್ಯೋ ನಮ್ಮದು ಸಾಯಂಕಾಲ ಊಟ ಮಾಡುವ ಕ್ರಮ ಇಲ್ಲ, ನಮ್ದೆಲ್ಲ ಆಗಿಬಿಟ್ಟಿದೆ ಅಂತ. ಏನೂ ಅಡ್ಡಿ ಇಲ್ಲ, ತಗೊಳ್ಳಿ ಅಂತ. ಏನು ಅಡ್ಡಿ ಇಲ್ಲ, ನಾವು ಪ್ರಸಾದ ಕರಿತಾ ಇದ್ದೇವೆ, ನಿಮ್ಮ ಯಜ್ಞದ ಕರ್ಮಲೋಪ ಆಗುವುದಿಲ್ಲ, ಬರ್ರಿ ಎಂದ್ರಂತೆ ಆಚಾರ್ಯರು. ಅದಕ್ಕೋಸ್ಕರ ಅವರು ಅವತ್ತು ಆಚಾರ್ಯರ ಪ್ರಸಾದವನ್ನು ಸ್ವೀಕರಿಸಿದರು. ಅದರ ನೆನಪಿಗಾಗಿ ನಾನು ಇದನ್ನ ಕಣ್ಣಾರೆ ಆ ಮನೆಗೆ ಹೋಗಿ ನೋಡಿಲ್ಲ, ಆದರೆ ಅದರ ನೆನಪಿಗಾಗಿ ಇವತ್ತೂ ಕೂಡ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿವಸ ರಾತ್ರಿ ಭೋಜನ ಮಾಡ್ತಾರಂತೆ ಅಲ್ಲಿ ಯಾಜ್ಞಿಕರು. ಯಾಕೆಂದ್ರೆ ಅದು ಆಚಾರ್ಯರು ಅವತ್ತು ಪ್ರಸಾದ ಸ್ವೀಕರಿಸಿ ಹೇಳಿದ್ದು ಅಂತ. ಇದು ಈ ಘಟನೆ ಏನು ಅಂದರೆ ಅವರನ್ನ ನಾನಾ ವಿಧವಾಗಿ, ಆಮೇಲೆ ಕಾಂತಾವರ ದೇವಸ್ಥಾನದಲ್ಲಿ ಇಬ್ಬರು ಜಟ್ಟಿಗಳನ್ನು ತರಿಸಿ ಅವರ ಕುತ್ತಿಗೆ ಹಿಚ್ಚಿಕೆ ಕೊಂದುಬಿಡಿ ಅಂತ ಹೇಳಿ ಅವರು ಕುತ್ತಿಗೆ ಹಿಚ್ಚಿಕಿದ್ದು ಉಂಟು ಬಂದು. ಒಂದೆರಡು ವಿಧವಾದ ಪ್ರಯತ್ನಗಳಲ್ಲ, ನಾನಾ ವಿಧವಾಗಿ ಅವರಿಗೆ ಹಿಂಸೆ ಕೊಡಬೇಕು, ಅವರಿಗೆ ತೊಂದರೆ ಮಾಡಬೇಕು ಅನ್ನೋ ಪ್ರಯತ್ನಗಳು. ಅವರ ಪುಸ್ತಕಗಳನ್ನು ಕಳವು ಮಾಡಿದ್ದು, ಅವರನ್ನು ಮುಗಿಸಿಬಿಡಬೇಕು ಅಂತ ಪ್ರಯತ್ನ ಮಾಡಿದ್ದು, ಅವರ ದಂಡ ಮುರಿಬೇಕು ಅಂತ ಪ್ರಯತ್ನ ಮಾಡಿದ್ದು, ಅವರ ಸೊಂಟ ಮುರಿಬೇಕು ಅಂತ ಪ್ರಯತ್ನ ಮಾಡಿದ್ದು, ಅವರ ಕುತ್ತಿಗೆ ಹೆಚ್ಚಿಕೋ ಪ್ರಯತ್ನ, ಯಾವ ವಿಧದಿಂದ ಅವರಿಗೆ ತೊಂದರೆ ಮಾಡಲಿಕ್ಕೆ ಸಾಧ್ಯವೋ, ಏನೇನು ಅಪವಾದಗಳನ್ನು ಅವರ ಮೇಲೆ ಹೊರಿಸಲಿಕ್ಕೆ ಸಾಧ್ಯವೋ ಆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆಗ ಆ ಎಲ್ಲ ಪ್ರಯತ್ನಗಳಿಂದಲೂ ಮೀರಿ ನಿಂತು ಆಚಾರ್ಯರು ಯಾರು ಅವರಿಗೆ ತೊಂದರೆ ಕೊಡಬೇಕು ಅಂತ ಪ್ರಯತ್ನ ಪಟ್ಟರೋ ಅವರೇ ನಾಚಿ ತಲೆ ತಗ್ಗುವಂತೆ ಮಾಡಿದರು. ರಾಮೇಶ್ವರದಲ್ಲಿ ಒಬ್ಬರು ಯತಿಗಳು, ಅದ್ವೈತದ ಯತಿಗಳು, ಅವರ ದಂಡ ಮುರಿದು ಬಿಡಬೇಕು ಅಂತ ಹೇಳಿದ್ದಾಗ ಆಚಾರ್ಯರೇ ಸ್ವತಃ ಹೋಗಿ, ಆವಾಗ ಆಚಾರ್ಯರಿಗೆ ಸುಮಾರು 15-16 ವರ್ಷ ವಯಸ್ಸು, ಚಿಕ್ಕ ಪ್ರಾಯ. ಆಚಾರ್ಯರೇ ಸ್ವತಃ ಹೋಗಿ ಆ ಯತಿಗಳ ಹತ್ರ ಹೋಗಿ ನಿಂತರಂತೆ. ನನ್ನ ದಂಡ ಮುರಿಸಬೇಕು ಅಂತ ನೀವೇನೋ ನಿಮ್ಮ ಶಿಷ್ಯರ ಹತ್ರ ಹೇಳಿದ್ರಂತೆ, ಪಾಪ ಅವರಿಗೆ ಹುಡುಕುವ ಕಷ್ಟ ಬೇಡ, ನಾನೇ ಬಂದಿದ್ದೇನೆ, ತಾಕತ್ತಿದ್ರೆ ಮುರಿಯಿರಿ ಅಂತ ಹೋಗಿ ಅವರೆದುರು ದಂಡವನ್ನ ಹಿಡಿದು ಆ ಪಂಥಾಹ್ವಾನವನ್ನು ಆಚಾರ್ಯರು ಸ್ವೀಕರಿಸಿದರು. ಹೀಗೆ ಯಾವುದೋ ತೊಂದರೆಗಳು, ಆದರೆ ಭಗವಂತನ ರಕ್ಷೆಯಲ್ಲಿ ಇರತಕ್ಕಂಥ ವಾಯುದೇವರಿಗೆ ಯಾರು ಏನು ತೊಂದರೆ ಕೊಡುವುದು ಸಾಧ್ಯ? ಹಾಗಾಗಿ ಸದಾ ಭಗವಂತನನ್ನು ರಕ್ಷಿಸುವವನು, ಭಗವಂತನಿಂದ ರಕ್ಷಿತರಾದವರು ತಾನು ಅನ್ನೋದನ್ನು ಈ ಸ್ವತಃ ಆನಂದ ತೀರ್ಥಪ, ಆನಂದ ತೀರ್ಥರನ್ನು ಸದಾ ರಕ್ಷಿಸಿದವನೇ. ಮತ್ತು ರಾನಂದ, ರಾ ಅಂದರೆ ಸುರರು, ದೇವತೆಗಳು, ಅವರಿಗೆ ಆನಂದವನ್ನು ಉಣಿಸಿ, ಹಿಂದೆ ಅರವಿಂದರಿಗೆ ದುಃಖವನ್ನು ಕೊಟ್ಟವಂತ ಹೇಳಿದರು. ರಾ ಅಂದರೆ ಸುರರು, ರಮಣ, ಆನಂದ ಸ್ವರೂಪರಾಗಿರತಕ್ಕಂಥ ದೇವತೆಗಳು. ಸುರ ಅನ್ನೋದರ ಕೊನೆಯ ಅಕ್ಷರ, ಸುರ ಅಂದರೆ ರಾ ಅಂದ್ರೂ ಒಂದೇ. ಸುರರಿಗೆ ಆನಂದವನ್ನು ಕೊಟ್ಟವ ರಾನಂದ. ಮತ್ತು ವಾ ರಾದ, ವಾ ಅಂದರೆ ಜ್ಞಾನ, ರಾ ಅಂದರೆ ಆನಂದ, ಅದನ್ನು ಜ್ಞಾನಾನಂದ ಪ್ರದನಾದ ಮೂರ್ತಿ. ಹೀಗೆ ಆನಂದ ಮುಕುಂದ ಅರವಿಂದನಯನ ಆನಂದ ತೀರ್ಥ ಪರಾನಂದ ವರದ. ಅದರ ಮುಂದಿನ ಎರಡನೆಯ ಸೊಲ್ಲು ಆಚಾರ್ಯರು ಹಾಡ್ತಾರೆ, ಸುಂದರಿ ಮಂದಿರ ಗೋವಿಂದ ವಂದೇ. ಶಿಷ್ಯರೆಲ್ಲ ಆನಂದ ತೀರ್ಥ ಪರಾನಂದ ವರದ ಅಂತಾರೆ. ಆನಂದ ತೀರ್ಥ ಪರಾನಂದ ವರದ ಅನ್ನೋದಕ್ಕೆ ನಾವು ಅರ್ಥವನ್ನು ನೋಡಿದ್ದಾಯ್ತು, ಇನ್ನು ಪ್ರತಿ ಬಾರಿ ನೋಡೋದು ಬೇಡ. ಮುಂದಿನ ಪದ್ಯದ ಮೊದಲನೆಯ ಚರಣ, ಸುಂದರಿ ಮಂದಿರ ಗೋವಿಂದ ವಂದೇ. ಸುಂದರಿ ಮಂದಿರ ಅಂದರೆ
ಸುಂದರಿ ಅಂದರೆ ಜಗದೇಕ ಸುಂದರಿಯಾಗಿರತಕ್ಕಂಥ ಲಕ್ಷ್ಮಿ, ಅವಳಿಗೆ ಮಂದಿರ ಆವಾಸ ಸ್ಥಾನವಾದವ. ಅಂದರೆ ತೊಡೆಯಲ್ಲಿ ಲಕ್ಷ್ಮಿಯನ್ನು, ಎದೆಯಲ್ಲಿ ಲಕ್ಷ್ಮಿಯನ್ನು ಧರಿಸಿರತಕ್ಕ ಶ್ರೀವತ್ಸ. ಆಮೇಲೆ ಶ್ರೀ ಅಂಕದಲ್ಲಿರುವ ವಕ್ಷಸಿ ಲಕ್ಷಣಭೂತ ಅಂಕಂ ಶ್ರಿತ ಶ್ರೀಹಿ ವಕ್ಷಸಿ ಲಕ್ಷಣಭೂತ ಲಕ್ಷ್ಮೀ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳ್ತಾರೆ. ತೊಡೆಯಲ್ಲಿ ಅಂಕಂಶ್ರಿತ ಕುಳಿತದ್ದರಿಂದಲೇ ಅವಳಿಗೆ ಶ್ರೀ ಅಂತ ಹೆಸರಂತೆ. ಶ್ರೀ ಅಂದರೆ ತೊಡೆಯನ್ನು ಆಶ್ರಯಿಸಿದವಳು ಅಂತ. ಅದರಿಂದ ತೊಡೆಯಲ್ಲಿ ಕೂತದ್ರಿಂದ ಶ್ರೀ ಅಂತ. ಎದೆಯಲ್ಲಿ ಲಕ್ಷಣವಾಗಿರೋದ್ರಿಂದ ಲಕ್ಷ್ಮಿ ಅಂತ ಹೆಸರು ಅಂತ. ಎದೆಯಲ್ಲಿ ಶ್ರೀವತ್ಸವಾಗಿ ಲಕ್ಷಣವಾಗಿ ಭಗವಂತನ ಒಂದು ಚಿಹ್ನೆಯಾಗಿ ಲಕ್ಷಣವಾಗಿರುವುದರಿಂದ ಲಕ್ಷ್ಮಿ ಅಂತಲೂ, ತೊಡೆಯಲ್ಲಿ ಆಶ್ರಯಿಸಿರುವುದರಿಂದ ಶ್ರೀ ಅಂತಲೂ ಹೆಸರು. ಅದರಿಂದ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯು ವೇದದಲ್ಲಿ ಬರುತ್ತೆ. ನಿನಗೆ ಶ್ರೀ ಮತ್ತು ಲಕ್ಷ್ಮಿ ಪತ್ನಿಯರು ಅಂತ. ಎರಡು ಮಂದಿ ಪತ್ನಿಯರು ಅಂತ ಅರ್ಥ ಅಲ್ಲ, ಲಕ್ಷ್ಮಿಯ ಎರಡು ರೂಪಗಳು ಅಂತ ಇಷ್ಟೇ ಅರ್ಥ ಅಲ್ಲ. ಶ್ರೀ ಮತ್ತು ಲಕ್ಷ್ಮಿ ನಿನ್ನ ಪತ್ನಿಯರು ಅಂತ. ಹೇಗೆ ಸತ್ಯಭಾಮ ಮತ್ತು ರುಕ್ಮಿಣಿ ಅಲ್ಲಿ ಲಕ್ಷ್ಮಿ ಮತ್ತು ಶ್ರೀ ಎರಡು ರೂಪಗಳು ಕೃಷ್ಣಾವತಾರದಲ್ಲಿ ಎರಡು ರೂಪಗಳಾಗಿ ಅವತರಿಸಿದರೋ, ಹಾಗೆ ಭಗವಂತನ ತೊಡೆಯಲ್ಲಿ ಕುಳಿತಿರತಕ್ಕಂಥವಳು ಒಬ್ಬಳು, ಎದೆಯಲ್ಲಿ ಕುಳಿತಿರತಕ್ಕವಳು ಒಬ್ಬಳು ಅಲ್ಲ, ಒಂದು ರೂಪ. ಲಕ್ಷ್ಮಿಯ ಎರಡು ರೂಪಗಳಿಂದ ಶ್ರೀ ಮತ್ತು ಲಕ್ಷ್ಮಿ ಅಥವಾ ಹ್ರೀ ಮತ್ತು ಲಕ್ಷ್ಮಿ ಅಂತ ವೇದದಲ್ಲಿ ಎರಡು ಥರ ಪಾಠ ಇದೆ. ಒಂದು ಕಾಣುವ ಪಾಠ, ಒಂದು ಮಧ್ಯಂದಿನ ಪಾಠ. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿ ಅಂತ ಒಂದು ಪಾಠ, ಹ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿ ಒಂದು. ಹ್ರೀ ಅಂದ್ರು ಶ್ರೀ ಅಂದ್ರು ಒಂದೇ ಅರ್ಥ. ಹ್ರೀ ಶಬ್ದದ ಅರ್ಥವು ಲಕ್ಷ್ಮಿ ಅಂತಲೇ. ಹೀಗೆ ಎರಡು ರೂಪಗಳಿಂದ ಸುಂದರಿಯಾದಂಥ ಲಕ್ಷ್ಮಿಯ ಎರಡು ರೂಪಗಳಿಗೆ ಮಂದಿರ, ಎದೆಯಲ್ಲಿ ಮತ್ತು ತೊಡೆಯಲ್ಲಿ ಆವಾಸವನ್ನು ಕೊಟ್ಟವನು, ನೆಲೆ ಕೊಟ್ಟವನು ಸುಂದರಿ ಮಂದಿರ. ಆಮೇಲೆ ಕೃಷ್ಣಾವತಾರದ ನೆನಪು ಬರುವಂತೆ ಈ ವಿಶೇಷಣಗಳನ್ನು ಅವನು ಬಳಸಿದ್ದಾನೆ. ಸುಂದರಿ ಮಂದಿರ ಅಂದರೆ ಸುಂದರಿಯರಾಗಿರತಕ್ಕಂಥವರು. ಆಮೇಲೆ ನಾವು ಕೃಷ್ಣಾವತಾರಕ್ಕೆ ಬಂದರೆ, ಕೃಷ್ಣಾವತಾರದಲ್ಲಿ ಬಾಲ್ಯದಲ್ಲಿ ಸುಂದರಿಯರಾಗಿರತಕ್ಕಂಥ ಗೋಪಿಕಾ ಸ್ತ್ರೀಯರಿಗೆ ಮಂದಿರ ಆವಾಸ ಸ್ಥಾನವಾಗಿ ಅವನನ್ನು ಉದ್ಧಾರ ಮಾಡಿದವ. ಅದರಲ್ಲೂ ವಿಶೇಷವಾಗಿ ಸುಂದರಿಯರಾಗಿರತಕ್ಕಂಥ ಕೆಲವು ಗೋಪಿಕಾ ಸ್ತ್ರೀಯರು, ಇನ್ನೂ ವಿವಾಹಿತರಾಗದೇ ಇರತಕ್ಕಂಥ ಗೋಪಿಕಾ ಸ್ತ್ರೀಯರು ಕೃಷ್ಣನೇ ಗಂಡನಾಗಬೇಕು ಅಂತ ಕಾತ್ಯಾಯನಿ ವ್ರತವನ್ನು ಮಾಡಿದರು ಅಂತ ಭಾಗವತದಲ್ಲಿ ಹೇಳ್ತಾರೆ. ಕಾತ್ಯಾಯನಿ ವ್ರತ ಮಾಡಿ ಆ ವ್ರತದಿಂದ ಕಾತ್ಯಾಯನಿಯನ್ನ ಅವರು ಆರಾಧನೆ ಮಾಡಿದರು. ಅದರ ಫಲವಾಗಿಯೇ ಅವರ ವಸ್ತ್ರವನ್ನು ಅಪಹಾರ ಮಾಡಿ ಅವರನ್ನು ಕೃಷ್ಣ ಮತ್ತೆ ವಧಿಸಿದ್ದು. ಹೀಗೆ ಸುಂದರಿಯರಾದ ಕಾತ್ಯಾಯಿನಿ ವ್ರತವನ್ನು ತೊಟ್ಟು ಕೃಷ್ಣನೇ ಗಂಡನಾಗಬೇಕು ಅಂತ ಹಂಬಲಿಸಿ ದೀಕ್ಷೆ ತೊಟ್ಟ ಸುಂದರಿಯರನ್ನು ಆವಾಸ ಅವರಿಗೆ ನೆಲೆಗೊಟ್ಟು ರಕ್ಷಿಸಿದವ. ಗೋಪಿಕಾ ಸ್ತ್ರೀಯರಿಗೆ ಆಧಾರವಾಗಿ ಅವರ ಜೊತೆಗೆ ಕಾಡು ಮೇಡುಗಳಲ್ಲಿ ವೇಣುನಾದದಿಂದ ರಾಸಲೀಲೆಯಿಂದ ವಿಹರಿಸಿದವ. ಅದರ ಮೇಲೆ ಸುಂದರಿಯರಾಗಿರತಕ್ಕಂಥ ರುಕ್ಮಿಣಿ ಸತ್ಯಭಾಮೆಯರನ್ನು ವರಿಸಿದವ. ಅದರ ಮೇಲೆ ನೀಲಾ ಭದ್ರಾ ಮಿತ್ರವಿಂದ ಕಾಳಿಂದಿ ಲಕ್ಷಣ ಜಾಂಬವತಿ ಎನ್ನುವ ಸುಂದರಿಯರಾದ 6 ಮಂದಿ ಮಹಿಷಿಯರನ್ನು ವರಿಸಿದವ. ಅದರ ನಂತರ ನರಕಾಸುರನ ಸೆರೆಯಲ್ಲಿ ಇದ್ದಿರತಕ್ಕಂಥ 16,100 ಸುಂದರಿಯರಿಗೆ ಆಸರೆಯಾಗಿ ವರಿಸಿದವ. ಇದೆಲ್ಲವೂ ಸುಂದರಿ ಮಂದಿರ ಅನ್ನುವುದರ ಅರ್ಥ. ಆಮೇಲೆ ಅವನನ್ನ ಒಂದು ವಿಶಿಷ್ಟವಾದ ಹೆಸರು, ಇದು ಕೂಡ ಕೃಷ್ಣಾವತಾರಕ್ಕೆ ಹೆಚ್ಚು ಬಳಕೆಯಲ್ಲಿದ್ದ ಹೆಸರು ಗೋವಿಂದ ಅನ್ನತಕ್ಕಂಥ ಶಬ್ದ. ಕೃಷ್ಣನಿಗೆ ಗೋವಿಂದ ಅಂತನ್ನುವ ಹೆಸರು ಬರಲಿಕ್ಕೆ ಮುಖ್ಯವಾಗಿ 2 ಕಾರಣಗಳು. ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದಾಗ ಇಂದ್ರನ ಜೊತೆಗೆ ದೇವಲೋಕದ ಕಾಮಧೇನು ಬಂದು ಕೃಷ್ಣನನ್ನು ಅಭಿನಂದಿಸಿತು ಅಂತ ಇದೆ ಭಾಗವತದಲ್ಲಿ. ಹಾಗಾಗಿ ಇಂದ್ರಲೋಕದ ಗೋವು ಕಾಮಧೇನು ಬಂದು ಅಭಿನಂದಿಸಲ್ಪಟ್ಟವ. ಗೋವಿನಿಂದ ಅಂದ್ರೆ ದೇವಲೋಕದ ಸುರಧೇನುವಿನಿಂದ, ಕಾಮಧೇನುವಿನಿಂದ ವಿಂದ ಪ್ರಾಪ್ತನಾದವ, ಅದರಿಂದ ಬಂದು ಅಭಿನಂದನೆಗೆ ಒಳಗಾದವ. ಆದ್ದರಿಂದ ಅವನನ್ನು ಗೋವಿಂದ ಅಂತ. ಆವಾಗಲೇ ಇಂದ್ರನೇ ಆ ಹೆಸರನ್ನು ಕೊಟ್ಟು ಅವನನ್ನ ಸ್ತೋತ್ರ ಮಾಡಿದ ಅಂತಿದೆ. ಇಂದ್ರ ಬಂದು ನಾನು ಮಳೆ ಸುರಿಸಿದೆ, ನೀನು ಗೋಪಾಲಕರನ್ನು ರಕ್ಷಿಸಿದೆ ಅದರಿಂದ ನೀನು ನಿಜವಾಗಿ ಗೋವಿಂದ ಅಂತ ಹೇಳಿ ಆ ಶಬ್ದವನ್ನು, ಆಗ ಆ ಬಿರುದನ್ನು, ಅದು ಒಂಥರ ಕೃಷ್ಣನಿಗೆ ಬಂದ ಬಿರುದು, ಅದು ನೀನು ನಿಜವಾದ ಗೋವಿಂದ ಅಂತ ಹೇಳಿ ಸ್ತೋತ್ರ ಮಾಡಿದ ಇಂದ್ರ ಅಂತ ಭಾಗವತದಲ್ಲಿ ಬರುತ್ತೆ. ಹಾಗಾಗಿ ಇಂದ್ರನಿಂದ ಗೋವಿಂದ ಅನ್ನುವ ಹೆಸರಿನಿಂದ, ಕಾರಣ ಕಾಮಧೇನು ಗೋವು, ದೇವಲೋಕದ ಗೋವು ಬಂದು ಅವನನ್ನ ಸ್ತುತಿಸಿದ್ದರಿಂದ ಗೋವಿಂದ ನಾಮಕನಾದವ. ಆಮೇಲೆ ಗೋವುಗಳು ಅಂದ್ರೆ ಅಲ್ಲಿ ಇರತಕ್ಕಂಥ ಗೋಪಾಲಕರ ತುರುಗಳು, ಹಸುಗಳು, ಅವುಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಸ್ವೀಕರಿಸಿದವ, ಆ ಗೋವುಗಳ ಜೊತೆಗೆ ಓಡಾಡಿದವ, ಆದ್ದರಿಂದ ಅವನು ಗೋವಿಂದ. ಆಮೇಲೆ ಇನ್ನೊಂದು ಅರ್ಥ, ನಾನು ಹಿಂದೆ ಗೋವಿಂದ ಶಬ್ದಕ್ಕೆ ಅರ್ಥ ಹೇಳುವಾಗ ಇನ್ನು ಅನೇಕ ಅರ್ಥಗಳನ್ನು ಹೇಳಿದ್ದೆ. ಇಲ್ಲಿ ಮುಖ್ಯವಾದ ಕೆಲವು ಅರ್ಥವನ್ನು ನೆನಪಿಸ್ತಾ ಇದ್ದೇನೆ. ಗೋವಂದ್ರೆ ಭೂಮಿ, ಭೂಮಿಗೆ ಇಳಿದು ಬಂದವ ಅಂತ ಅರ್ಥ. ಭೂಮಿಗೆ ಇಳಿದು ಬಂದ ರೂಪ.
ಆಮೇಲೆ ಇನ್ನು ಗೋವು ಅಂದರೆ ವೇದವಾಣಿ. ಗೌಹು ವಾಗ್ವಾಣಿ ಸರಸ್ವತಿ ಅಂತ. ಗೌಹು ಅಂದರೆ ವೇದವಾಣಿ, ವೇದವಾಣಿಯಿಂದ ವಿಂದ ಹೊಂದಿದವ ಅಂದರೆ ವೇದ ಪ್ರತಿಪಾದ್ಯ ಅಂತ ಅರ್ಥ. ಅದನ್ನು ನಾವು ಈಗ ಇದನ್ನು ಒಂದೇ ಶಬ್ದವಾಗಿ ನೋಡೋಣ. ಸುಂದರಿ ಮಂದಿರ ಗೋವಿಂದ ಅಂತ. ಸುಂದರಿ ಮಂದಿರ ಗೋವಿಂದ, ಸುಂದರಿಯರು ಅಂತಂದ್ರೆ ಗೋಪಸ್ತ್ರೀಯರು ಅಂತ ನಾನು ಹೇಳಿದೆ. ಗೋಪಸ್ತ್ರೀಯರ ಮನೆಗಳಲ್ಲಿ ಇದ್ದ ಗೋವುಗಳು, ಹಸುಗಳನ್ನ ಇವನು ಕಾಡಿಗೆ ಅಟ್ಟಿ ಕ್ರೀಡಿಸಿದವ. ಅದರಿಂದ ಸುಂದರಿಯರ ಮಂದಿರದಲ್ಲಿರುವ ಗೋವುಗಳನ್ನ ಸ್ವೀಕರಿಸಿ ವಿಹರಿಸಿದವ ಸುಂದರಿ ಮಂದಿರ ಗೋವಿಂದ. ಸುಂದರಿ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿಯ ಮಂದಿರ ಅಂದ್ರೆ ಆವಾಸ ಸ್ಥಾನವಾಗಿರತಕ್ಕಂಥದ್ದು. ಗೋವುಗಳಂದ್ರೆ ವೇದ, ಯಾಕೆಂದ್ರೆ ಅವಳು ವೇದಗಳ ಅಭಿಮಾನಿ ದೇವತೆ. ಆ ಲಕ್ಷ್ಮಿಯ ಆವಾಸ ಸ್ಥಾನವಾದ ಗೋವುಗಳಿಂದ ವಿಂದ ಪ್ರಾಪ್ತನಾದವ ಅಂದ್ರೆ ಸಮಸ್ತ ವೇದ ಪ್ರತಿಪಾದ್ಯ. ಅದರ ಎರಡು ಮಂತಿಗೆ ಲಕ್ಷ್ಮಿಯ ಅಭಿಮಾನಿ ಇವನು, ಅದರಿಂದ ವಾಚ್ಯ ಅಂತ. ಸುಂದರಿ ಮಂದಿರ ಲಕ್ಷ್ಮಿಯಿಂದ ಅಭಿಮನ್ಯಮಾನವಾದ ಗೋವುಗಳು, ಅದರಿಂದ ವಾಚ್ಯನಾದವ ಇವ, ಅವಳು ಅಭಿಮಾನಿ ದೇವತೆ, ಇವನು ಅದರ ವಾಚ್ಯಾರ್ಥ ಅಂತ. ಹೀಗೆ ಸುಂದರಿ ಮಂದಿರ ಗೋವಿಂದ ಒಂದೇ. ಆನಂದ ತೀರ್ಥ ಪರಾನಂದ ವರದ ಅಂತ ಹೇಳ್ಬಿಟ್ರು ಅದ್ರ ನಂತರ ಶಿಷ್ಯರೆಲ್ಲ. ಆಮೇಲೆ ಆಚಾರ್ಯರು 3ನೇ ಲೈನ್ ತಗೋತಾರೆ. ಚಂದ್ರಕ ಮಂದಿರ ನಂದಕ ಒಂದೇ ಆನಂದ ತೀರ್ಥ ಪರಾನಂದ ವರದ ಅಂದ್ರು ಶಿಷ್ಯರು. ಆಚಾರ್ಯರು ಚಂದ್ರಕ ಮಂದಿರ ನಂದಕ ಒಂದೇ. ಕೃಷ್ಣನನ್ನೇ ತಗೊಳ್ಳೋಣ, ಯಾಕಂದ್ರೆ ಕೃಷ್ಣನ ವಿಷಯ ಬಂದಿದೆ. ಕೃಷ್ಣನ ತಲೆಯಲ್ಲಿ ನವಿಲಗರಿ, ಇದು ಒಂದು ಸಂಕೇತ. ಕೃಷ್ಣನ ಚಿತ್ರ ನೋಡಿದಾಗೆಲ್ಲ ಅವನಿಗೆ ಒಂದು ನವಿಲುಗರಿ ನಮಗೆ ಕಂಡೇ ಕಾಣುತ್ತೆ. ಕೃಷ್ಣ ಹೋದಲ್ಲೆಲ್ಲ ತಲೆಯಲ್ಲಿ ಗೋವಳರ ಒಟ್ಟಿಗೆ ಆಡ್ತಾ ತಲೆಯಲ್ಲಿ ನವಿಲುಗರಿಯನ್ನು ಇಟ್ಟುಕೊಳ್ತಿದ್ದಾನೆ. ಚಂದ್ರಕ ಮಂದಿರ ಅಂದ್ರೆ ನವಿಲುಗರಿ. ಯಾಕೆಂದ್ರೆ ಚಂದ್ರಕ ಅಂದ್ರೆ ನವಿಲುಗರಿಯಲ್ಲಿ ಅರ್ಧಚಂದ್ರಾಕಾರದ ಚಿಹ್ನೆಗಳಿರ್ತವೆ ಇಡೀ ಆ ಗರಿಯಲ್ಲಿ ಮಧ್ಯದಲ್ಲಿ. ಚಂದ್ರಕ ಅಂದ್ರೆ ಚಂದ್ರನ ಆಕಾರದ ಚಿಹ್ನೆ, ಅದು ಇರತಕ್ಕಂಥದ್ದು ಚಂದ್ರಕ ಮಂದಿರ ಅಂದ್ರೆ ನವಿಲುಗರಿ. ಆ ಚಂದ್ರಕ ಮಂದಿರದಿಂದ ನಂದಕ ಅಂದ್ರೆ ಸಂತೋಷ ಕೊಡುವ, ತಲೆಯಲ್ಲಿ ನವಿಲುಗರಿ ಹೊತ್ತು ಎಲ್ಲರಿಗೂ ಮುದ್ದಾಗಿ ಕಾಣಿಸಿಕೊಂಡು ಆನಂದವನ್ನು ಕೊಟ್ಟವ ಚಂದ್ರಕ ಮಂದಿರ ನಂದಕ. ಆಮೇಲೆ ಇದನ್ನು ನಾವು ಮತ್ತೆ ಬೇರೆ ಬೇರೆಯಾಗಿ ನೋಡ್ಬೇಕೀಗ. ಅವನು ಚಂದ್ರಕ ಮಂದಿರ, ಚಂದ್ರಕ ಮಂದಿರ, ನಂದಕ. ಅವನು ನಂದಕ, ನಮಗೆಲ್ಲ ಆನಂದ ಕೊಟ್ಟ ಅಷ್ಟೇ ಅಲ್ಲ, ಅವನು ನಂದಕ. ನಂದನಿಗೆ ಕ ಅಂದ್ರೆ ಆನಂದ, ನಂದಗೋಪನಿಗೆ ಆನಂದವನ್ನು ಕೊಟ್ಟವ. ನಮಗೆ ಕೊಟ್ಟ ಆನಂದಕ್ಕಿಂತ ಹೆಚ್ಚು ಅವನು ಸಾಕು ತಂದೆಯಾಗಿ ಅವನಿಗೆ ಕೊಟ್ಟ ಆನಂದ ಅನ್ಯಾದೃಶವಾದ್ದು. ನಂದಗೋಪನಿಗೆ ಆನಂದವನ್ನು ಕೊಟ್ಟವ ನಂದಕ. ಆಮೇಲೆ ಚಂದ್ರಕ, ಚಂದ್ರಕ ಮಂದಿರ. ಚಂದ್ರ ಅಂದ್ರೆ ಚಂದ್ರನೇ, ಕ ಅಂದ್ರೆ ದಕ್ಷ ಪ್ರಜಾಪತಿ. ಕೋ ಕಶ್ಚ ದಕ್ಷ ಪ್ರಕೀರ್ತಿತ, ಇದು ಪ್ರಸಿದ್ಧ, ಶಾಸ್ತ್ರ ಪ್ರಸಿದ್ಧವಾದ ಅರ್ಥ. ಚಂದ್ರ ಮತ್ತು ಕ ಅಂದ್ರೆ ಚಂದ್ರನಿಗೂ ದಕ್ಷ ಪ್ರಜಾಪತಿಗೂ, ಅಳಿಯನಿಗೂ ಮಾವನಿಗೂ ದೊಡ್ಡ ಜಗಳ ಆಗಿದೆ ಇದು ಶಾಸ್ತ್ರ. ಯಾಕಂದ್ರೆ ದಕ್ಷ ಪ್ರಜಾಪತಿಯ 27 ಜನ ಮಗಳಂದಿರನ್ನು ಚಂದ್ರ ಮದುವೆಯಾದ. ಮದುವೆ ಆದ್ಮೇಲೆ ಏನೋ ವಿವಾದವಾಗಿ ಶಾಪ ಕೊಟ್ಟು ಬಿಟ್ಟ, ನಿನಗೆ ಕ್ಷಯರೋಗ ಪ್ರಾಪ್ತವಾಗಲಿ ಅಂತ ಚಂದ್ರ ಶಾಪ ಕೊಟ್ಟ. ಅದರ ಪ್ರತೀಕವಾಗಿ ನಮಗೆ ಈಗಲೂ ಕಾಣತಕ್ಕ ಭೂಮಿಯ ಗತಿಯಿಂದ ಕೃಷ್ಣ ಪಕ್ಷದಲ್ಲಿ ವೃದ್ಧಿ ಕ್ಷಯಗಳೇನು ಕಾಣುತ್ತೇವೆ, ಆ ಕ್ಷಯ ಒಂದೊಂದು ಕಲೆಯ ಕ್ಷಯ, ಅದು ಚಂದ್ರನಿಗೆ ದಕ್ಷ ಕೊಟ್ಟ ಶಾಪದ ಫಲವಾಗಿ ಬಂದಿರತಕ್ಕಂಥದ್ದು ಅನ್ನೋದು ಒಂದು ರೂಪಕವಾದ ಕಥೆ ಇದೆ. ಅಂತೂ ದಕ್ಷನಿಗೂ ಚಂದ್ರನಿಗೂ ಜಗಳವಾಗಿ ಮಾವ ಅಳಿಯನಿಗೆ ಶಾಪ ಕೊಟ್ಟು ಬಿಟ್ಟ. ಅದರಿಂದ ಎಲ್ಲಿ ತನಕ ಅಂದರೆ ದಕ್ಷನ ಎಲ್ಲಾ ಮಕ್ಕಳಿಗೂ ಸಂತಾನ ಉಂಟು, ಚಂದ್ರ ಮದುವೆಯಾದ 27 ಜನ ಮಗಳಂದಿರಿಗೂ ಮಕ್ಕಳಿಲ್ಲ, ನಿಸ್ಸಂತಾನ ಹೋಯ್ತು ಅವನಿಗೆ. ಚಂದ್ರನ 27 ಜನ ಪತ್ನಿಯರನ್ನು ಮದುವೆ ಮಾಡಿದ್ದ, ದಕ್ಷನ 27 ಮಂದಿ ಅಶ್ವಿನ್ಯಾದಿ 27 ಮಂದಿ ಹುಡುಗಿಯರನ್ನ ಚಂದ್ರ ಮದುವೆ ಆಗಿದ್ದ, ಆದರೆ ಅವನಿಗೆ ಸಂತಾನ ಇಲ್ಲ. ಆ ಚಂದ್ರ ಮತ್ತು ಕ ಇವರಿಬ್ಬರಿಗೆ ಸಂತೈಸಿ ಆ ಜಗಳವನ್ನು ಪರಿಹರಿಸಿ ವ್ಯವಸ್ಥೆ ಮಾಡಿ ಅವರಿಗೆ ಆಶ್ರಯಾಗಿ ನಿಂತವ ಭಗವಂತ ಚಂದ್ರಕ ಮಂದಿರ. ಅಲ್ಲ, ದಕ್ಷ ಪ್ರಜಾಪತಿಗೂ ಚಂದ್ರನಿಗೂ ಜಗಳ ಆದಾಗ ಅದನ್ನು ರಾಜಿ ಮಾಡಿಕೊಂಡು ಚಂದ್ರನನ್ನು ಓಲೈಸಿ ತಲೆಯಲ್ಲಿ ಇಟ್ಟುಕೊಂಡವ ಶಿವ. ವಿಷ್ಣು ಎಲ್ಲಿ ಸಮಾಧಾನ ಮಾಡಿದ ಅಂತಂದ್ರೆ ಅದಕ್ಕೂ ಆಚಾರ್ಯ ಹೇಳ್ತಾರೆ ಚಂದ್ರಕ ಮಂದಿರ ಅಂತ. ಚಂದ್ರ ಕ ಅಂದ್ರೆ ತಲೆ, ಚಂದ್ರ ತಲೆಯಲ್ಲಿ ಇರುವವ ಚಂದ್ರಕ ಅಂದ್ರೆ ಶಿವ, ಅವನಿಗೂ ಮಂದಿರನಾದವ ಇವ, ಅದನ್ನ ಅವನ ಮೂಲಕ ಸಮಾಧಾನ ಮಾಡಿದವ ಇವನೇ ಅಂತಾರೆ ಆಚಾರ್ಯ. ಹೀಗೆ ಚಂದ್ರ ಮತ್ತು ಕ ಅಂದ್ರೆ ಚಂದ್ರ ಮತ್ತು ದಕ್ಷ ಪ್ರಜಾಪತಿ ಇವರು ಮಾವ ಅಳಿಯ, ಅವರಿಗೆ ಆಧಾರನಾದ, ಅವರನ್ನು ಸಂತೈಸಲಿಕ್ಕೆ ಬಂದಿರತಕ್ಕಂಥ ಚಂದ್ರಕ ಇದ್ದಾನಲ್ಲ, ತಲೆಯಲ್ಲಿ ಚಂದ್ರನನ್ನು ಹೊತ್ತಿರತಕ್ಕಂಥ ಶಿವ ಅವನಿಗೂ ಮಂದಿರನಾದವ. ಹೀಗೆ
ಅವನು ಚಂದ್ರಕ ಮಂದಿರ ನಂದಕ. ಚಂದ್ರಕ ಮಂದಿರ ನಂದಕ ಅಂದ್ರೆ ಇನ್ನೊಂದರ್ಥ, ಚಂದ್ರಕ ಅಂದ್ರೆ ಅಲ್ಪಚಂದ್ರ, ಕ ಅನ್ನೋದು ಅಲ್ಪ ಅರ್ಥದಲ್ಲಿ. ಈಗ ಬಾಲಕ ಅಂದ್ರೆ ಪುಟ್ಟ ಮಗು ಅಂತ ಅರ್ಥ. ಬಾಲ ಅಂದ್ರೆ ಹುಡುಗ, ಬಾಲಕ ಅಂದ್ರೆ ಪುಟ್ಟ ಹುಡುಗ. ಹಾಗೆ ಚಂದ್ರ ಅಂದ್ರೆ ಚಂದ್ರ, ಪುಟ್ಟ ಚಂದ್ರ ಅಂದ್ರೆ ಕ್ರಿಸೆಂಟ್ ಮೂನ್ ಅಂತ ಹೇಳ್ತೇವಲ್ಲ, ಚಂದ್ರಕಲೆ. ಶಿವನ ತಲೆಯಲ್ಲಿರುವುದು ಇಡೀ ಚಂದ್ರ ಅಲ್ಲ, ಹುಣ್ಣಿಮೆ ಚಂದ್ರ, ಚಂದ್ರಕಲೆ. ಅದರಿಂದ ಚಂದ್ರಕನಿಗೆ ಮಂದಿರನಾದವನು ಶಿವ, ಅವನಿಗೆ ನಂದಕ ಆನಂದವನ್ನು ಕೊಟ್ಟವ. ಹೀಗೆ ಚಂದ್ರಕ ಮಂದಿರ ನಂದಕ, ಚಂದ್ರಕ ಮಂದಿರ. ಆಮೇಲೆ ಚಂದ್ರಕ ಆ ಮೂಲಕ ಚಂದ್ರನಿಗೆ ಕೂಡ ಆನಂದವನ್ನು ಕೊಟ್ಟವ. ಹೀಗೆ ಚಂದ್ರಕ ಮಂದಿರ, ಚಂದ್ರಕ ಮಂದಿರ, ನಂದಕ, ಚಂದ್ರಕ ಮಂದಿರ ನಂದಕ ಒಂದೇ ಆನಂದ ತೀರ್ಥಪರ ಆನಂದ ವರದ ಅಂದರು ಶಿಷ್ಯರು. ಆಚಾರ್ಯರು ಚಂದ್ರಕ ಮಂದಿರ ನಂದಕ ಒಂದೇ. ಕೃಷ್ಣನನ್ನೇ ತಗೊಳ್ಳೋಣ, ಯಾಕಂದ್ರೆ ಕೃಷ್ಣನ ವಿಷಯ ಬಂದಿದೆ. ಕೃಷ್ಣನ ತಲೆಯಲ್ಲಿ ನವಿಲಗರಿ, ಇದು ಒಂದು ಸಂಕೇತ. ಕೃಷ್ಣ ಚಿತ್ರ ನೋಡಿದಾಗೆಲ್ಲ ಅವನಿಗೆ ಒಂದು ನವಿಲುಗರಿ ನಮಗೆ ಕಂಡೇ ಕಾಣುತ್ತೆ. ಕೃಷ್ಣ ಹೋದಲ್ಲೆಲ್ಲ ತಲೆಯಲ್ಲಿ ಗೋವಳರ ಒಟ್ಟಿಗೆ ಆಡ್ತಾ ತಲೆಯಲ್ಲಿ ನವಿಲುಗರಿಯನ್ನು ಇಟ್ಟುಕೊಳ್ತಿದ್ದಾರೆ. ಚಂದ್ರಕ ಮಂದಿರ ಅಂದ್ರೆ ನವಿಲುಗರಿ. ಯಾಕೆಂದ್ರೆ ಚಂದ್ರಕ ಅಂದ್ರೆ ನವಿಲುಗರಿಯಲ್ಲಿ ಅರ್ಧಚಂದ್ರಾಕಾರದ ಚಿಹ್ನೆಗಳಿರ್ತವೆ ಇಡೀ ಆ ಗರಿಯಲ್ಲಿ ಮಧ್ಯದಲ್ಲಿ. ಚಂದ್ರಕ ಅಂದ್ರೆ ಚಂದ್ರನ ಆಕಾರದ ಚಿಹ್ನೆ, ಅದು ಇರತಕ್ಕಂಥದ್ದು ಚಂದ್ರಕ ಮಂದಿರ ಅಂದ್ರೆ ನವಿಲುಗರಿ. ಆ ಚಂದ್ರಕ ಮಂದಿರದಿಂದ ನಂದಕ ಅಂದ್ರೆ ಸಂತೋಷ ಕೊಡವ, ತಲೆಯಲ್ಲಿ ನವಿಲುಗರಿ ಹೊತ್ತು ಎಲ್ಲರಿಗೂ ಮುದ್ದಾಗಿ ಕಾಣಿಸಿಕೊಂಡು ಆನಂದವನ್ನು ಕೊಟ್ಟವ ಚಂದ್ರಕ ಮಂದಿರ ನಂದಕ. ಆಮೇಲೆ ಇದನ್ನು ನಾವು ಮತ್ತೆ ಬೇರೆ ಬೇರೆಯಾಗಿ ನೋಡ್ಬೇಕೀಗ. ಅವನು ಚಂದ್ರಕ ಮಂದಿರ, ಚಂದ್ರಕ ಮಂದಿರ, ನಂದಕ. ಅವನು ನಂದಕ, ನಮಗೆಲ್ಲ ಆನಂದ ಕೊಟ್ಟ ಅಷ್ಟೇ ಅಲ್ಲ, ಅವನು ನಂದಕ. ನಂದನಿಗೆ ಕ ಅಂದ್ರೆ ಆನಂದ, ನಂದಗೋಪನಿಗೆ ಆನಂದವನ್ನು ಕೊಟ್ಟವ. ನಮಗೆ ಕೊಟ್ಟ ಆನಂದಕ್ಕಿಂತ ಹೆಚ್ಚು ಅವನು ಸಾಕು ತಂದೆಯಾಗಿ ಅವನಿಗೆ ಕೊಟ್ಟ ಆನಂದ ಅನ್ಯಾದೃಶವಾದ. ನಂದಗೋಪನಿಗೆ ಆನಂದವನ್ನು ಕೊಟ್ಟವ ನಂದಕ. ಆಮೇಲೆ ಚಂದ್ರಕ ಮಂದಿರ. ಚಂದ್ರ ಅಂದ್ರೆ ಚಂದ್ರನೇ, ಕ ಅಂದ್ರೆ ದಕ್ಷ ಪ್ರಜಾಪತಿ. ಕಶ್ಚ ದಕ್ಷ ಪ್ರಕೀರ್ತಿತ, ಇದು ಪ್ರಸಿದ್ಧ, ಶಾಸ್ತ್ರ ಪ್ರಸಿದ್ಧವಾದ ಅರ್ಥ. ಚಂದ್ರ ಮತ್ತು ಕ ಅಂದ್ರೆ ಚಂದ್ರನಿಗೂ ದಕ್ಷ ಪ್ರಜಾಪತಿಗೂ, ಅಳಿಯನಿಗೂ ಮಾವನಿಗೂ ದೊಡ್ಡ ಜಗಳ ಆಗಿದೆ ಇದು ಶಾಸ್ತ್ರ. ಯಾಕಂದ್ರೆ ದಕ್ಷ ಪ್ರಜಾಪತಿಯ 27 ಜನ ಮಗಳಂದಿರನ್ನು ಚಂದ್ರ ಮದುವೆಯಾದ. ಮದುವೆ ಆದ್ಮೇಲೆ ಏನೋ ವಿವಾದವಾಗಿ ಶಾಪ ಕೊಟ್ಟು ಬಿಟ್ಟ, ನಿನಗೆ ಕ್ಷಯರೋಗ ಪ್ರಾಪ್ತವಾಗಲಿ ಅಂತ ಚಂದ್ರ ಶಾಪ ಕೊಟ್ಟ. ಅದರ ಪ್ರತೀಕವಾಗಿ ನಮಗೆ ಈಗಲೂ ಕಾಣತಕ್ಕ ಭೂಮಿಯ ಗತಿಯಿಂದ ಕೃಷ್ಣ ಪಕ್ಷದಲ್ಲಿ ವೃದ್ಧಿ ಕ್ಷಯಗಳೇನು ಕಾಣುತ್ತೇವೆ, ಆ ಕ್ಷಯ ಒಂದೊಂದು ಕಲೆಯ ಕ್ಷಯ, ಅದು ಚಂದ್ರನಿಗೆ ದಕ್ಷ ಕೊಟ್ಟ ಶಾಪದ ಫಲವಾಗಿ ಬಂದಿರತಕ್ಕಂಥದ್ದು ಅನ್ನೋದು ಒಂದು ರೂಪಕವಾದ ಕಥೆ ಇದೆ. ಅಂತೂ ದಕ್ಷನಿಗೂ ಚಂದ್ರನಿಗೂ ಜಗಳವಾಗಿ ಮಾವ ಅಳಿಯನಿಗೆ ಶಾಪ ಕೊಟ್ಟು ಬಿಟ್ಟ. ಅದರಿಂದ ಎಲ್ಲಿ ತನಕ ಅಂದ್ರೆ ದಕ್ಷನ ಎಲ್ಲಾ ಮಕ್ಕಳಿಗೂ ಸಂತಾನ ಉಂಟು. ಚಂದ್ರ ಮದುವೆ ಆದ 27 ಜನ ಮಗಳಂದಿರಿಗೂ ಮಕ್ಕಳಿಲ್ಲ, ನಿಸ್ಸಂತಾನ ಹೋಯ್ತು ಅವನಿಗೆ. ಚಂದ್ರನ 27 ಜನ ಪತ್ನಿಯರನ್ನು ಮದುವೆ ಮಾಡಿದ್ದ. ದಕ್ಷನ 27 ಮಂದಿ ಅಶ್ವಿನ್ಯಾದಿ 27 ಮಂದಿ ಹುಡುಗಿಯರನ್ನ ಚಂದ್ರ ಮದುವೆ ಆಗಿದ್ದ, ಆದ್ರೆ ಅವನಿಗೆ ಸಂತಾನ ಇಲ್ಲ. ಆ ಚಂದ್ರ ಮತ್ತು ಕ ಇವರಿಬ್ಬರಿಗೆ ಸಂತೈಸಿ ಆ ಜಗಳವನ್ನು ಪರಿಹರಿಸಿ ವ್ಯವಸ್ಥೆ ಮಾಡಿ ಅವರಿಗೆ ಆಸರೆಯಾಗಿ ನಿಂತವ ಭಗವಂತ ಚಂದ್ರಕ ಮಂದಿರ. ಅಲ್ಲ, ದಕ್ಷ ಪ್ರಜಾಪತಿಗೂ ಚಂದ್ರನಿಗೂ ಜಗಳ ಆದಾಗ ಅದನ್ನು ರಾಜಿ ಮಾಡಿಕೊಂಡು ಚಂದ್ರನನ್ನು ಓಲೈಸಿ ತಲೆಯಲ್ಲಿ ಇಟ್ಟುಕೊಂಡವ ಶಿವ. ವಿಷ್ಣುವಲ್ಲಿ ಸಮಾಧಾನ ಮಾಡಿದ ಅಂತಂದ್ರೆ ಅದಕ್ಕೂ ಆಚಾರ್ಯ ಹೇಳ್ತಾರೆ ಚಂದ್ರಕ ಮಂದಿರ ಅಂತ. ಚಂದ್ರ ಕ ಅಂದ್ರೆ ತಲೆ, ಚಂದ್ರ ತಲೆಯಲ್ಲಿ ಇರುವವ ಚಂದ್ರಕ ಅಂದ್ರೆ ಶಿವ, ಅವನಿಗೂ ಮಂದಿರನಾದವ ಇವ, ಅದನ್ನ ಅವನ ಮೂಲಕ ಸಮಾಧಾನ ಮಾಡಿದವ ಇವನೇ ಅಂತಾರೆ ಆಚಾರ್ಯ. ಹೀಗೆ ಚಂದ್ರ ಮತ್ತು ಕ ಅಂದ್ರೆ ಚಂದ್ರ ಮತ್ತು ದಕ್ಷ ಪ್ರಜಾಪತಿ ಇವರು ಮಾವ ಅಳಿಯ, ಅವರಿಗೆ ಆಧಾರನಾದ, ಅವನನ್ನು ಸಂತೈಸಲಿಕ್ಕೆ ಬಂದಿರತಕ್ಕಂಥ ಚಂದ್ರಕ ಇದ್ದಾನಲ್ಲ, ತಲೆಯಲ್ಲಿ ಚಂದ್ರನನ್ನು ಹೊತ್ತಿರತಕ್ಕಂಥ ಶಿವ, ಅವನಿಗೂ ಮಂದಿರನಾದವ. ಹೀಗೆ ಅವನು ಚಂದ್ರಕ ಮಂದಿರ ನಂದಕ. ಚಂದ್ರಕ ಮಂದಿರ ನಂದಕ ಅಂದ್ರೆ ಇನ್ನೊಂದು ಅರ್ಥ. ಚಂದ್ರಕ ಅಂದ್ರೆ ಅಲ್ಪಚಂದ್ರ, ಕ ಅನ್ನೋದು ಅಲ್ಪ ಅರ್ಥದಲ್ಲಿ. ಈಗ ಬಾಲಕ ಅಂದ್ರೆ ಪುಟ್ಟ ಮಗು ಅಂತ ಅರ್ಥ. ಬಾಲ ಅಂದ್ರೆ ಹುಡುಗ, ಬಾಲಕ ಅಂದ್ರೆ ಪುಟ್ಟ ಹುಡುಗ. ಹಾಗೆ ಚಂದ್ರ ಅಂದ್ರೆ ಚಂದ್ರ, ಪುಟ್ಟ ಚಂದ್ರ ಅಂದ್ರೆ ಕ್ರಿಸೆಂಟ್ ಮೂನ್ ಅಂತ ಹೇಳ್ತೇವಲ್ಲ, ಚಂದ್ರಕಲೆ. ಶಿವನ ತಲೆಯಲ್ಲಿರುವುದು ಇಡೀ ಚಂದ್ರ ಅಲ್ಲ, ಹುಣ್ಣಿಮೆ ಚಂದ್ರ, ಚಂದ್ರಕಲೆ. ಅದರಿಂದ ಚಂದ್ರಕನಿಗೆ ಮಂದಿರನಾದವನು ಶಿವ, ಅವನಿಗೆ ನಂದಕ ಆನಂದವನ್ನು ಕೊಟ್ಟವ. ಹೀಗೆ ಚಂದ್ರಕ ಮಂದಿರ ನಂದಕ, ಚಂದ್ರಕ ಮಂದಿರ
ಆಮೇಲೆ ಚಂದ್ರಕ ಆ ಮೂಲಕ ಚಂದ್ರನಿಗೆ ಕೂಡ ಆನಂದವನ್ನು ಕೊಟ್ಟವ. ಹೀಗೆ ಚಂದ್ರಕ ಮಂದಿರ, ಚಂದ್ರಕ ಮಂದಿರ, ನಂದಕ, ಚಂದ್ರಕ ಮಂದಿರ, ನಂದಕ. ಇದನ್ನು ಹೇಗೆ ಪದಚ್ಛೇದ ಮಾಡಿದರೂ ಭಗವಂತನ ಒಂದೊಂದು ವಿಶೇಷ ಗುಣಗಳನ್ನ ಒಂದೊಂದು ಪೌರಾಣಿಕ ಕಥೆಗಳ ಹಿನ್ನೆಲೆಯಲ್ಲಿ ಹೇಳತಕ್ಕಂಥದ್ದು. ಮೇಲು ನೋಟಕ್ಕೆ ನವಿಲುಗರಿಯನ್ನು ಹೊತ್ತವ ಅಂತ ಸಾಮಾನ್ಯವಾದ ಕೃಷ್ಣನ ರೂಪವನ್ನು ತೋರಿಸ್ತಕ್ಕಂಥ ಒಂದು ವಿಶೇಷ. ಚಂದ್ರಕ ಮಂದಿರ ನಂದಕ ಒಂದೇ, ಆನಂದ ತೀರ್ಥ ಪರಾನಂದ ವರದ. ಅದನ್ನೇ ಮುಂದುವರಿಸಿ ಹೇಳ್ತಾರೆ, ಚಂದ್ರ ಸುರೇಂದ್ರ ಸುವಂದಿತ ಒಂದೇ, ಆನಂದ ತೀರ್ಥ ಪರಾನಂದ ವರದ ಅಂತ. ಚಂದ್ರ ಸುರೇಂದ್ರ ಸುವಂದಿತ ಒಂದೇ. ಇವರಿಬ್ಬರು ಚಂದ್ರ ಮತ್ತು ದೇವೇಂದ್ರ, ಸುರೇಂದ್ರ ಅಂದ್ರೆ ಇಂದ್ರನ, ಇವರಿಬ್ಬರು ಮನೋಭಿಮಾನಿ ದೇವತೆಗಳು. ಆದ್ದರಿಂದ ಯಾರ್ಯಾರು ಮನಸ್ಸಿನಿಂದ ಭಗವಂತನನ್ನು ಚಿಂತನೆ ಮಾಡ್ತಾರೆ ಅವರೆಲ್ಲರಿಗೆ ಆ ಮನಸ್ಸಿನಲ್ಲಿ ಭಗವಂತನ ಚಿಂತನೆ ಕೊಡ್ತಕ್ಕಂಥ ಎರಡು ಶಕ್ತಿಗಳು ಚಂದ್ರ ಮತ್ತು ಇಂದ್ರ. ಚಂದ್ರನು ಮನೋಭಿಮಾನಿ, ಇಂದ್ರನು ಮನೋಭಿಮಾನಿ. ಇದಕ್ಕಿಂತ ಮೇಲಿನ ದೇವತೆಗಳು ಮನೋಭಿಮಾನಿಗಳಿದ್ದಾರೆ, ಇಲ್ಲ ಅಂತಲ್ಲ. ಸುರೇಂದ್ರ ಅಂದ್ರೆ ಸುರರಿಗೆಲ್ಲ ಒಡೆಯನಾದವ ಅಂತಂದ್ರೆ ಮನೋಭಿಮಾನಿಯಾಗಿರತಕ್ಕಂಥ ಶಿವನೂ ಸುರೇಂದ್ರ. ಆಮೇಲೆ ಗರುಡಶೇಷರು, ಅವರು ಇಂದ್ರರೇ, ಅವನು ಗರುಡ ವೀಂದ್ರ, ಇವನು ಅಹೀಂದ್ರ ಫಣೀಂದ್ರ. ಆದ್ರಿಂದ ಸುರೇಂದ್ರರು ಅಂದ್ರೆ ಗರುಡಶೇಷ ರುದ್ರರು. ಗರುಡಶೇಷ ರುದ್ರರಿಂದ, ಚಂದ್ರನಿಂದ ಮತ್ತು ಮನೋಭಿಮಾನಿಗಳಾಗಿರತಕ್ಕಂಥ ಗರುಡಶೇಷ ರುದ್ರರಿಂದಲೂ ಹೊಂದಿತ. ಅಷ್ಟೇ ಅಲ್ಲ, ಸುರೇಂದ್ರ ಅಂದ್ರೆ ಸುರರಿಗೆಲ್ಲ ಇಂದ್ರ ಶ್ರೇಷ್ಠನಾಗಿರತಕ್ಕವ ಅಂದ್ರೆ ವಾಯುದೇವರು. ಇಂದ್ರ ಶಬ್ದ ವಾಯುದೇವರ ಪರವಾಗಿ ಇರತಕ್ಕಂಥದ್ದನ್ನು ಆಚಾರ್ಯರು ಉಪನಿಷತ್ನಲ್ಲಿ ಬೇರೆ ಕಡೆ ಹೇಳಿದ್ದಾರೆ. ಸುರೇಂದ್ರ ಅಂದ್ರೆ ವಾಯುದೇವರು. ಚಂದ್ರ ಅಂದ್ರೆ ಭಾರತಿ, ಚಂದ್ರನಲ್ಲಿ ಸನ್ನಿಹಿತರಾಗಿರ ಉಪನಿಷತ್ತದು. ನಾವು ಇದನ್ನ ನಾಳೆಯೇ ನೋಡ್ಲಿಕ್ಕಿದ್ದೇವೆ. ಷಡ್ಪ್ರಶ್ನದಲ್ಲೇ ಬರುತ್ತೆ. ರೈರೇವ ಚಂದ್ರಮಾಹ ರೈರುವ ಏತತ್ ಸರ್ವಂ ಮೂರ್ತಂಚ ಮೂರ್ತಂಚ ತಸ್ಮಾನ್ ಮೂರ್ತಿರೇವ ರೈರೇವ ಚಂದ್ರಮಾಹ. ಭಾರತೀಯೇ ಚಂದ್ರ ಶಬ್ದ ವಾಚ್ಯಳು ಅಂದ್ರೆ ಚಂದ್ರನಲ್ಲಿ ಭಾರತಿ, ಸೂರ್ಯನಲ್ಲಿ ಪ್ರಾಣ. ಸೂರ್ಯ ಚಂದ್ರರಲ್ಲಿ ಪ್ರಾಣ ಭಾರತೀಯರೇ ಇದು ಜಗತ್ತನ್ನು ನಡೆಸ್ತಾರೆ ಅಂತಕ್ಕ ಮಾತು ಉಪನಿಷತ್ನಲ್ಲಿದೆ. ಹಾಗಾಗಿ ಚಂದ್ರ ಅಂದ್ರೆ ಚಂದ್ರನ ಅಧಿಷ್ಠಾನದಲ್ಲಿ ಇರತಕ್ಕಂಥ ಭಾರತಿ. ಆದ್ದರಿಂದಲೇ ಆಚಾರ್ಯರ ಕಾಲದಲ್ಲಿ ಭಾರತಿ ಚಂದ್ರ ಅನ್ನುವ ಹೆಸರಿನಲ್ಲಿ ಅವತಾರ ಕೂಡ ಮಾಡಿದ್ರು. ಅಂದ್ರೆ ಚಂದ್ರೇತಿ ಚೌಚ್ಯತೆ ಅಂತ ಆಚಾರ್ಯದನ್ನು ಹೇಳಿದ್ದಾರೆ. ಕಾಳಿ ಚಂದ್ರೇತಿ ಚೌಚ್ಯತೆ ಅಂತ ಚಂದ್ರ ಅನ್ನುವ ಹೆಸರಿನ ಅವತಾರವೂ ಇದೆ ಭಾರತಿಗೆ. ಚಂದ್ರನ ಅಧಿಷ್ಠಾನದಲ್ಲಿರತಕ್ಕಂಥ ಭಾರತಿ ಚಂದ್ರ. ಸುರೇಂದ್ರ ಸುರರಿಗೆಲ್ಲ ಒಡೆಯ ಶ್ರೇಷ್ಠನಾಗಿರತಕ್ಕಂಥ, ಅದರಿಂದ ಚಂದ್ರ ಸುರೇಂದ್ರರು ಅಂದ್ರೆ ಭಾರತಿ ಮತ್ತು ಮುಖ್ಯ ಪ್ರಾಣರು ಅಥವಾ ಸರಸ್ವತಿ ಬ್ರಹ್ಮರು. ಅವರಿಂದ ಸುವಂದಿತ, ಎಲ್ಲರಿಗಿಂತ ಹೆಚ್ಚು ಆನಂದದಿಂದ ವಂದಿತನಾಗಿರತಕ್ಕವ ಚಂದ್ರ ಸುರೇಂದ್ರ ಸುವಂದಿತ. ಮನೋಭಿಮಾನಿಗಳಾಗಿರ್ತಕ್ಕಂಥ ಚಂದ್ರ ಮತ್ತು ಇಂದ್ರನಿಂದ ವಂದಿತರು, ಚಂದ್ರ ಮತ್ತು ಗರುಡಶೇಷ ರುದ್ರರಿಂದ ವಂದಿತರು. ಇನ್ನೊಂದು ವಿಶಿಷ್ಟವಾದ ಅರ್ಥ ಅಂದ್ರೆ ಸುರರಿಗೆ ಇಂದ್ರ ಅಂದ್ರೆ ಗುರು ಸ್ಥಾನದಲ್ಲಿರ್ತಕ್ಕಂಥ ಬೃಹಸ್ಪತ್ಯಾಚಾರ್ಯರು. ಅವನು ಚಂದ್ರನಿಂದ ಮತ್ತು ಬೃಹಸ್ಪತ್ಯಾಚಾರ್ಯರಿಂದ ನಮಸ್ಕೃತನಾದವ ಅಂತ. ಅದು ಯಾಕೆ ಅಂತಂದ್ರೆ ಇವರಿಗೂ ಜಗಳ. ಮೊದಲು ಶಿವನಿಗೂ ಈ ದಕ್ಷ ಪ್ರಜಾಪತಿಗೂ ಚಂದ್ರನಿಗೂ ಜಗಳ ಆಯಿತು, ಮಾವಾಳಿಯನಿಗೆ. ಈಗ ಏನಾಯ್ತು ಅಂದ್ರೆ ಚಂದ್ರನಿಗೂ ಬೃಹಸ್ಪತ್ಯಾಚಾರ್ಯರಿಗೂ ಜಗಳ ಪ್ರಾರಂಭ ಆಯಿತು. ಯಾಕೆಂದ್ರೆ ಬೃಹಸ್ಪತ್ಯಾಚಾರ್ಯರ ಪತ್ನಿ ತಾರೆಯಿಂದ, ಚಂದ್ರ ತಾರೆಯಿಂದ ಒಂದು ಮಗುವನ್ನು ಸೃಷ್ಟಿ ಮಾಡಿಬಿಟ್ಟ, ಅದು ಬುಧ. ಹಾಗಾಗಿ ಚಂದ್ರನಿಗೂ ಬೃಹಸ್ಪತ್ಯಾಚಾರ್ಯರ ಪತ್ನಿಗೂ ಆದಂತಹ ಒಂದು ಸಂಬಂಧದಿಂದ ಬೃಹಸ್ಪತ್ಯಾಚಾರ್ಯ ಸಿಟ್ಟಿಗೆದರು. ಸಹಜ ತಾನೆ, ಬೃಹಸ್ಪತ್ಯಾಚಾರ್ಯರ ಪತ್ನಿಯನ್ನ ಚಂದ್ರ ಕೆಡಿಸಿಬಿಟ್ಟ. ಇದಕ್ಕೆ ಆಧ್ಯಾತ್ಮಿಕ ಅರ್ಥಗಳಿವೆ, ಅದೆಲ್ಲ ಬೇಡ, ನಾನು ಬರೀ ಕಥೆಯನ್ನಷ್ಟೇ ಹೇಳ್ತೇನೆ. ಯಾಕಂದ್ರೆ ಈ ದೇವತೆಗಳೆಲ್ಲ ಇತರರ ಪತ್ನಿಯರನ್ನು ಕೆಡಿಸುವುದಂದ್ರೆ ಏನು ಅನ್ನೋದಕ್ಕೆ ಅವರು ಮನೋಭಿಮಾನಿ ದೇವತೆಗಳು. ಆ ಮನಸ್ಸನ್ನು ಕೆಡಿಸುವುದು ಅಂತ ಅರ್ಥ. ಅವರನ್ನು ಕೆಡಿಸುವುದು ಅಂದ್ರೆ ಮನಸ್ಸನ್ನು ಕೆಡಿಸುವುದಕ್ಕೆ ಅವರ ಕರ್ತವ್ಯ. ಅದು ಮನೋಭಿಮಾನಿಗಳು ಮನಸ್ಸು ಎಲ್ಲಿ ಕೆಡಬೇಕು ಅಲ್ಲಿ ಮನಸ್ಸು ಕೆಡಿಸಬೇಕು, ಅದು ಬೇರೆ ವಿಷಯ, ಅಂತರಂಗದ ವಿಷಯ. ನಾನು ಬರೀ ಕಥೆಯನ್ನು ಹೇಳ್ತೇನೆ. ಯಾಕಂದ್ರೆ ಈ ವಿಶೇಷಣಕ್ಕೆ ಅರ್ಥ ಹೇಳುವುದಕ್ಕೋಸ್ಕರ ಚಂದ್ರ ಬೃಹಸ್ಪತ್ಯಾಚಾರ್ಯರ ಪತ್ನಿಯಿಂದ ಒಂದು ಸಂತಾನವನ್ನು ಪಡೆದವನೇ ಬುಧ. ಹಾಗಾಗಿ ಚಂದ್ರನಿಗೂ ಸುರೇಂದ್ರ ಸುರರಿಗೆ ಒಡೆಯನಾದ ಗುರುವಾಗಿರತಕ್ಕ ಬೃಹಸ್ಪತಿಗೂ ಅವರಿಗೆ ವಿವಾದ ಬಂದಾಗ ಈ ವಿವಾದವನ್ನು ಪರಿಹರಿಸಿ ಬುಧನನ್ನ ಸ್ವೀಕರಿಸಿ ಅಂತ ಹೇಳಿ ದೇವತೆಗಳೇ ಸಮಾಧಾನ, ದೊಡ್ಡ ಜಗಳ ಹೋಗ್ತಿತ್ತು, ಯುದ್ಧ ಆಗಿ ದೇವತೆಗಳಲ್ಲೇ ಎರಡು ಗುಂಪಾಗಿ ಜಗಳ ಪ್ರಾರಂಭ ಆಗಿತ್ತು. ಆ ಜಗಳವನ್ನು ಪರಿಹರಿಸಿ ಅವರಿಬ್ಬರನ್ನು ಆಶೀರ್ವದಿಸಿ ಇಬ್ಬರಿಂದ ವಂದಿತನಾದವ ಭಗವಂತ. ಅದರಿಂದ ಚಂದ್ರ ಸುರೇಂದ್ರರಿಗೆ ವಿವಾದವಾದಾಗ ಬೃಹಸ್ಪತ್ಯಾಚಾರ್ಯರಿಗೂ ಚಂದ್ರನಿಗೂ ಆ ಮಗು ಯಾರದು ಅಂತ ಜಗಳ, ಬೃಹಸ್ಪತ್ಯಾಚಾರ್ಯದ ಮಗುನ್ ತೀರ್ಮಾನ ಆಗಬೇಕೋ ಅಥವಾ ಚಂದ್ರನದ್ದು ಅಂತ. ಹೀಗೆ ಜಗಳವಾದಾಗ ಅದನ್ನು ಪರಿಹರಿಸಿ ಅವರ ಐಕಮತ್ಯವನ್ನು ಉಳಿಸಿ ಅವರಿಂದ ನಮಸ್ಕೃತನಾಗಿರತಕ್ಕವ ಭಗವಂತ. ಅದರಿಂದ ಅವನು ಚಂದ್ರ ಸುರೇಂದ್ರರಿಂದ ಸುವಂದಿತ. ಆಮೇಲೆ ಭೂಮಿಯಲ್ಲಿ ಬಂದಾಗಲೂ ಹಾಗೆ, ಸುರೇಂದ್ರ ಅಲ್ಲಿ ವಾಲಿಯಾದ, ಇಲ್ಲಿ ಅರ್ಜುನನಾದ. ಆಮೇಲೆ ಚಂದ್ರ ಅದು ಒಟ್ಟಿಗೆ ಬರಲಿಕ್ಕೆ ಕಾರಣ ಇಂದ್ರನ ಮಗನಾಗಿ ಚಂದ್ರ ಬಂದ, ಅಲ್ಲಿ ವಾಲಿಯ ಮಗನಾಗಿ ಅಂಗದ ಚಂದ್ರ ಬಂದ. ಇಲ್ಲಿ ಅರ್ಜುನನ ಮಗ ಅಭಿಮನ್ಯು, ಅವನು ಆವೇಶದಿಂದ ಕೂಡಿರತಕ್ಕಂಥ ಅಭಿಮನ್ಯುವಿನಿಂದ ಸುವಂದಿತನಾದವ. ರಾಮಾವತಾರದಲ್ಲಿ ಚಂದ್ರನ ಅಂದ್ರೆ ಅಂಗದ,
ಇಂದ ಸುರೇಂದ್ರ ಅಂದ್ರೆ ವಾಲಿಯಿಂದ ಮತ್ತು ಅಂಗದನಿಂದ ಸುವಂದಿತನಾದ. ಅಂದ್ರೆ ಈ ಚಂದ್ರ ಮತ್ತು ಸುರೇಂದ್ರನ ಒಟ್ಟಿಗೆ ಹೇಳುವುದಕ್ಕೆ ಅನೇಕ ಕಾರಣಗಳಿವೆ. ಅದಕ್ಕೆ ಹಿನ್ನೆಲೆಯಾಗಿ ನಾನು ಇಷ್ಟು ಕಥೆಗಳನ್ನು ಹೇಳಿದೆ. ಚಂದ್ರ ಸುರೇಂದ್ರ ಸುವಂದಿತ ಒಂದೇ. ಒಟ್ಟಿನಲ್ಲಿ ಮನೋಭಿಮಾನಿಯಾದ ಚಂದ್ರ ಅವನು ಶ್ರೋತ್ರಾಭಿಮಾನಿಯೂ ಹೌದು. ಇನ್ನೊಂದು ರೀತಿಯಿಂದ ಚಂದ್ರನಿಂದ ಅಂದ್ರೆ ನಾವು ಚಂದ್ರ ಶ್ರೋತ್ರಾಭಿಮಾನಿ. ಶಾಸ್ತ್ರ ಶ್ರವಣ ಮಾಡಲಿಕ್ಕೆ ಚಂದ್ರ ಬೇಕು, ಶ್ರವಣ ಮಾಡಿದ್ದನ್ನು ಮನನ ಮಾಡಲಿಕ್ಕೆ ಇಂದ್ರ ಬೇಕು, ಮನೋಭಿಮಾನಿ. ಅಂದ್ರೆ ಶ್ರವಣ ಮನನಗಳಿಗೆ ಅಭಿಮಾನಿಗಳಾದ ಚಂದ್ರ ಮತ್ತು ಇಂದ್ರರಿಂದ ವಂದಿತನಾದವ. ನಾವು ಯಾರನ್ನ ತಿಳಿಯುವುದಕ್ಕೋಸ್ಕರ ಶ್ರವಣ ಮನನ ಮಾಡ್ತೇವೋ ಅಂತಹ ಶ್ರವಣ ಮನನ ನಮ್ಮಿಂದ ಮಾಡಿಸುವ ದೇವತೆಗಳು ಅವನನ್ನು ತಿಳಿಯಲಿಕ್ಕೋಸ್ಕರ ಪ್ರಯತ್ನ ಪಟ್ಟು ಅವನಿಗೆ ಅವನನ್ನ ಶರಣಾಗ್ತಾರೆ ಅನ್ನುವಂಥದ್ದು. ಹೀಗೆ ಈ ವಿಶೇಷಣಗಳನ್ನ ಹೇಗೆ ನಾವು ಯೋಚನೆ ಮಾಡ್ತಾ ಹೋದ್ರೆ ಅಧ್ಯಾತ್ಮದ ಸಾಧನೆ ಬೇರೆ ಬೇರೆ ಮುಖಗಳು ತಿಳ್ಕೊಂಡು ಹೋಗ್ತವೆ. ಚಂದ್ರ ಸುರೇಂದ್ರ ಸುವಂದಿತ ಒಂದೇ. ಅಷ್ಟೇ ಏನು, ಕೊನೆ ಹೇಳಿದ್ರು ವೃಂದಾರ ವೃಂದ ಸುವಂದಿತ ಒಂದೇ, ಆನಂದ ತೀರ್ಥ ಪರಾನಂದ ವರದ ಅಂತ. ಚಂದ್ರ ಇಂದ್ರ ಅವರು ಇವರು ಅಂತಲ್ಲ, ಮತ್ತೆ ಎಲ್ಲ ವೃಂದಾರ ವೃಂದ, ವೃಂದಾರಕರು ಅಂದ್ರೆ ದೇವತೆಗಳು, ಅವರ ವೃಂದಾನ ಸಮುದಾಯ, ಸಮಸ್ತ 9 ಕೋಟಿ ದೇವತೆಗಳು. ಮತ್ತೆ ಚಂದ್ರ ಇಂದ್ರ ಅಷ್ಟೇ ಅಲ್ಲ, ನಮ್ಮ ಎಲ್ಲಾ ತತ್ವಾಭಿಮಾನಿ ದೇವತೆಗಳಿಂದ, ಸಮಸ್ತ ದೇವತೆಗಳ ಸಮುದಾಯದಿಂದ ಸುವಂದಿತನಾಗಿರತಕ್ಕವ. ಸುವಂದನೆ, ವಂದನೆಯಲ್ಲಿ ಸುವಂದನೆ ಅಂದ್ರೇನು? ಭಕ್ತಿ ಜ್ಞಾನಪೂರ್ವಕವಾದ ವಂದನೆ, ಅದೇ ಸುವಂದಿತ. ಅದು ಬರೇ ವಂದನೆ ಅಲ್ಲ. ಭೂಯಿಷ್ಠಾಂತೆ ನಮ ಉತ್ತಿಂ ವಿಧೇಮ ಅಂತ ಉಪನಿಷತ್ನಲ್ಲಿ ಹೇಳಿದ ಹಾಗೆ ಜ್ಞಾನ ಭಕ್ತಿಗಳಿಂದ ಪೂರ್ಣವಾದ ವಂದನೆ. ಅದು ಬರೇ ಚಂದ್ರ ಸುರೇಂದ್ರ ಅಲ್ಲ, ಎಲ್ಲ ವೃಂದಾರ ವೃಂದದಿಂದ. ವೃಂದಾರ ವೃಂದ ಅಂದರೆ ಒಂದರ್ಥ ದೇವತೆ, ಎಲ್ಲ ದೇವತೆಗಳಿಂದ ನಮಸ್ಕೃತನಾದವ ಅಂತ. ಇನ್ನೊಂದು ಅರ್ಥ ಇದೆ ಇಲ್ಲಿ, ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟು, ಅವತಾರಕ್ಕೆ ಸಂಬಂಧಪಟ್ಟು ಇದು ತರ್ಕೊಳ್ಳುತ್ತೆ, ಮೂಲ ರೂಪವನ್ನು ಹೇಳುತ್ತೆ. ಅದು ವೃಂದಾರರು ಅಂದ್ರೆ ಗುಂಪಾಗಿ ಅಲೆಯುವವರು, ಗೋಪಾಲಕರು. ಅವರು ಒಂದು ಕಡೆ ಮನೆ ಮಾಡಿಕೊಂಡಿದ್ದವರಲ್ಲ. ಗೋಪಾಲಕರು ಒಂದು ಕಡೆ ಶಿಬಿರ, ಬಿಡಾರ ಮಾಡುವುದು. ಬಿಡಾರ ಮಾಡಿ ಕೃಷ್ಣನ ಭಾಗವತದಲ್ಲಿ ನೋಡಿದರೆ ಅವರು ಬರೇ ಅಲೆಮಾರಿಗಳು. ಗೊಲ್ಲರು ಒಂದು ಕಡೆ ವಾಸ್ತವ್ಯ ಮಾಡಿ ಪರ್ಮನೆಂಟ್ ಆಗಿದ್ದವರಲ್ಲ. ಮತ್ತೇನಂದ್ರೆ ಎಲ್ಲಿ ಹುಲ್ಲುಂಟು, ಸಮೃದ್ಧವಾದ ಹುಲ್ಲುಂಟು, ಅಲ್ಲಿ ಹಸುಗಳನ್ನು ಕರ್ಕೊಂಡು ಹೋದ್ರು, ಅಲ್ಲಿ ಬಿಡಾರ ಮಾಡಿದ್ರು. ಅಲ್ಲಿ ಎಲ್ಲ ಹುಲ್ಲು ಕಮ್ಮಿ ಆಯಿತು ಅಂದ್ರೆ ಅಲ್ಲಿಂದ ಮತ್ತೊಂದು ಕಡೆ ಶಿಫ್ಟ್ ಮಾಡಿದ್ರು. ಹಾಗೆ ಗೋವುಗಳಿಗೆ ಎಲ್ಲಿ ಸಮೃದ್ಧವಾದ ಆಹಾರ ಸಿಗುತ್ತೆ ಅಲ್ಲಿಗೆ ಗುಂಪಾಗಿ ತಮ್ಮ ವಾಸ್ತವ್ಯವನ್ನು ಬದಲಿಸ್ತಾ ಬಿಡಾರ ಶಿಬಿರಗಳಲ್ಲಿ, ಡೇರೆಗಳಲ್ಲಿ ವಾಸ ಮಾಡುವವರು ಗೋವಳು. ಅವರಿಗೆ ಸ್ವಂತವಾದ ಊರುಂತಿಲ್ಲ. ಕೃಷ್ಣ ಮೊದಲು ಅವರು ಇದರ ತೀರದಲ್ಲಿದ್ದರು, ಯಮುನಾ ತೀರದಲ್ಲಿ. ಕೃಷ್ಣ ಅವತಾರ ಆದಾಗ ಯಮುನಾ ತೀರದಲ್ಲಿ, ಯಮುನೆ ಈಚೆ ಬದಿಯಲ್ಲಿ ಕಂಸನ ಅರಮನೆ ಇತ್ತು, ಮಥುರೆ. ಅಲ್ಲಿ ಕೃಷ್ಣನ ಜನನವಾಯಿತು ಕಾರಾಗಾರದಲ್ಲಿ. ಯಮುನೆ ಆಚೆ ತಡಿಯಲ್ಲಿ ಅವನು ಬಿಡಾರ ಮಾಡ್ಕೊಂಡಿದ್ದ ನಂದಗೋಪ. ಆದ್ರಿಂದ ನದಿ ದಾಟಿ ಆಚೆ ಕೊಂಡ ಕೃಷ್ಣನನ್ನು ಇಟ್ಟ, ದುರ್ಗೆಯನ್ನು ತಂದ, ಆ ಮಗುವನ್ನು ತಂದ ವಸುದೇವ. ಆಮೇಲೆ ಯಮುನೆ ಆಚೆ ತಡಿ ಬಿಟ್ಟು ನಂದಗೋಕುಲಕ್ಕೆ ಶಿಫ್ಟ್ ಮಾಡಿದರು ಅವರು. 4 ತಿಂಗಳೇ ಅಲ್ಲಿದ್ದದ್ದು. 4ನೇ ತಿಂಗಳು ಶಿಫ್ಟ್ ಮಾಡಿದರು. 4ನೇ ತಿಂಗಳು ಕೃಷ್ಣನನ್ನು ಶಿಫ್ಟ್ ಮಾಡೋದಕ್ಕೋಸ್ಕರವೇ 4ನೇ ತಿಂಗಳು ಜನ್ಮ ನಕ್ಷತ್ರ. ಕೃಷ್ಣನ 4ನೇ ಜನ್ಮ ನಕ್ಷತ್ರ ದಿವಸ ಬೆಳಿಗ್ಗೆ ಮಗುವಿಗೆಲ್ಲ ಹಬ್ಬ, ಸಿಹಿ ಊಟ ಎಲ್ಲ ಮಾಡಿ ಹೊರಳಿಕೆ ಅಂತ ಗಾಡಿಯಲ್ಲಿ ಸಾಮಾನು ತುಂಬಿಸಿದ್ದು. ಅಷ್ಟೊತ್ತಿಗೆ ಶಕ್ತಾಕ್ಷ ಬಂದು ಆ ಗಾಡಿಯನ್ನು ಉರುಳಿಸಿದ್ದು ಕೃಷ್ಣ. ಹಾಗಾಗಿ 4 ತಿಂಗಳಲ್ಲಿ ಅಲ್ಲಿ ಹುಲ್ಲೆಲ್ಲ ಖಾಲಿ ಆಯಿತು. ಬೇರೆ ಕಡೆಗೆ ನಂದಗೋಕುಲಕ್ಕೆ ಅದನ್ನು ಶಿಫ್ಟ್ ಮಾಡಿ, ಗೋಕುಲಕ್ಕೆ ಶಿಫ್ಟ್, ವೃಂದಾವನಕ್ಕೆ ಶಿಫ್ಟ್ ಮಾಡಿದರು. ಹೀಗೆ ವೃಂದಾರರು ಅಂದ್ರೆ ವೃಂದವಾಗಿ ಅಂದ್ರೆ ಗುಂಪಾಗಿ ಚಲಿಸುವವರು. ಒಂದೂರಿನಿಂದ ಒಂದೂರಿಗೆ ಗುಂಪುಗಟ್ಟಿಕೊಂಡು ಗೋವುಗಳ ವೃಂದದ ಜೊತೆಗೆ ಚಲಿಸುವಂತಹ ಗೋವಳರು, ಗೊಲ್ಲರು, ವೃಂದಾರರು. ಅವರ ವೃಂದದಿಂದ ಸುವಂದಿತನಾದವ. ದೇವತೆಗಳ ವೃಂದದಿಂದ ವಂದಿತನಾದವ, ಗೊಲ್ಲರ ಗುಂಪಿನಿಂದ ವಂದಿತನಾದವ. ಇದು ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟಂತಹ ಪದ. ವೃಂದಾರ ವೃಂದ ಸುವಂದಿತ ವಂದೇ. ಆನಂದ ತೀರ್ಥ ಪರಾನಂದ ವರದ. ಇವಾಗ ಅದನ್ನ ಚಂದ್ರ ಸುರೇಂದ್ರ ಸುವಂದಿತ ಒಂದೇ, ವೃಂದಾರ ವೃಂದ ಸುವಂದಿತ ಒಂದೇ, ಆಮೇಲೆ ಮಂದಿರ ಸ್ಯಂದನ ಸ್ಯಂದಕ ಒಂದೇ, ಆನಂದ ತೀರ್ಥ ಪರಾನಂದ ವರದ ಅಂತ. ಕೃಷ್ಣನ ಬಾಲ್ಯದ ಲೀಲೆಗಳನ್ನೆಲ್ಲ ಹೇಳಿಬಿಟ್ರು. ಗೋವುಗಳ ಜೊತೆಗೆ ಗೋವರ್ಧನ ಎತ್ತುವಾಗ ಸುರ ಕಾಮಧೇನು ಬಂದು ಗೋವಿಂದ ಅಂತ ಹೆಸರು ಪಡೆದವ. ಗೋವುಗಳ ಜೊತೆಗೆ ಊರಿಂದ ಊರಿಗೆ ಅಲೆದವ. ಅಲ್ಲಿರತಕ್ಕಂಥ ಗೋಪಸ್ತ್ರೀಯರನ್ನ ವಿವಾಹವಾಗಿ ಸುಂದರಿ ಮಂದಿರನಾದವ. ಎಲ್ಲ ಆಯಿತು. ಈಗ ಪ್ರಬುದ್ಧನಾದ ಕೃಷ್ಣನಿಗೆ ಬಂದುಬಿಡ್ತಾರೆ ಆಚಾರ್ಯರು. ಮಂದಿರ ಸ್ಯಂದನ ಸ್ಯಂದಕ ಅಂತ. ಅಂದ್ರೆ ಇದಕ್ಕೆ ಒಂದು ವೈದಿಕವಾದ ಅರ್ಥ ಉಂಟು, ಒಂದು ಭಾಗವತದ ಕೃಷ್ಣಾವತಾರದ ಕಥೆಗೆ ಸಂಬಂಧಪಟ್ಟಂತಹ ಅರ್ಥ ಇದೆ. ಯತ್ರ ನಹಿವಾಮಸ್ತಿ ದೂರಕೆ ಯತ್ರ ರಥೇನ ಗಚ್ಚತಃ ಅಂತ ವೇದದಲ್ಲಿ ಒಂದು ಮಾತಿದೆ. ಭಗವಂತ ರಥದಲ್ಲಿ ಕೂತು ನಾವು ಯಜ್ಞ ಮಾಡಿದರೆ ಅವನು ತನ್ನ ದಿವ್ಯವಾದ ರಥದಲ್ಲಿ ಕೂತು ಜ್ಞಾನಿಗಳು ಮಾಡತಕ್ಕ ಯಜ್ಞ ಎಲ್ಲಿದೆಯೋ ಅಲ್ಲಿಗೆ ಬಂದುಬಿಡ್ತಾನಂತೆ. ಆದ್ರಿಂದ ಮಂದಿರ ಸ್ಯಂದನ ಸ್ಯಂದಕ. ಮಂದಿರ ಅಂದ್ರೆ ಯಜ್ಞಗಳು ನಡೆಯತಕ್ಕಂಥ ಯಜ್ಞಶಾಲೆ, ಜ್ಞಾನಿಗಳು ಯಜ್ಞಯಾಗಗಳನ್ನು ಮಾಡತಕ್ಕ, ಸತ್ಕರ್ಮಗಳನ್ನು ಮಾಡತಕ್ಕಂಥ ಮನೆ. ಅಲ್ಲಿಗೆ ತನ್ನ ಸ್ಯಂದನವನ್ನ ಸ್ಯಂದಕ ಅಂದ್ರೆ ರಥವನ್ನ ಅಲ್ಲಿಗೆ ಒಯ್ಯುವವ. ರಥದಲ್ಲಿ ಕೂತು ಯಾಗಶಾಲೆಗೆ ಬರತಕ್ಕವ ಅಂತ. ಯಾವ ರಥದಲ್ಲಿ ಬರ್ತಾನೆ ಭಗವಂತ? ಅವನಿಗೆ ನಿಜವಾದ ರಥ, ದಿವ್ಯವಾದ ರಥ ಯಾವುದೂ ಇರಬಹುದು.
ಆದರೆ ಮೂಲಭೂತವಾಗಿ ಒಬ್ಬ ಸಾಧಕ ಮಾನಸಿಕವಾಗಿ ಭಗವಂತನನ್ನು ಧ್ಯಾನ ಮಾಡುವುದೇ ಯಜ್ಞ. ಅಲ್ಲಿ ಅವನ ಮಂದಿರ ಅಂತಂದ್ರೆ ಮನೋಮಂದಿರ, ಮನಸ್ಸು ಅನ್ನತಕ್ಕಂಥ ಮಂದಿರ. ಅಲ್ಲಿಗೆ ಅವನ ರಥದಲ್ಲಿ ಕೂತು ಬರ್ತಾನಂತೆ. ಅವನ ರಥ ಯಾವುದು? ಸ್ಯಂದನ ಅಂದ್ರೆ ಗರುಡ. ಆ ಗರುಡನನ್ನು ಅಲ್ಲಿ ಕರ್ಕೊಂಡು ಬರ್ತಾನಂತೆ. ಗರುಡ ಅಂದ್ರೆ ಏನು? ಛಂದೋಮಯೇನ ಗರುಡೇನ ಸಮುಹ್ಯಮಾನ. ಗರುಡ ಅಂದ್ರೆ ವೇದಾಂತ ಅರ್ಥ. ಅರ್ಥಾತ್ ವೇದವಾಣಿಯ ಮೂಲಕ ಭಕ್ತನ ಹೃದಯದಲ್ಲಿ ಅಭಿವ್ಯಕ್ತನಾಗ್ತಾನೆ. ಇದು ವೈದಿಕವಾದ ಅರ್ಥ. ಮಂದಿರ ಸ್ಯಂದನ ಸ್ಯಂದಕ ಒಂದೇ ಅಂತ. ಆಮೇಲೆ ಇದಕ್ಕೆ ಅನೇಕ ಅರ್ಥಗಳಿದೆ. ಏನು? ಮೊದಲು ಸತ್ಯಭಾಮೆಯನ್ನು ವಿವಾಹ ಆದ ಮೇಲೆ ಷೋಡಶ ಸ್ತ್ರೀ ಸಹಸ್ರೇಶಃ, ನರಕಾಸುರ 16,100 ಮಂದಿ ಸ್ತ್ರೀಯರನ್ನ ಇನ್ನೂ ವಿವಾಹವಾಗದ ರಾಜಕುಮಾರಿಯರನ್ನ ಸೆರೆಮನೆಯಲ್ಲಿಟ್ಟಿದ್ದಾನೆ ಅಂತ. ರಾಜರುಗಳು ಆ ಹೆಣ್ಮಕ್ಕಳ ಅಣ್ಣಂದಿರು, ಬೇರೆ ಆ ತಂದೆಯಂದಿರು ಕೃಷ್ಣನಿಗೆ ಬಂದು ಹೇಳಿದರು, ನಮ್ಮ ತಂಗಿಯಂದಿರನ್ನು ಸೆರೆಮನೆಯಲ್ಲಿ ಇಟ್ಟಿದ್ದಾನೆ, ನಮ್ಮ ಮಕ್ಕಳನ್ನು ಸೆರೆಯಲ್ಲಿ ಇಟ್ಟಿದ್ದಾನೆ ನರಕಾಸುರ ಅಂತ ಕೃಷ್ಣನ ಹತ್ರ ಪ್ರಾರ್ಥಿಸಿಕೊಂಡಾಗ ಮಂದಿರ ಸ್ಯಂದನ ಸ್ಯಂದಕ. ನರಕಾಸುರನ ಪ್ರಾಗ್ಜ್ಯೋತಿಷ ಮಂದಿರ ಅಂತಂದ್ರೆ ಸಂಸ್ಕೃತದಲ್ಲಿ ಮನೆ ಅಂತ ಒಂದರ್ಥ, ಪುರ ಅಂತ ಒಂದರ್ಥ, ಟೌನ್ ಸಿಟಿ ಅಂತ ಹೇಳ್ತೇವೆ, ಅದಕ್ಕೆ ಮಂದಿರ ಅಂತಾರೆ. ಆದ್ರಿಂದ ನರಕಾಸುರನ ಪ್ರಾಗ್ಜ್ಯೋತಿಷ ನಗರಕ್ಕೆ ತನ್ನ ರಥವನ್ನು ಕೊಂಡೊಯ್ದವ. ಅಲ್ಲಿ ಹೋದ್ಮೇಲೆ ನರಕಾಸುರನನ್ನು ಕೊಂದಾದ ಮೇಲೆ ಮಂದಿರ ಅಂದ್ರೆ ದೇವಲೋಕಕ್ಕೆ ತನ್ನ ರಥವನ್ನು ಕೊಂಡೊಯ್ದ. ಅಲ್ಲಿ ಕೊಂಡು ಹೋಗಿ, ಯಾಕೆಂದ್ರೆ ಅಲ್ಲಿಂದ ಪಾರಿಜಾತವನ್ನು ತರಬೇಕಾಗಿತ್ತು ಅವನಿಗೆ. ಅದಕ್ಕೋಸ್ಕರ ದೇವಲೋಕದ ಮಂದಿರಕ್ಕೆ ತನ್ನ ಸ್ಯಂದನವನ್ನು ಕೊಂಡೊಯ್ದವ ಸತ್ಯಭಾಮೆಯ ಜೊತೆಗೆ. ಅಲ್ಲಿಂದ ಬಂದು ಪಾರಿಜಾತದ ಜೊತೆಗೆ ಮಂದಿರ ಸ್ಯಂದನ ಸ್ಯಂದಕ ದ್ವಾರಕೆಗೆ ತನ್ನ ಸ್ಯಂದನವನ್ನು ತಂದೆಲ್ಲ ಆದ್ಮೇಲೆ ಕೊನೆಗೆ ಪಾಂಡವರು ಕಾಡಿಗೆ ಹೊರಟಾಗ ಕಾಡಿನಲ್ಲಿ ಅವರನ್ನ ಕಾಡಿಗೆಲ್ಲ ಅನೇಕ ಸಂದರ್ಭಗಳಲ್ಲಿ ಕಾಡಿಗೆ ಹೊರಡುವ ಮುಂಚೆ ಪಾಂಡವರು ಸುಟ್ಟು ಹೋದ್ರು ಅಂತ ಸುದ್ದಿ ಬಂದಾಗ ಅಲ್ಲಿಗೆ ಕುರು ಹಸ್ತಿನಪುರಕ್ಕೆ ತನ್ನ ರಥವನ್ನು ತಂದು ಪಾಂಡವರ ಯೋಗಕ್ಷೇಮ ವಿಚಾರಿಸಿದ. ಆಮೇಲೆ ಪಾಂಡವರು ಸುಟ್ಟು ಹೋದ್ರು ಅಂತ ಕೇಳಿದಾಗ ಹಸ್ತಿನಪುರಕ್ಕೆ ಬಂದು ಇವರ ಜೊತೆಗೆ ತಾನೂ ಜಲಾಂಜಲಿ ಕೊಟ್ಟ. ಆಮೇಲೆ ಪಾಂಡವರ ವಿವಾಹದ ಸುದ್ದಿ ಕೇಳಿ ಆ ಮಂದಿರ ಅಂದ್ರೆ ಪಂಚಾಲ ನಗರಕ್ಕೆ ತನ್ನ ರಥವನ್ನು ಕೊಂಡೊಯ್ದ. ಅಲ್ಲಿಂದ ಒಬ್ಬ ಕುಂಬಾರನ ಮನೆಯಲ್ಲಿ ಇದ್ದಾರೆ ಅಂತಂದಾಗ ಕುಂಬಾರನ ಮಂದಿರಕ್ಕೆ ತನ್ನ ರಥವನ್ನು ಕೊಂಡೋಗಿ ಪಾಂಡವರನ್ನು ಅಭಿನಂದಿಸಿದ. ಆಮೇಲೆ ಪಾಂಡವರು ಏಕಚಕ್ರ ನಗರದಲ್ಲಿ ಅಲ್ಲ, ಇವನ ಉಪಪ್ಲವ್ಯ ನಗರದಲ್ಲಿ, ವಿರಾಟನ ನಗರದಲ್ಲಿ ಅಜ್ಞಾತವಾಸ ಮುಗಿಸಿದಾಗ ಅಲ್ಲಿಗೆ ಬಂದು ತನ್ನ ಮಂದಿರದ ಆ ನಗರಕ್ಕೆ ತನ್ನ ಸ್ಯಂದನವನ್ನು ತಂದು ಅಲ್ಲಿ ಅಭಿಮನ್ಯುವಿಗೂ ಉತ್ತರೆಗೂ ವಿವಾಹ ಮಾಡಿಸಿದ. ಅಲ್ಲಿಂದ ನಂತರ ಕುರುಗಳ ನಗರಕ್ಕೆ ಸಂಧಾನ ಮಾಡುವ ಹೇತುವಾಗಿ ಮಂದಿರ ಸ್ಯಂದನ ಸ್ಯಂದಕ ಶಾಂತಿದೂತನಾಗಿ ಹಸ್ತಿನಪುರಕ್ಕೆ ತನ್ನ ಸ್ಯಂದನವನ್ನು ತಂದ. ಅಲ್ಲಿ ಯಾರು ಕರೆದರೂ ಕೇಳದೆ ವಿದುರನ ಮಂದಿರಕ್ಕೆ ತನ್ನ ರಥವನ್ನು ಕೊಂಡೊಯ್ದು ಅಲ್ಲಿ ವಿಶ್ರಾಂತಿ ತೆಗೆದುಕೊಂಡ ಅನ್ನುವ ಇಷ್ಟು ಕಥೆಯನ್ನ ಮಂದಿರ ಸ್ಯಂದನ ಸ್ಯಂದಕ ಅನ್ನುವ ಅರ್ಥದಲ್ಲಿ. ಇನ್ನೊಂದು ಯಜ್ಞಯಾಗಗಳನ್ನು ಮಾಡತಕ್ಕವರ ಯಾಗಶಾಲೆಗೆ ತನ್ನ ದಿವ್ಯ ರಥದಿಂದ ಬಂದು ಆ ಯಜ್ಞದ ಆಹುತಿಯನ್ನು ಸ್ವೀಕರಿಸತಕ್ಕವ. ಕೃಷ್ಣನ ಕಥೆಯನ್ನು ಇಲ್ಲಿ ಹೇಳಿದ್ರಲ್ಲ, ಮಂದಿರ ಸ್ಯಂದನ ಸ್ಯಂದಕ ಒಂದೇ, ಆನಂದ ತೀರ್ಥ ಪರಾನಂದ ವರದ. ಅದೇ ಮುಂದೆ ಹೇಳ್ತಾರೆ, ಮಂದಾರ ಸ್ಯಂದಿತ ಮಂದಿರ ಒಂದೇ, ಆನಂದ ತೀರ್ಥ ಪರಾನಂದ ವರದ. ಮಂದಾರ ಅಂತಂದ್ರೆ ಸಂಸ್ಕೃತದಲ್ಲಿ ಮಂದಾರದ ಹೂವು. ಇಂದಿರಾನಂದಕ ಸುಂದರ ಒಂದೇ, ಮಂದಾರ ಸ್ಯಂದಿತ ಮಂದಿರ ಒಂದೇ ಮುಂದೆ ಬರುತ್ತೆ. ಮಂದಾರ ಸ್ಯಂದಿತ ಮಂದಿರ ಒಂದೇ ಅನ್ನೋದನ್ನು ಹೇಳಿಬಿಡ್ತೇನೆ ಈ ಕಥೆಯ ಹೊಂದಿಕೆಗೆ. ಆಮೇಲೆ ಇಂದಿರಾನಂದಕ ಸುಂದರ ಒಂದೇ ಅಂತ. ಮಂದಾರ ಸ್ಯಂದಿತ ಮಂದಿರ ಒಂದೇ. ಮಂದಾರದ ಹೂವು ಅಂತಂದ್ರೆ ಸಂಸ್ಕೃತದಲ್ಲಿ ಪಾರಿಜಾತದ ಹೂವಿಗೂ ಮಂದಾರ ಅಂತ ಹೇಳ್ತಾರೆ. ಮಂದಾರ ಪಾರಿಜಾತಶ್ಚ ಅಂತ. ಮಂದಾರದ ಹೂವು ಅಂತ ನಾವು ಬೇರೆ ಒಂದು ಹೂವನ್ನು ಹೇಳ್ತೇವೆ, ಅದಕ್ಕೂ ಸಂಸ್ಥೆಯಲ್ಲಿ ಮಂದಾರ ಅಂತಾರೆ. ಪಾರಿಜಾತಕ್ಕೂ ಮಂದಾರ ಅಂತಿದೆ. ಆದ್ರಿಂದ ಮಂದಾರ ಸ್ಯಂದಿತ ಮಂದಿರ ಒಂದೇ ಅಂದ್ರೆ ಮಂದಾರವನ್ನ ಪಾರಿಜಾತಕ್ಕೋಸ್ಕರ ಸ್ಯಂದಿತ ಒಯ್ಯಲ್ಪಟ್ಟ, ತನ್ನ ರಥವನ್ನು ಒಯ್ಯಲ್ಪಟ್ಟ ಮಂದಿರ ಅಂದ್ರೆ ದೇವಲೋಕ. ಮಂದಾರಕ್ಕೋಸ್ಕರ ದೇವಲೋಕಕ್ಕೆ ಹೋದವ. ಆಮೇಲೆ ಮಂದಾರದ ವೃಕ್ಷವನ್ನು ತನ್ನ ಮನೆಗೆ ಸ್ಯಂದಿತ ತನ್ನ ಮನೆಗೆ ಮಂದಾರ ವೃಕ್ಷವನ್ನು ತಂದವ. ಅದಾದ ಮೇಲೆ ಮಂದಾರದ ಹೂವುಗಳು, ಸ್ಯಂದಿತ ಅಂದ್ರೆ ಉದುರಿದ ಮಂದಿರ ಮನೆ ಉಳ್ಳವ. ಯಾಕಂದ್ರೆ ಸತ್ಯಭಾಮೆಯ ಮನೆಯಲ್ಲಿ ಮಂದಾರವನ್ನು ನಟ್ಟ, ರುಕ್ಮಿಣಿಯ ಮನೆಯಲ್ಲಿ ಅದರ ಹೂವುಗಳು ಬಿತ್ತು ಅಂತ. ಹಾಗೆ ಮಂದಾರದಿಂದ ಸ್ಯಂದಿತ ಸುತ್ತುವರಿದ ಮಂದಾರದ ಹೂವುಗಳು ಚೆಲ್ಲಿ, ಮಂದಾರದ ಅರಳುಗಳು ಚೆಲ್ಲಿ ಪರಿಮಳಿತಿಹ ಮಂದಿರದಲ್ಲಿರುವವನೇ ನಿನಗೆ ವಂದನೆ ಅಂತ ನಾನು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದು ಈ ಅರ್ಥದಲ್ಲಿ. ಮಂದಾರದ ಹೂವುಗಳು ಮನೆಯ ತುಂಬ ತೋಟದಲ್ಲಿ ಬೀಳುವಂತೆ ಅದನ್ನು ನಟ್ಟ ಅಂಥ ಮಂದಾರ ಸ್ಯಂದಿತ ಮಂದಿರ. ಅದರ ಮೂಲಕ ಮಂದಾರ ಸ್ಯಂದಿತ ಮಂದಿರನಾದ್ದರಿಂದಲೇ ಇಂದಿರಾನಂದಕ ಸುಂದರ ಒಂದೇ. ಆ ಮೂಲಕ ಇಂದಿರೆಗೆ ಅಂದ್ರೆ ಮಂದಾರ ಪುಷ್ಪವನ್ನು ತರುವ ಮೂಲಕ, ಆ ಗಿಡವನ್ನು ಕಿತ್ತು ತರುವ ಮೂಲಕ ಸತ್ಯಭಾಮೆಗೆ, ಮತ್ತು ಆ ಗಿಡದ ಹೂ ತನ್ನ ಅಂಗಳದಲ್ಲೂ ಬೀಳುವ ಮೂಲಕ ರುಕ್ಮಿಣಿಗೆ, ಇಬ್ಬರಿಗೂ ಆನಂದವನ್ನು ಕೊಟ್ಟವ ಇಂದಿರಾನಂದಕ. ಅಂಥ ತ್ರಿಲೋಕ ಸುಂದರನಾಗಿರತಕ್ಕಂಥ ಭಗವಂತ. ಇಂದಿರಾನಂದಕ ಸುಂದರ ಒಂದೇ, ಮಂದಾರ ಸ್ಯಂದಿತ ಮಂದಿರ ಒಂದೇ, ಆನಂದ ಚಂದ್ರಿಕಾ ಸ್ಯಂದಕ ಒಂದೇ. ಎಲ್ಲ ಮಾಡಿ ಕೊನೆಗೆ
ಅವನನ್ನ ಯಾರು ಭಕ್ತಿಯಿಂದ ಉಪಾಸನೆ ಮಾಡ್ತಾರೆ ಅಂಥವರ ಬಗೆ ತುಂಬ ಆನಂದದ ಬೆಳದಿಂಗಳನ್ನು ಹರಿಸುವಮ ಅಂತ. ಭಗವಂತನನ್ನ ಯಾರು ಭಕ್ತಿಯಿಂದ ಉಪಾಸನೆ ಮಾಡ್ತಾರೆ ಅಂಥವರ ಚಿತ್ತದ ಒಳಗೆ ಆನಂದದ ಚಂದ್ರಿಕೆ, ಆನಂದದ ಬೆಳದಿಂಗಳನ್ನ ಸ್ಯಂದಕ ಹರಿಸುವಮ. ಆನಂದದ ಬೆಳದಿಂಗಳು, ಆನಂದಕ್ಕೆ ಬೆಳದಿಂಗಳಿನ ಸಾಮ್ಯ ಯಾಕೆಂದ್ರೆ ಅದು ಬೆಳಕೂ ಹೌದು, ಅದು ತಂಪೂ ಹೌದಲ್ಲ. ಇದು ಬೆಳಕು, ಆನಂದ ಅನ್ನೋದು ಒಳಗೆ ಮನಸ್ಸಿಗೆ ಹಾಯಾಗಿ ನೆಮ್ಮದಿ ಆಯಿತು ಅಂತೇವೆ ನಾವು. ಅಂದ ಆನಂದ ಒಂಥರದ ತಂಪಾದ ಅನುಭವ. ಅದಕ್ಕೆ ಆನಂದವನ್ನು ಬೆಳದಿಂಗಳು ಅಂತಾರೆ. ಆನಂದದ ಬೆಳದಿಂಗಳು ಮನೆ ತುಂಬ ಅಲ್ಲ, ಮನ ತುಂಬ, ನಮ್ಮ ಹೃದಯದೊಳಗೆ ಆನಂದದ ಬೆಳದಿಂಗಳು ತುಂಬಿ ಆ ಆನಂದದ ನಿರಂತರವಾದ ಆನಂದದ ಅನುಭವವನ್ನ ಕೊಡ್ತಕ್ಕಂಥ ರೂಪ ಭಗವಂತನ ರೂಪ. ಅಂಥ ಆನಂದ ಚಂದ್ರಿಕಾ ಸ್ಯಂದಕ, ಅದು ಆಚಾರ್ಯರ ಸ್ವಂತ ಅನುಭವ. ಯಾವಾಗಲೂ ಒಳಗೆ ಆನಂದದ ಬೆಳದಿಂಗಳು ಅವರಿಗೆ, ಅಲ್ಲಿ ಕತ್ತಲೇ ಇಲ್ಲ, ಆ ಬೆಳದಿಂಗಳಿನಲ್ಲಿ ಸದಾ ವಿಹರಿಸುವವರವರು. ಅಂಥ ಭಗವಂತನಿಗೆ ನಮಸ್ಕಾರ. ಆನಂದ ತೀರ್ಥ ಪರಾನಂದ ವರದ. ಹೀಗೆ ಈ 9 ಸಾಲುಗಳಲ್ಲಿ ಭಗವಂತನ ಅನೇಕ ಅವತಾರದ ಲೀಲೆಗಳನ್ನ ಮತ್ತು ಮೂಲರೂಪದ ಅನೇಕ ಗುಣಗಳನ್ನ ಹೇಳಿರತಕ್ಕಂಥ ಒಂದು ಅಪೂರ್ವವಾದ ಸ್ತೋತ್ರ ಇದು. ಇದನ್ನು ಹೇಗೆ ನಾವು ಪದಚ್ಛೇದ ಮಾಡಿದರೂ ಈ ಹಿಂದಿನ ಸ್ತೋತ್ರ ನಾವು ಇದನ್ನು ನೋಡಿದ್ದೇವೆ. ಬೇರೆ ಬೇರೆ ರೀತಿಯಿಂದ ಭಗವಂತನ ಗುಣಗಳನ್ನ ಹೇಳತಕ್ಕ ಒಂದು ಚಿಕ್ಕ ಸ್ತೋತ್ರ. ಈ ಸ್ತೋತ್ರದ ಜೊತೆಗೆ ನಾವು ಈಗ ಪ್ರಸಿದ್ಧವಾದ 12 ಸ್ತೋತ್ರದಲ್ಲಿ ಇರತಕ್ಕಂಥ ಪ್ರಸಿದ್ಧವಾದ ಸ್ತೋತ್ರಗಳನ್ನೆಲ್ಲ ನೋಡಿದ ಹಾಗಾಯಿತು, ಒಂದು ಬಿಟ್ಟು. ಯಾವುದು ಅಂದ್ರೆ ಸ್ವಜನೋದಧಿ ಸಮೃದ್ಧಿ ಪೂರ್ಣಚಂದ್ರೋ ಗುಣಾರ್ಣವಃ ಅಮಂದಾನಂದ ಸಾಂದ್ರೋನ ಸದಾವ್ಯಾದಿಂದಿರಾಪತಿ. ಈಗ ಇದು 12 ಸ್ತೋತ್ರದಲ್ಲಿ ಸೇರಿದ ಸ್ತೋತ್ರ. ಆದರೆ ಇದು 12 ಸ್ತೋತ್ರದಲ್ಲಿ ಸೇರಿಲ್ಲ. ಆದ್ರಿಂದ ನಾನಿದನ್ನ ಈ ಹಿಂದಿನ ಬಾರಿಯೂ ವಿವರಿಸಲಿಲ್ಲ, ಈಗಲೂ ವಿವರಿಸಲಿಲ್ಲ. ಅದನ್ನೊಂದು ಬಾಕಿ ಇದೆ, ಅದನ್ನು ನಾಳೆ ಹೇಳ್ತೇನೆ. ಅದು ಬೇರೆ ಒಂದು ಗ್ರಂಥದ ಮಂಗಲಾಚರಣೆಯಾಗಿರುವಂತಹದ್ದು, 12 ಸ್ತೋತ್ರದ ಭಾಗ ಅಲ್ಲ. ಆದರೆ ಅದು ಸ್ತೋತ್ರ ಹೌದು, ಆಚಾರ್ಯರು ರಚನೆ ಮಾಡಿದ ಸ್ತೋತ್ರ ಹೌದು. ಅದರಿಂದ ಅದನ್ನ ಇನ್ನೊಂದು ದಿವಸ ನೋಡೋಣ. ಆಚಾರ್ಯರು ಮಾಡಿರತಕ್ಕ ಇನ್ನೊಂದು ಸ್ತೋತ್ರ ಇದೆ, ಅದನ್ನ ಕೃಷ್ಣ ಪದ್ಯ ಅಂತ ಹೇಳ್ತಾರೆ, ಅಥವಾ ಕಂದುಕ ಸ್ತುತಿ ಅಂತ ಹೇಳ್ತಾರೆ. ಅದನ್ನು ಆಚಾರ್ಯರ ಗ್ರಂಥಗಳಲ್ಲಿ ಪರಿಗಣನೆ ಮಾಡುವಂತಹ ಸಂಪ್ರದಾಯ ಇಲ್ಲ. ಆಚಾರ್ಯರು ಮಾಡಿದ ಗ್ರಂಥಗಳಲ್ಲಿ ಅದನ್ನು ಸೇರಿಸುವುದಿಲ್ಲ. ಕಾರಣ ಏನು ಅಂದ್ರೆ ಆಚಾರ್ಯರು ಇನ್ನೂ ಮಗುವಾಗಿದ್ದಾಗ ಬರೆದಂತಹದ್ದು ಅಂತ. ಅದು ಒಂದು 8 ಸಾಲುಗಳ ಸುಂದರವಾದ ಪದ್ಯ. ಅದಕ್ಕೆ ಹೆಸರು ಕಂದುಕ ಸ್ತುತಿ ಅಂತ. ಯಾಕೆಂದ್ರೆ ಆಚಾರ್ಯರು ಕಂದುಕ ಅಂದ್ರೆ ಚೆಂಡು, ಕಂದುಕವನ್ನ ಚೆಂಡಾಟ ಆಡ್ತಾ ಇದ್ದಾಗ, ಬಾಲ್ಯದಲ್ಲಿ ಚೆಂಡಾಟ ಆಡ್ತಾ ಇದ್ದಾಗ ರಚಿಸಿದ ಪದ್ಯ ಅಂತ ಪ್ರಸಿದ್ಧಿ. ಅದಕ್ಕೆ ಏನು ಆಧಾರ ಇಲ್ಲ, ಬೇರೆ ಗ್ರಾಂಥಿಕವಾಗಿ ಆಧಾರ ಇಲ್ಲ. ಆದರೆ ಹಾಗೆ ಹೇಳ್ತಾರೆ ಆಚಾರ್ಯರು ಅದನ್ನ ರಚಿಸಿದ್ದು ಅನ್ನೋದು ಐತಿಹ್ಯ ಇದೆ, ಬಾಲ್ಯದಲ್ಲಿ ರಚಿಸಿದ್ದು ಅಂತ. ಅವರು ಚೆಂಡಾಟವಾಡ್ತಾ ಹಾಗೆ ಹೇಳಿದರು. ಚೆಂಡಾಟದಲ್ಲೂ ಭಗವಂತನ ಸ್ಮರಣೆ ಅವರಿಗೆ, ಯಾವ ಕ್ರಿಯೆಯಲ್ಲಿಯೂ ಭಗವಂತನ ಸ್ಮರಣೆ ಇಲ್ಲದೆ ಅವರು ಏನೂ ಕ್ರಿಯೆಯನ್ನು ಮಾಡ್ತಾ ಇರಲಿಲ್ಲ ಅನ್ನುವುದನ್ನು, ಬಾಲ್ಯದಲ್ಲೂ ಅವರಿಗೆ ಭಗವತ್ ಸ್ಮೃತಿ ಜಾಗೃತವಾಗಿತ್ತು ಅನ್ನುವುದನ್ನು ತೋರಿಸುವಂತಹ ಒಂದು ಸ್ತೋತ್ರ. ಬಹಳ ಸುಂದರವಾಗಿದೆ. ಅದು ಚೆಂಡಿನ ಈ ಕೈಯಲ್ಲಿ ಚೆಂಡನ್ನು ನೆಲಕ್ಕೆ ಬಡಿತಾ ಮೇಲಕ್ಕೆ ಕುಪ್ಪಳಿಸುತ್ತೆ, ಹೊಡಿತಾ ಇದೆ. ಅಂಬರ ಗಂಗಾ ಚುಂಬಿತ ಪಾದ, ಹೀಗಿದೆ ಅದು. ಅಂದ್ರೆ ಅದು 2ನೇ ಲೈನು ಪ್ರಾಯ ಚೆಂಡಿನ ಕುಣಿತದಲ್ಲೇ ಪದತಳ ವಿದಳಿತ ಗುರುತರ ಶಕಟ, ಎಲ್ಲ ಲಘು. ಮೊದಲು ಒಂದು ಲಘು, ಒಂದು ಗುರು, ಒಂದು ಲಘು. ಗುರು ಅಂಬರ, ಒಂದು ಗುರು, 2 ಲಘು, 4 ಮಾತ್ರೆಯಲ್ಲಿದೆ ಇದು. ಅದು 16 ಮಾತ್ರೆ ಒಟ್ಟಿಗೆ. ಅಂಬರ 4 ಮಾತ್ರೆ, ಅದು ಒಂದು ಗುರು 2 ಲಘು. ಆಮೇಲೆ 2 ಲಘು ಗಂಗಾ, ಆಮೇಲೆ ಪುನಃ ಒಂದು ಗುರು 2 ಲಘು, ಆಮೇಲೆ ಪಾದ 2 ಲಘು. ಲಘು ಗುರುಗಳ ಕುಣಿತ ಮೊದಲನೇ ಪಾದದಲ್ಲಿ, 2ನೇ ಪಾದ ಪೂರ್ತಿ ಲಘು, ಕೊನೆಗೆ ಅದು ಗುರು ಅಕ್ಷರ ಇರುತ್ತದೆ. ಅಂಬರ ಗಂಗಾ ಚುಂಬಿತ ಪಾದ ಪದತಲ ವಿದಲಿತ ಗುರುತರ ಶಕಟ, ಪೂರ್ತಿ ಗುರು. ಕಾಲಿಯ ನಾಗ ಕ್ಷೇಲ ನಿಹಂತ ಸರಸಿಜ ನವದಲ ವಿಕಸಿತ ನಯನ, ಅದು ಪೂರ್ತಿ ಲಘು ಆಗುತ್ತೆ 2ನೇ ಲೈನು ಮತ್ತು 4ನೇ ಲೈನು. ಹಾಗೆ ಕಾಲ ಘನಾಲಿ ಕರ್ಪೂರ ಕಾಯ, ಅದು ಲಘುಗುರು ಕುಣಿತ ಬಂದು ಆಮೇಲೆ ಶರಶತ ಶಕಲಿತ ರಿಪುಷತ ನಿವಹ, ಎಲ್ಲ ಗುರು ಲಘುವಿನಲ್ಲಿ ನಿಂತುಬಿಡುತ್ತೆ. ಹಾಗೆ ಸಂತತ ಮಸ್ಮನ್ ಪಾತು ಮುರಾರಿಹಿ ಸತತಗ ಸಮಜವ ಖಗಪತಿ ನಿರತಹನ್. ಅಂದ್ರೆ ಆ ಶಬ್ದಗಳಲ್ಲಿ ಅಕ್ಷರಗಳು ಎಷ್ಟಿದ್ರೂ ಅದನ್ನ ಒಂದು ಲಯಕ್ಕೆ ನಿಲ್ಲಿಸಿ ಚೆಂಡನ್ನ ಕುಣಿಸುವಂತ, ಅಂದ್ರೆ ಆ ಸಂಗೀತದಲ್ಲಿ ಬೇರೆ ಬೇರೆ ಅಕ್ಷರ ವಿನ್ಯಾಸದಲ್ಲಿ ಬೇರೆ ಬೇರೆ ಲಯಗಳನ್ನ ಮಾಡಿ ತೋರಿಸ್ತಕ್ಕಂತಹ ಸಂಗೀತದ ಪಾಠವ ಪುಟ್ಟ ಮಗುವಾಗಿದ್ದಾಗಲೇ ಆಚಾರ್ಯರಿಗೆ ಸಂಗೀತದಲ್ಲಿ, ಸಾಹಿತ್ಯದಲ್ಲಿ ಮತ್ತು ಇದು 3ರಲ್ಲಿಯೂ ಆಚಾರ್ಯರು ಮಗುವಾಗಿದ್ದಾಗಲೇ ಎಂಥ ಪ್ರಬುದ್ಧತೆಯನ್ನು ತೋರಿಸಲು ಅನ್ನೋದಕ್ಕೆ ಸಾಕ್ಷಿ. ಇದರಲ್ಲಿ ಛಂದಶಾಸ್ತ್ರದ ಲಯ ಇದೆ, ಮಾತ್ರಾ ಛಂದಸ್ಸಿನ ಲಯ ಇದೆ, ಆಮೇಲೆ ಸಂಗೀತ ಇದೆ, ಆಮೇಲೆ ಅತ್ಯಂತ ಸುಂದರವಾದ ಸಾಹಿತ್ಯ ಇದೆ, ಅದರ ಜೊತೆಗೆ ವೇದಾಂತ ಅಧ್ಯಾತ್ಮ ಇದೆ, ಭಗವಂತನ ಆಟದಲ್ಲಿಯೂ ಭಗವಂತನ ಚಿಂತನೆಯ ತನ್ಮಯತೆ ಇದೆ. ಇದೆಲ್ಲವನ್ನೂ ಮುಪ್ಪುರಿಯಾಗಿ ತೋರಿಸ್ತಕ್ಕಂಥ ಒಂದು ಅಪೂರ್ವವಾದ ಸ್ತೋತ್ರ ಇದು. 8 ಸಾಲುಗಳಿರತಕ್ಕಂಥ ಭಗವಂತನ ಅಪೂರ್ವವಾದ ಗುಣಗಳನ್ನ ಅನುಸಂಧಾನ ಮಾಡತಕ್ಕಂಥ ಸ್ತೋತ್ರ. ಈ ಸ್ತೋತ್ರವನ್ನ
ಇವತ್ತು ನಾವು ಬೇಕಿದ್ದರೆ ನೋಡೋಣ. ಇನ್ನು ಒಂದು ಸ್ತೋತ್ರ ನಾಳೆ ಸಾಯಂಕಾಲ ಕುಡಿಯುವಂಥದ್ದು. ಇದರಲ್ಲಿ ಅಂಬರ ಗಂಗಾ ಚುಂಬಿತ ಪಾದ, ಮೊದಲು ಭಗವಂತನ ತ್ರಿವಿಕ್ರಮ ರೂಪವನ್ನು ನೆನಪಿಸಿಕೊಳ್ತಾರೆ. ಅಂಬರ ಗಂಗಾ, ಆಕಾಶದಲ್ಲಿ ಇದ್ಲು ಭಗೀರಥಿ. ಭಗೀರಥನ ತಪಸ್ಸಿಗೆ ತಾನೇ ಆಮೇಲೆ ಅವಳು ಭೂಮಿಗೆ ಇಳಿದು ಬಂದದ್ದು. ಮೊದಲು ದೇವಲೋಕದಲ್ಲಿ ದೇವತೆಗಳ ನದಿಯಾಗಿ ಸ್ವರ್ಗದಲ್ಲಿ ಇದ್ದಂಥ ಅಂಬರದ ಗಂಗೆ, ಆಕಾಶದ ಗಂಗೆ ಇದ್ದಾಳಲ್ಲ, ಅವಳನ್ನ ತಾನು ತ್ರಿವಿಕ್ರಮನಾಗಿ 3 ಲೋಕವನ್ನು ಮೀರಿ ನಿಂತ ಈ ವ್ಯಾಪ್ತವಾದ ರೂಪವನ್ನ ಬಲಿಗೆ ತೋರಿಸಿದಾಗ ಭಗವಂತನ ಕಾಲಿಗೆ ಬ್ರಹ್ಮಾಂಡ ಕಟಾಹತ್ತಾಗಿ ಅಲ್ಲಿ ಚಿಮ್ಮಿ ಗಂಗೆ ಬಂದ ಭಗವಂತನ ಹರಿಪಾದ ನಖದಿಂದ ಹರಿದು ಬಂದಳು ಗಂಗೆ. ಆದ್ರಿಂದ ಹೇಳ್ತಾರೆ ಅಂಬರದ ಗಂಗೆಯಿಂದ, ದೇವಲೋಕದ ಗಂಗೆ ಯಾರ ಪಾದವನ್ನ ಮುತ್ತಿಟ್ಟಳೋ ಅಂಥ ಪಾದ ಅದು. ದೇವಲೋಕದ ಗಂಗೆಯನ್ನ ತ್ರಿವಿಕ್ರಮ ರೂಪದಿಂದ ದೇವಲೋಕದಿಂದ ಅದು ಕೆಳಕ್ಕೆ ಸ್ವರ್ಗಕ್ಕೆ, ಬ್ರಹ್ಮಲೋಕದಿಂದ ಸ್ವರ್ಗಲೋಕದ ತನಕ ಇಳಿಸಿದಂಥ, ಆಮೇಲೆ ಭಗೀರಥ ಅದನ್ನ ಭೂಮಿಗೆ ಇಳಿಸಿದ. ಅಂಬರ ಗಂಗಾ ಚುಂಬಿತ ಪಾದ. ಯಾವ ಪಾದ ಬ್ರಹ್ಮಾಂಡ ಕಟಾಹವನ್ನು ಒಡೆದು ದೇವಲೋಕಕ್ಕೆ, ಬ್ರಹ್ಮಲೋಕದಿಂದ ಸತ್ಯಲೋಕದ ಆಚೆಗಿದ್ದ ಗಂಗೆಯನ್ನ ದೇವಲೋಕಕ್ಕೆ ಇಳಿಸಿತೋ ಅದೇ ಪಾದ, ಅದೇ ಪುಟ್ಟ ಪಾದ. ಆ ಕಾಂಟ್ರಾಸ್ಟ್ ನೋಡಿ, ತ್ರಿವಿಕ್ರಮನಾಗಿ ಬ್ರಹ್ಮಾಂಡವನ್ನ ಮುರಿದು ನಿಲ್ಲತಕ್ಕಂಥ ವಿಶ್ವರೂಪನಾಗಿ ನಿಂತ ಭಗವಂತನ ಪಾದವೇ ಪುಟ್ಟ ಪಾದವಾಗಿ ಶಕಟಾಸುರನನ್ನು ಉರುಳಿಸಿತು ಅಂತಂದ್ಬಿಡ್ತಾರೆ. ಅಲ್ಲಿಂದ ಅಲ್ಲಿ ಬರ್ತಾರೆ. ಅಂಬರ ಗಂಗಾ ಚುಂಬಿತ ಪಾದ ಪದ ತಲ ವಿದಲಿತ ಗುರುತರ ಶಕಟ. ಅದೇ ಪಾದ ಪುಟ್ಟ ಮಗುವಾಗಿ 4ನೇ ತಿಂಗಳಲ್ಲಿ, ಇನ್ನು 4 ತಿಂಗಳ ಮಗು, 4ನೇ ತಿಂಗಳ ಜನ್ಮ ನಕ್ಷತ್ರ. ಅಂಥ ಸಂದರ್ಭದಲ್ಲಿ ಆ ಗಾಡಿಯ ಅಡಿಯಲ್ಲಿ ನೆರಳಿದೆ ಅಂತ ಇವರೆಲ್ಲ ಅಲ್ಲಿ ಬಿಡಾರ ಕಿತ್ತು ಬೇರೆ ಕಡೆ ಹೊರಟವರು, ಇವರೆಲ್ಲ ಡೇರೆ ಗಿರೆ ಕಿತ್ತಿದ್ದಾರೆ, ಸಾಮಾನೆಲ್ಲ ಗಾಡಿ ತುಂಬಿಸಿದ್ದಾರೆ. ಮಗುವನ್ನ ಅಡಿಯಲ್ಲಿ ಒಂದು ಚಾಪೆ ಹಾಕಿ ಗಾಡಿ ಅಡಿಯಲ್ಲಿ ಮಲಗಿಸಿದ್ದಾರೆ, ನೆರಳಿದೆ ಅಂತ. ಆಗ ಪದತಲ ವಿದಲಿತ, ಪುಟ್ಟ ಪಾದದ ತಳದಿಂದ ವಿದಲಿತ, ಒಡೆದ, ಸೀಳಿದ, ನಾಶ ಮಾಡಿದ ಏನು ಗುರುತರ ಶಕಟ, ದೊಡ್ಡ ಬಂಡಿ. ಅಂದ್ರೆ ಈ ಮಗುವಿನ ಅವರು ಇಡೀ ಬ್ರಹ್ಮಾಂಡವನ್ನೇ ಭೇದಿಸುವ ರೂಪದಲ್ಲಿ ನಿಂತವ ಗಾಡಿಯ ಮುಂದೆ ಚಿಕ್ಕ ರೂಪದಲ್ಲಿ ಗಾಡಿ ಅಡಿಯಲ್ಲಿ ಮಲಗಿದ. ಅವನ ಮುಂದೆ ಬ್ರಹ್ಮಾಂಡದ ಈ ಗಾಡಿ ಒಂದು ದೊಡ್ಡ ಗಾಡಿ, ಆ ಮಗುವಿನ ಗಾತ್ರಕ್ಕೆ ಕಂಪೇರ್ ಮಾಡಿದ್ರೆ ಅಂತಹ ದೊಡ್ಡ ಗಾಡಿ ಪುಟ್ಟ ಪಾದದಿಂದ ತುಳಿದು ಅದನ್ನು ಮುರಿದು ಬಿಟ್ಟ. ಪದತಲ ವಿದಲಿತ ಪದತಳದಿಂದ ಭೇದಿಸಿದ ಗುರುತರ ಶಕಟ, ದೊಡ್ಡ ಶಕಟ. ಆ ಮಗುವಿನ ದೃಷ್ಟಿಯಲ್ಲಿ ದೊಡ್ಡ ಶಕಟ ಅದು. ಇದು ಅತ್ಯಂತ ಅದ್ಭುತವಾದ ಒಂದು ಕಾಂಟ್ರಾಸ್ಟ್. ಮಹಾಕವಿಗಳು ಇಂಥ ಚಮತ್ಕಾರವನ್ನು ಮಾಡ್ತಾರೆ. ಆಚಾರ್ಯರು ಮಗುವಾಗಿದ್ದಾಗ ಮಾಡಿದ್ದು. ಬ್ರಹ್ಮಾಂಡವನ್ನು ಭೇದಿಸಿದ ಪಾದ, ಅದೇ ಪುಟ್ಟ ಮಗುವಾಗಿ ಒಂದು ಗಾಡಿಯನ್ನು ಉರುಳಿಸಿದ ಪಾದ. ಆಮೇಲೆ ಕಾಲ ಘನಾಳಿ ಗರ್ಭುರ ಕಾಯ, ಕಾಳಿಯ ನಾಗಕ್ಷೇಳ ನಿಹಂತ, ಅದೇ ಪಾದವನ್ನ ಮತ್ತೆ ಮುಂದುವರಿಸ್ತಾರೆ. ಈ ಪಾದ ಮುಂದೆ ಏನು ಮಾಡಿತು? ಮೊದಲು ತ್ರಿವಿಕ್ರಮ ರೂಪದಿಂದ ಬ್ರಹ್ಮಾಂಡವನ್ನು ಭೇದಿಸಿತು. ಆಮೇಲೆ ಪುಟ್ಟ ಮಗುವಾಗಿ 4 ತಿಂಗಳ ವಯಸ್ಸಿನಲ್ಲಿ ಆ ಶಕಟಾಸುರನನ್ನ ನಾಶ ಮಾಡಿತು. ಆಮೇಲೆ ಮತ್ತೊಂದು 3-4 ವರ್ಷ ಆಯ್ತು, 4-5 ವರ್ಷದ ಮಗುವಾದಾಗ ಏನ್ ಮಾಡಿತು? ಅವಾಗ ಕಾಳಿಯ ನಾಗ ಕ್ಷೇಳ ನಿಹಂತ, ಇದೇ ಕಾಲು ಕಾಳಿಯ ನಾಗನ ಮೇಲೆ ನಾಟ್ಯ ಆಡಿತು ಅಂತ. ಕಾಳಿಯ ನಾಗ, ಅದರ ಕ್ಷೇಳ ಅಂದ್ರೆ ವಿಷ, ಆ ನಾಗನ ಮೇಲೆ ನಾಟ್ಯವಾಡಿ ಅವನ ವಿಷವನ್ನೆಲ್ಲ ಕಕ್ಕಿಸಿ ಅವನನ್ನು ನಿರ್ವಿಷನನ್ನಾಗಿ ಮಾಡಿ ಆ ಕಾಳಿಯ ಮಡುವಿನಲ್ಲಿ ವಿಷ ಇಲ್ಲದಂತೆ ಗೋಪಾಲಕರು ಗೋವಳರು ಆ ನೀರನ್ನ, ಆಮೇಲೆ ಗೋವುಗಳು ಹಾಯಾಗಿ ಕುಡಿಯುವಂತೆ ಮಾಡಿ ಆ ಕಾಳಿಯ ನಾಗನನ್ನ ನಿಗ್ರಹ ಮಾಡಿ ಬೇರೆ ಕಡೆಗೆ ಕಳಿಸಿದಂತಹ ಪಾದ. ಕಾಳಿಯ ನಾಗ ಕ್ಷೇಳ ನಿಹಂತ ಸರಸಿಜ ನವದಲ ವಿಕಸಿತ ನಯನ. ಇದು ಅರವಿಂದ ನಯನ ಅನ್ನೋದನ್ನು ಅಂಥ ಪಾದದಿಂದ ನಯನಕ್ಕೆ ಬರ್ತಾರೆ. ಪಾದಾದಿ ಕೇಶ ಅಂತ ವರ್ಣನೆ. ಮೊದಲು ನೋಡಿ, ಇಲ್ಲಿ ಅವರು ವರ್ಣನೆ ಮಾಡುವಾಗ ಮೊದಲು ಭಗವಂತನ ಪಾದವನ್ನ ಹೇಳಿ ಆ ಶಾಸ್ತ್ರದ ಸಂಪ್ರದಾಯವನ್ನ ಅದು ಬಾಲ್ಯದಲ್ಲೂ ಅವರು ಮುರಿಯೋದಿಲ್ಲ. ಪುಟ್ಟ ಮಗುವಾಗಿದ್ದಾಗಲೂ ಪಾದದಿಂದ ಅಲ್ಲಿಂದ ಮುಖಕ್ಕೆ ಬರ್ತಾರೆ. ಸರಸಿಜ ನವದಲ ವಿಕಸಿತ ನಯನ ಅಂತ. ಅಂದ್ರೆ ಆ ಶಕಟವನ್ನ ಒಡೆದಾಗ ಅದಕ್ಕೆ ಕಾರಣ ಉಂಟು ಅವ್ರ ಕಣ್ಣಿಗೆ ಬರಲಿಕ್ಕೆ. ಪಾದದಿಂದ ಕಣ್ಣಿಗೆ ಯಾಕೆ ಬಂತು ಅಂದ್ರೆ ಆ ಶಕಟವನ್ನ ಮುರಿದು ಗಾಬರಿ ಆಯ್ತೇನೋ ಮಗು, ಕಾಲು ತುಳಿದು ಬಿಟ್ಟಿದೆ, ತುಳಿದು ಹೆದರಿಕೊಂಡಿತ್ತು. ಆ ಹಾವಿನ ಮೇಲೆ ಕುಣಿದಾಗ ಕಣ್ಣಿನಲ್ಲಿ ಏನಿತ್ತು? ಭಯ ಇತ್ತೋ, ಅಂಜಿಕೆ, ದಿಗಿಲು ಇತ್ತು ಅಂದ್ರೆ ಇಲ್ಲ, ಅದು ಆನಂದದಿಂದ ಅರಳಿಕೊಂಡಿತ್ತು. ಹಾವಿನ ಮೇಲೆ ಕುಣಿದಾಗಲೂ ಶಕಟಾಸುರನನ್ನು ಮುರಿದಾಗಲೂ ಕಣ್ಣು ಆನಂದದಿಂದ ಅರಳಿಕೊಂಡಿತ್ತು. ಸರಸಿಜ ನವದಳ, ತಾವರೆಯ ಹೊಸ ಹೆಸರು. ಯಾಕೆಂದ್ರೆ ಅದನ್ನ ನಾವು ಕೊಯ್ದು ಇಟ್ಟುಬಿಟ್ರೆ ಮರು ದಿವಸ ಅದು ಬಾಡುತ್ತೆ. ತಾವರೆ, ಫ್ರೆಶ್ ಆದ ತಾವರೆಯ ಹೆಸರಿನಂತೆ ವಿಕಸಿತ ನಯನ ಅಂತ, ಅರಳುಗಣ್ಣಿನವನು. ಅಂದ್ರೆ ಆ ಕಣ್ಣಿನಲ್ಲಿ ಯಾವತ್ತೂ ಕೂಡ ಎಂಥ ಘೋರ ರಕ್ಕಸರ ನಿಗ್ರಹ ಮಾಡಿದಾಗಲೂ ಕೂಡ ನಿಗ್ರಹ ಮಾಡುವ ಶ್ರಮವಾಗಲಿ, ಭಯವಾಗಲಿ, ಅಳುಕಾಗಲಿ ಇರಲಿಲ್ಲ. ಅದು ಆನಂದಮಯವಾಗಿ ಅರಳಿಕೊಂಡಿತ್ತು. ಸರಸಿಜ ನವದಳ ವಿಕಸಿತ ನಯನ. ಈಗ
ಇಡೀ ಭಗವಂತನ ರೂಪವನ್ನ ಕಾಲಿನೂ ಮತ್ತು ಕಣ್ಣಿಗೆ ಬಂದರು. ಒಟ್ಟು ಕಾಲಿನಿಂದ ಕಣ್ಣಿ ತನಕ ಬಂದಾಗ ಇಡೀ ಭಗವಂತನ ರೂಪ ಅವರ ಕಣ್ಣು ಮುಂದೆ ನಿಲ್ಲುತ್ತೆ. ಕಾಲ ಘನಾಲಿ ಕರ್ಪೂರ ಕಾಯ. ಕಾಲ ಘನಾಲಿ, ಕಾಳ ಅಂದ್ರೆ ಕಪ್ಪು, ಕಾಳ ಘನಾಲಿ. ಇದು ಕಾಲ ಮತ್ತು ಕಾಳ. ಕಾಲ ಅಂದ್ರೆ ಟೈಮ್, ಕಾಳ ಅಂದ್ರೆ ಬ್ಲ್ಯಾಕ್. ಹಾಗೆ ಇದು ನೀಳ ಅಂದ್ರೆ ನೀಲ ಮತ್ತು ನೀಳ, ಕಾಲ ಮತ್ತು ಕಾಳ. ಕಾಳ ಅಂದ್ರೆ ಕಪ್ಪು, ಕಾಲ ಅಂದ್ರೆ ಕಾಲ ನಾವು ಹೇಳುವಂಥದ್ದೇ ಟೈಮ್. ನೀಲ ಅಂದ್ರೆ ಬ್ಲೂ, ನೀಳ ಅಂದ್ರೆ ನೆಸ್ಟ್, ಹಕ್ಕಿಯ ಗೂಡು. ಅದನ್ನ ನೀಳ ನೀಲ ಬೇರೆ, ಕಾಲ ಕಾಳ ಬೇರೆ. ಸಾಮಾನ್ಯವಾಗಿ ಅನಂತರದ ವ್ಯಾಕರಣದಲ್ಲಿ ಲಾ ಬಿಟ್ಟುಬಿಟ್ಟು ಕಾಲ ಅನ್ನುವ ಶಬ್ದವನ್ನೇ ಬಳಸ್ತಾರೆ. ಪ್ರಾಚೀನ ಸಂಸ್ಕೃತದಲ್ಲಿ ಕಾಳ. ಕಾಳ ಘನಾಲಿ ಅಂದ್ರೆ ಘನ ಅಂದ್ರೆ ಮೋಡ, ಆಲಿ ಅಂದ್ರೆ ಪಂಕ್ತಿ, ಗ್ರೂಪ್, ಮೋಡಗಳ ಗುಂಪು, ಪಡೆ. ಎಂಥ ಕಪ್ಪು ಮೋಡಗಳ ಪಡೆ ಅಂದ್ರೆ, ಮೋಡಗಳಲ್ಲಿ ನಮಗೀಗ ನೀರಿಲ್ಲದ ನೀರು ಇಲ್ಲದೆ ಬರೇ ಆಕಾಶದಲ್ಲಿ ಮೋಡದ ಹಾಗೆ ನೀಲವಾಗಿರುತ್ತೆ, ಬೆಳ್ಳಗಿನ ಮೋಡ ಅಂತ ಇರ್ತದೆ. ಆದ್ರೆ ಮಳೆಗಾಲದ ಮೋಡ ಉಂಟಲ್ಲ, ಕಾರ್ಗಾಲದ ಮೋಡ, ಅದು ನೀರು ತುಂಬಿ ಮಳೆ ಸುರಿಸಲಿಕ್ಕೆ ಸನ್ನದ್ಧವಾದ ಮೋಡ. ಆ ಕಪ್ಪು ಮೋಡದಂತೆ ಕಾಲ ಘನಾಳಿ, ಕಾಳ ಘನಾಳಿ ಕರ್ಬುರ ಕಾಯ. ಅದರಂತೆ ಕರ್ಬುರವಾದ ಕಾಯವುಳ್ಳವ ಅಂದ್ರೆ ಮೋಡ, ಮಳೆಗಾಲದ ಮೋಡದಂತೆ ನಸುಗಪ್ಪಾದ ಮೈಬಣ್ಣವುಳ್ಳವ. ಎಣ್ಣೆಗಪ್ಪು, ಕರ್ಬುರ ಅಂದ್ರೆ ಎಣ್ಣೆಗಪ್ಪು, ಎಣ್ಣೆಗಪ್ಪು ಮೈ. ಕಪ್ಪು ಅಂದ್ರೆ ಕೃಷ್ಣ, ಕಪ್ಪು ಅಂದ್ರೆ ನಿಗ್ರೋಗಳ ಬಣ್ಣ ಅಲ್ಲ. ಮೈಯಲ್ಲಿ ಕಪ್ಪು ಅಂತಂದ್ರೆ ರಕ್ತಛಾಯ ಇದೆ. ನಾನು ಅನೇಕ ಬಾರಿ ಹೇಳಿದ್ದೆ ಇದನ್ನ. ಮತ್ತೆ ಧ್ಯಾನದಲ್ಲಿ ಕಾಣತಕ್ಕ ನೀಲವರ್ಣ, ಇದಕ್ಕೆ ಅನೇಕ ವಿವರಗಳಿವೆ. ಅದಿರಲಿ, ಸಾಮಾನ್ಯವಾಗಿ ಕೃಷ್ಣ ಎಲ್ಲರ ಕಣ್ಣಿಗೂ ಕಪ್ಪಾಗಿಯೇ ಕಾಣಿಸಿದ್ದ. ಅಂದ್ರೆ ಅವನು ತೀರ ಬಲರಾಮ ಬೆಳ್ಳಗಿದ್ದ, ಕೃಷ್ಣ ಕಪ್ಪಿದ್ದ. ಬಲರಾಮ ತೀರ ಬೆಳ್ಳಗೆ, ಇವನು ನಸುಗಪ್ಪು, ಪೂರ್ತಿ ಬೆಳ್ಳಗೆ ಅಲ್ಲ. ರಾಮನೂ ಕೂಡ ಕಪ್ಪು, ಕೃಷ್ಣನೂ ಬಣ್ಣದಲ್ಲಿ ಕಪ್ಪಿದ್ರು. ಅಲ್ಲಿ ಲಕ್ಷ್ಮಣ ಬೆಳ್ಳಗಿದ್ದ, ರಾಮನು ಕೃಷ್ಣ, ಇಲ್ಲಿ ಬಲರಾಮನು ಬೆಳ್ಳಗಿದ್ದ. ಹಾಗಾಗಿ ನಸುಗಪ್ಪು ಬಣ್ಣ, ಮಳೆಗಾಲದ ಕಾಲ ಘನಾಲಿ ಕರ್ಬುರ ಕಾಯ, ಅಂಥ ಮೈ ಬಣ್ಣ. ಹಾಗಾದ್ರೆ ಪಾದ, ಅಲ್ಲಿಂದ ಮುಖದ ಕಣ್ಣು, ಒಟ್ಟು ದೇಹ ಅದು ನಸುಗಪ್ಪು ಬಣ್ಣದ ಮೈಯ ಕಾಂತಿಯಿಂದ ಬೆಳಗುತ್ತಾ ಇರತಕ್ಕಂಥವ. ಏನ್ ಮಾಡಿದ ಅವನು? ಮೊದಲು ಶಕಟಾಸುರನ ಕಥೆ ಹೇಳಿದರು. ಆಮೇಲೆ ಎರಡನೇ ಕಾಲ ಮೇಲೆ ಇವನು ಕಾಳಿಯನ ಮೇಲೆ ನಾಟ್ಯವಾಡಿದಂಥ ಕಥೆಯನ್ನು ಹೇಳಿದರು. ಇದು ಒಂದು ಅದು ಒಂದು ಅಂತಲ್ಲ. ಮತ್ತೆ ಒಟ್ಟಿಗೆ ಮುಂದೆ ಶರಶತ ಶಕಲಿತ ರಿಪುಶತ ನಿವಹ ಅಂದ್ರು. ಮುಂದೆ ಕೃಷ್ಣ ಮಹಾಭಾರತ ಯುದ್ಧದಲ್ಲಿ ಎಲ್ಲರನ್ನೂ ಸಂಹಾರ ಮಾಡಿದವನು ಅವನೇ. ಅವನು ಇವನು ಒಬ್ಬ ಇಬ್ಬರ ರಾಕ್ಷಸರನ್ನಲ್ಲ. ಪರಶುರಾಮನಾಗಿ, ರಾಮನಾಗಿ, ಶರಶತ ಶಕಲಿತ. ಶರಶತ ಅಂದ್ರೆ 100 ಬಾಣಗಳು, ಅದರಿಂದ ಶಕಲಿತ ಅಂದ್ರೆ ತುಂಡರಿಸಲ್ಪಟ್ಟ, ರಿಪುಶತ ನಿವಹ 100 ಶತ್ರುಗಳ ಸಮುದಾಯ. ಅದು ಪರಶುರಾಮನಾಗಿ 100 ಶತ್ರುಗಳನ್ನು ಬಾಣದಿಂದ ಕೊಂದ, ರಾಮನಾಗಿ ಬಾಣದಿಂದ ಕೊಂದ, ಕೃಷ್ಣನಾಗಿಯೂ 100 ಶತ್ರುಗಳನ್ನು ಬಾಣದಿಂದ. 100 ಅಂದ್ರೆ 1000, ಲಕ್ಷೋಪಲಕ್ಷ, 18 ಅಕ್ಷೋಹಿಣಿ. ಅಂದ್ರೆ ಏನರ್ಥ? ಆಚಾರ್ಯ ಅನುಸಂಧಾನ, ಅರ್ಜುನನಲ್ಲಿ ನಿಂತು ಬೇರೆ ಬೇರೆ ವೀರರೊಳಗೆ ನಿಂತು ಆ ಎಲ್ಲ ಶತ್ರುಗಳನ್ನು ಸಂಹಾರ ಮಾಡಿದವ ಅಂತರ್ಯಾಮಿಯಾಗಿ ಇವನೇ ಕೊಂದ. ಆದ್ರಿಂದೇ ಗಾಂಧಾರಿ ನೀನೇ ಕೊಂದದ್ದು ನನ್ನ ಮಕ್ಕಳನ್ನ, ಭೀಮ ಅಲ್ಲ ಪಾಂಡವರು ಅಲ್ಲ ಅಂತ ಹೇಳ್ತಾಳೆ. ಹಾಗೆ ಎಲ್ಲರ ಒಳಗಿದ್ದು, ಪ್ರತಿಯೊಬ್ಬ ಶಸ್ತ್ರಬಲ್ಲವನ ಒಳಗೂ ಇದ್ದು ಅವರು ಬಲಭೀಮ ಪಾರ್ಥವ್ಯಾಜಾಕ್ವಯೇನ ಹರಿಣ ಅಂತ ಭಾಗವತದಲ್ಲಿ ಮಾತು ಹೇಳ್ತಾರೆ. ಬಲರಾಮನ ಒಳಗಿದ್ದು, ಭೀಮನ ಒಳಗಿದ್ದು, ಪಾರ್ಥನ ಒಳಗಿದ್ದು, ಇದೆಲ್ಲ ನಿನ್ನದೇ ಹೆಸರು. ರಾಮೋಖಿಲ ಆನಂದ ತನುಸ್ಸ ಏವ, ಈ ಪದ್ಯವನ್ನು ನಾನು ಕಳೆದ ಬಾರಿ ಹೇಳಿದ್ದೆ. ಭೀಮೋತಿ ಪಾಪೇಶು ದುರಂತ ವೀರ್ಯ, ಕಾಮ ಅವನೇ ರಾಮ, ಅವನೇ ಭೀಮ, ಅವನೇ ಕಾಮ, ಅವನೇ ಸೋಮ ಅಂತ ಹೇಳ್ತಾರೆ ಆಚಾರ್ಯ. ಹಾಗೆ ಎಲ್ಲರ ಒಳಗಿದ್ದು, ಅವರವರ ಒಳಗೆ ಇದ್ದು, ಅವರವರ ಕೈಯಿಂದ, ಅವರವರ ಕೈಯ ಮೂಲಕ ಶಸ್ತ್ರ ಯುದ್ಧ ಮಾಡಿದವ ಇವನೇ. ಹಾಗೆ ಶರಶತ ಶಕಲಿತ, ಅನೇಕ ವೀರರ ಒಳಗೆ ಸನ್ನಿಹಿತನಾಗಿ ಅವರ ಮೂಲಕ 1000 ಬಾಣಗಳ ಮೂಲಕ 1000 ವೀರಗಳನ್ನು ಸಂಹಾರ ಮಾಡಿ 18 ಅಕ್ಷೋಹಿಣಿ ಸಂಹಾರ ಮಾಡಿರತಕ್ಕಂಥವ ನೀನು. ಕೊನೆಗೆ ಅಷ್ಟೇ ಅಲ್ಲ, ಜರಾಸಂಧನ ಜೊತೆಗೆ ಯುದ್ಧ ಮಾಡುವಾಗ ಮತ್ತು ಕಂಸನ ಜೊತೆಗೆ ಯುದ್ಧ ಮಾಡುವಾಗ, ಕಂಸನ ಜೊತೆಗೆ ಯುದ್ಧ ಮಾಡುವಾಗ ಕೃಷ್ಣ ಬಾಣವನ್ನು ಕೈಯಲ್ಲಿ ಮುಟ್ಲಿಲ್ಲ. ಆದರೆ ಜರಾಸಂಧನ ಜೊತೆಗೆ ಯುದ್ಧ ಮಾಡುವಾಗ ಜರಾಸಂಧ 23 ಅಕ್ಷೋಹಿಣಿ ಸೇನೆಯ ಜೊತೆಗೆ, ಪಾಂಡವರದ್ದು ಕೌರವರದ್ದು ಒಟ್ಟಿಗೆ ಸೇರಿ 18 ಅಕ್ಷೋಹಿಣಿ, ಜರಾಸಂಧ ಒಬ್ಬನೇ 23 ಅಕ್ಷೋಹಿಣಿ ಸೇನೆಯ ಜೊತೆಗೆ ಕೃಷ್ಣನ ವಿರುದ್ಧ 18 ಬಾರಿ ಯುದ್ಧ ಮಾಡಿದ್ದ. ಕೃಷ್ಣ ಇನ್ನೂ ಮಗುವಾಗಿದ್ದಾಗ. ಇದೆಲ್ಲ ಪಾಂಡವರು ಪ್ರಾಯಕ್ಕೆ ಬರುವ ಮುಂಚೆ. ಕೃಷ್ಣ ಇನ್ನೂ 25 ವರ್ಷದ ಒಳಗೆ. ಕೃಷ್ಣನಿಗೆ 10 ರಿಂದ 25 ವರ್ಷ, 28 ವರ್ಷದಲ್ಲಿ ವರ್ಷಕ್ಕೊಮ್ಮೆ ದಾಳಿ ಮಾಡಿದ್ದ. ಪ್ರತಿ ವರ್ಷ ಇವನು ದಾಳಿ. ಹೀಗೆ ಕೃಷ್ಣ 10 ವರ್ಷದ ಮಗುವಾಗಿದ್ದಾಗಿನಿಂದ ಸುಮಾರು 27-28 ವರ್ಷ ಆಗುವವರೆಗೆ 18 ಬಾರಿ ಮಧುರೆಯ ಮೇಲೆ ದಾಳಿ ಮಾಡಿದ. ಆ ಕಡೆಗೆ ಮಧುರೆಯಲ್ಲಿದ್ರೆ ಆಗುದಿಲ್ಲ ಅಂತ ದ್ವಾರಕೆಗೆ ಶಿಫ್ಟ್ ಮಾಡಿದ ಕೃಷ್ಣ, ಜನರಿಗೆ ತೊಂದರೆ ಬೇಡ ಅಂತ. ಹೀಗೆ ಆವಾಗ ಶರಶತ ಶಕಲಿತ ರಿಪುಶತ ನಿವಾಹ, ಜರಾಸಂಧನ ಸೇನೆ, ಅಕ್ಷೋಹಿಣಿ ಸೇನೆಯನ್ನ ನಾಶ ಮಾಡಿದ್ದ ಅವನು. ತಾನು
ಮತ್ತು ತನ್ನ ಸೋದರನಾಗಿರ್ತಕ್ಕಂಥ ಬಲರಾಮ ಮತ್ತು ತನ್ನ ಪರಿವಾರ ಯಾದವರ ಜೊತೆಗೆ ಈ ಎಲ್ಲ ಕಥೆಗಳನ್ನು ನೆನಪಿಟ್ಟುಕೊಂಡು ಮತ್ತೆ ಕೊನೆಗೆ ಪ್ರತಿಯೊಬ್ಬ ವೀರನ ಒಳಗೆ ಇದ್ದು ಇಂದ್ರಾದಿ ಅರ್ಜುನಾದಿಗಳ ಒಳಗಿದ್ದು ಶರಶತ ಶಕಲಿತ ರಿಪುಶತ ನಿವಾಹ ಅಂಥ ಸಂತತಮಸ್ಮಾನ್ ಪಾತು ಮುರಾರಿಹಿ ಸತತಗ ಸಮಜವ ಖಗಪತಿ ನಿರತಃ ಅಂಥ ಭಗವಂತ ಮುರ ಅಂತಂದ್ರೆ ಮತ್ತೆ ನರಕಾಸುರನ ಮಂತ್ರಿಗಳಲ್ಲಿ ಒಬ್ಬ ಮುರ ಅಂತಕ್ಕಂಥವನು ನರಕಾಸುರನನ್ನು ಕೊಂದವನೇ ಮುರಾರಿ. ನರಕನ ಮೊದಲು ಮುರನನ್ನು ಕೊಂದು ಆಮೇಲೆ ನರಕನ ಹತ್ರ ಹೋಗ್ಲಿಕ್ಕೆ ಅವನು ದಾರಿಗೆ ಅಡ್ಡಗಟ್ಟಿದವ ಮುರ. ಅಂಥ ಮುರಾರಿಹಿ ಸಂತತಂ ಅಸ್ಮಾನ್ನ ಪಾತು ನಮ್ಮನ್ನು ನಿರಂತರವಾಗಿ ರಕ್ಷಿಸಲಿ. ಎಂಥ ಹರಿಯವನು ಸತತಗ ಸಮಜವ ಖಗಪತಿ ನಿರತಃ. ಈ ಸತತಗ ಸಮಜವ ಖಗಪತಿ, ಖಗ ಅಂದ್ರೆ ಪಕ್ಷಿ, ಖಗಪತಿ ಅಂದ್ರೆ ಗರುಡ, ಗರುಡನಲ್ಲಿ ನಿಂತವ, ಗರುಡ ವಾಹನನಾದವ. ಎಂಥ ಗರುಡ? ಸತತಗ ಸಮಜವ, ಸತತಗ ಅಂದ್ರೆ ಸದಾ ಹೋಗುವವನು ಅಂದ್ರೆ ವಾಯು ವೇಗಕ್ಕೆ ಎಣೆಯಾದ ವೇಗವುಳ್ಳ ಗರುಡನಲ್ಲಿ ಕೂತ ಭಗವಂತ ನಮ್ಮನ್ನು ಸದಾ ರಕ್ಷಿಸಲಿ ಅಂತ. ಹೀಗೆ ಭಗವಂತನ ಗರುಡ ವಾಹನವಾದ ರೂಪ, ಆಮೇಲೆ ಪರಶುರಾಮ ರಾಮಕೃಷ್ಣಾದಿ ರೂಪ, ತ್ರಿವಿಕ್ರಮ ರೂಪದಿಂದ ಬ್ರಹ್ಮಾಂಡವನ್ನು ಭೇದಿಸಿದ, ಪಾದವೇ ಶಕಟವನ್ನು ಭೇದಿಸಿದ, ಕಾಳಿಯನನ್ನು ತುಳಿದ, ಆಮೇಲೆ ಎಲ್ಲ ಕ್ಷತ್ರಿಯರ ಒಳಗೆ ನಿಂತು ಸಮಸ್ತ ಕ್ಷತ್ರಿಯ ಸಂಹಾರ ಮಾಡಿದ ಇಡೀ ಕೃಷ್ಣಾವತಾರದ ಕಥೆಗಳನ್ನ ತುಂಬಾ ಸುಂದರವಾದ ಛಂದಸ್ಸಿನಲ್ಲಿ, ಸುಂದರವಾದ ಪದಬಂಧಗಳಿಂದ ಒಂದು ಶ್ರೇಷ್ಠ ಕಾವ್ಯದ ತುಣುಕಾಗಿ ಆಚಾರ್ಯರು ಇಷ್ಟೆಲ್ಲ ಅನುಸಂಧಾನಗಳನ್ನು ಈ ಸಣ್ಣ ಪದದಲ್ಲಿ, ಸಣ್ಣ 2 ಸೊಲ್ಲಿನಲ್ಲಿ ತುಂಬಿಸಿದ್ದಾರೆ. ಇದನ್ನು ಆಚಾರ್ಯರು ಚಿಕ್ಕ ಮಗುವಾಗಿದ್ದಾಗ, ಏನೋ 4-5 ವರ್ಷ ವಯಸ್ಸಿನಲ್ಲಿ ಬರೆದರು ಅಂತಂದ್ರೆ ಅದರ ವಿಸ್ಮಯ ನಮಗೆ ಹೆಚ್ಚು ಸ್ಪಷ್ಟವಾಗುವುದು. ಇಲ್ಲದಿದ್ದು ಯಾರೋ ದೊಡ್ಡ ವಯಸ್ಸಿನಲ್ಲಿ ಬರೆದ್ರು ದೊಡ್ಡ ಸಂಗತಿ ಅಲ್ಲ. ಆಚಾರ್ಯರು ಇನ್ನೂ ಚಂಡ ಆಡುವ 5-6 ವರ್ಷದ ಮಗು ಉಪನಯನ ಆಗುವ ಮುಂಚೆ, ಅವರಿಗೆ 6ನೇ ವಯಸ್ಸಿನಲ್ಲೇ ಉಪನಯನ ಆಗಿತ್ತು. ಆ ಉಪನಯನ ಆಗುವ ಮುಂಚೆ ಅವರು ಇದನ್ನು ಬರೆದದ್ದು ಅನ್ನೋ ಐತಿಹ್ಯ. ಎಷ್ಟು ಸುಂದರವಾದಂತಹ ಪದ್ಯ ಇದು ಅಂತಂದ್ರೆ ಆಚಾರ್ಯರು ಯಾವಾಗ ಬರೆದ್ರು ಅದು ಪವಿತ್ರವೇ. ಇದು ನಿತ್ಯ ಪಾರಾಯಣಕ್ಕೆ ಇಟ್ಟುಕೊಳ್ಬೇಕಾದಂಥದ್ದು. ಇದು ಯಾಕಂದ್ರೆ ನಮ್ಮಲ್ಲಿ ಯಾರೂ ಪಾರಾಯಣ ಮಾಡೋದಿಲ್ಲ, ನಿತ್ಯ ಪಾರಾಯಣ ಮಾಡಬಹುದಾದ ಅತ್ಯಂತ ಸುಂದರವಾದ ಚಿಕ್ಕ ಸ್ತೋತ್ರ ಇದು. 12 ಸ್ತೋತ್ರದಷ್ಟೇ ಪುಣ್ಯಕರವಾದ, ಪರಿಣಾಮಕಾರಿಯಾದ, ಅದ್ಭುತವಾಗಿರತಕ್ಕಂಥ ಒಂದು ಪುಟ್ಟ ಸ್ತೋತ್ರ. ಈ ಸ್ತೋತ್ರದ ಚಿಂತನೆಯ ಜೊತೆಗೆ ಇವತ್ತಿನ ನಮ್ಮ ಈ ಸ್ತೋತ್ರ ಚಿಂತನವನ್ನು ಮುಗಿಸೋಣ. ಇನ್ನು ಆಚಾರ್ಯರು ಬರೆದ ಒಂದು ಸ್ತೋತ್ರ ಬೇರೆ ಗ್ರಂಥದ ಕೊನೆ ಭಾಗದಲ್ಲಿದ್ದದ್ದು ಒಂದು ಸ್ತೋತ್ರ ಉಳಿದಿದೆ. ಅದನ್ನ ನಾಳೆ ದಿವಸ ನೋಡಿದರೆ ನಾವು ದ್ವಾಶ ಸ್ತೋತ್ರದ ಪೂರ್ತಿ ಚಿಂತನ ಮುಗಿದ ಹಾಗಾಗತ್ತೆ. ಆಮೇಲೆ ನಾವು ಮತ್ತೆ ಪೂರ್ತಿ 2 ಹೊತ್ತು ಷಡ್ಪ್ರಶ್ನಕ್ಕೆ ನಮ್ಮ ಹೊತ್ತನ್ನ ಮೀಸಲಿಡಬಹುದು. ಇವತ್ತು ಇಲ್ಲಿಗೆ ಮುಗಿಸೋಣ. ಮತ್ತೆ ನಾಳೆ ಬೆಳಿಗ್ಗೆ ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.